ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ಜಗದೀಶ್ ಕುಮಾರ್ ಎಂ ಅವರು ನಮ್ಮ ಎಸ್ ವಿ ಬಿ ಅಫಿಷಿಯಲ್ ಚಾನಲ್ಗೆ ಆಗಮಿಸಿದ್ದಾರೆ. ಗಾಯಕರು ಹಾಗೂ ಬಿಸ್ನೆಸ್ ಮ್ಯಾನ್. ಆ ಬಿಸ್ನೆಸ್ ಯಾವ ರೀತಿ ವಿಭಿನ್ನವಾಗಿ ಅವರು ಮಾಡ್ತಾರೆ ಅನ್ನೋದನ್ನು ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಣ. ಅವ್ರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಜಗದೀಶ್ ಅವರೇ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗೆ ಅನಿಸ್ತಾ ಇದೆ ನಮ್ಮ ಚಾನಲ್ಗೆ ಬಂದಿದ್ದೀರಾ? ಇದೊಂಥರ ಹೊಸದಾಗಿ ನೀವು ಯಾವತ್ತು ಸಂದರ್ಶನ ಎಲ್ಲೂ ಕೊಟ್ಟಿಲ್ಲ. ಇದು ನಮ್ಮ ಮೊದಲನೇ ಸಂದರ್ಶನ. ವೆರಿ ಗುಡ್. ಸೊ ಅದರಿಂದ ಒಂಥರ ಹೊಸದಾಗಿ ಏನೋ ಒಂಥರ ಏನು ಹೇಳಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಆ ಥರ ಆಗಿದೆ. ಓಕೆ. ಸೊ ಇಟ್ಸ್ ರಿಯಲಿ ಗುಡ್. ಚೆನ್ನಾಗಿ ಒಂಥರ ಹೊಸ ಒಂದು ಅನುಭವ. ಅದರಿಂದ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಸರ್ ಆ್ಯಕ್ಚುಲಿ ಬೇಸಿಕಲಿ ನಾವು ಬೆಂಗಳೂರು ರೂರಲ್ಲು, ಓಕೆ, ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಅಂತಿದೆ. ಅಲ್ಲಿ ಕೆಳಗೆ ಒಂದು ಜುಗಾನಹಳ್ಳಿ ಅಂತ ಊರಿದೆ. ಜುಗಾನಹಳ್ಳಿ ಅಂತ. ಓಕೆ. ಅಲ್ಲಿ ನಮ್ಮದು ಬರ್ತಾಗಿದ್ದು. ಓಕೆ. ಸೊ ಅಲ್ಲಿಂದ ನಮ್ಮ ಫಾದರು ಈ ವಾಸ್ ಇನ್ ಕೋಆಪರೇಟಿವ್ ಸೊಸೈಟಿಲಿ ಇದ್ರು. ಸೊ ಅದರಿಂದ ನಾವು ಅಲ್ಲಿಂದ ನಮ್ಮ ತಂದೆಯವರು ಬೆಂಗಳೂರು ಶಿಫ್ಟ್ ಆದರು ಜಾಬ್ ಸಿಕ್ಕಿದ್ಮೇಲೆ. ಸೊ ನಾವು ನಮ್ಮ ಎಜುಕೇಷನ್ ಪರ್ಪಸ್ಗೆ ಓಕೆ ಸೊ ಬೆಂಗಳೂರು ಶಿಫ್ಟ್ ಆಗಬೇಕಾಗಿತ್ತು ಅಲ್ಲಿಂದ. ಓಕೆ. ಸೊ ಇಲ್ಲಿ ಬಂದು ನಾವು ಸುಮಾರು ಭಾಳ ವರ್ಷ ಆಯಿತು. ನಮ್ಮ ತಂದೆಯವರು ಕೆಲಸಕ್ಕೆ ಇಲ್ಲೇ ಬಂದಿದ್ರು ಆಗ. ಲೈಕ್ ನಮ್ಮ ಅಜ್ಜಿಯವ್ರದೆಲ್ಲೂ ನಮ್ಮ ತಂದೆಯವರ ತಾಯಿಯವರೆಲ್ಲ ಬೆಂಗಳೂರೇ. ಇಲ್ಲಿ ನಮ್ಮ ವಂಡ್ರಲ್ಲ ಇದೆಯಲ್ಲ ಸರ್, ಗೊತ್ತು. ವಂಡ್ರಲ್ಲ ಹತ್ರ ಹಂಪಾಪುರ ಅಂತ ಒಳಗೊಂದು ರೋಡ್ ಹೋಗುತ್ತೆ. ಹಂಪಾಪುರ ಅಂತ. ಸೊ ಅಲ್ಲಿ ನಮ್ಮ ತಂದೆಯವರ ತಾಯಿಯ ತವರೂರು ಅದು. ಓಕೆ. ಸೊ ಅವರು ಅಲ್ಲಿ ಇದಾಗಿದ್ದರಿಂದ ಸೊ ಬೆಂಗಳೂರು ಇಸ್ ನಮಗೆ ಅಂತ ದೂರ ಇರ್ತಿರಲಿಲ್ಲ. 45-50 ಕಿಲೋಮೀಟರ್ಸಲ್ಲಿ ಬೆಂಗಳೂರಿತ್ತು. ಸೊ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆದ್ವಿ. ನಮ್ಮ ತಂದೆಯವರು ಸೆಟ್ಲ್ ಆದರು. ಸೊ ಮನೆಯೆಲ್ಲ ಮಾಡಿಕೊಂಡು ಸೊ ಇಲ್ಲಿ ನಮಗೆ ಸ್ಕೂಲಿಂಗ್ ಎಲ್ಲ ಬಂದು ಪೂರ್ಣಾನಂದ ಸ್ಕೂಲ್ ಅಂದ್ಬಿಟ್ಟು ಇಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿಲಿದೆ. ಓಕೆ. ಸೊ ಆಗಿತ್ತು. ಈಗೇನೋ ರೋಹನ್ ಅಂತ ಏನೋ ಮಾಡಿದ್ದಾರೆ. ಸೊ ಅಲ್ಲಿ ನಮ್ಮ ಎಜುಕೇಷನ್ಸ್ ಎಲ್ಲ ಅಲ್ಲಿ ಇದಾಯಿತು. ಲೋಯರ್ ಅಪ್ ಟು 7th. ಆಫ್ಟರ್ ದಟ್ ನಾವು ಸರ್ವಜ್ಞ ಹೈಸ್ಕೂಲ್ ಅಂತ ಪ್ರೌಢ ಶಿಕ್ಷಣ ಸಂಸ್ಥೆ ಅಂತ ಅಲ್ಲಿ ಒಂದು ಹೈಸ್ಕೂಲ್ ನಡೀತು. ಬಟ್ ನಾವು ಕನ್ನಡ ಮೀಡಿಯಮಲ್ಲಿ ನಮ್ಮ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಅಪ್ ಟು SSLCವರೆಗೂ ಕನ್ನಡ ಮೀಡಿಯಮ್ ಓದಿದ್ದು. ಸೊ ಆಫ್ಟರ್ ದಟ್ ನಮಗೆ ಇದಾಯ್ತಲ್ಲ, ಲೈಕ್ PUCಗೆ ಸೈನ್ಸ್ ತೊಗೊಳ್ಳಿ ಅಂತಂದರು. ಸೊ ಸೈನ್ಸ್ ತೊಗೊಂಡಾಗ ಏನಾಯಿತು, ನಮ್ಮದಕ್ಕೆ ಏನಾಯ್ತು ಒಂಥರ ಅಲ್ಲಿ ಹೋದ್ರೆ ಅಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮಗೆಲ್ಲ ಲ್ಯಾಂಗ್ವೇಜ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಲೈಕ್ ನಮಗೆ ಅವರು ನಮ್ಗೇನಂದ್ರೆ ನಮಗೆ ಇಂಗ್ಲೀಷ್ನ ಬಯಾಟ್ ಮಾಡ್ತಿದ್ವಿ ಅವಾಗ. ಸ್ಪೆಲ್ಲಿಂಗ್ಸ್ ಎಲ್ಲ ಬಯಾಟ್ ಮಾಡಿ ಬರೀತಾ ಇದ್ವಿ. ಅದರಲ್ಲಿ ನಮ್ಮ ಕನ್ನಡ ಮೀಡಿಯಂ ಇದ್ದಾಗ ಎಲ್ಲ ಬಯಾಟ್ ಮಾಡ್ತಾ ಇದ್ವಿ ಸ್ಪೆಲ್ಲಿಂಗ್ಸ್. ನಮ್ಗೆ ಅವಾಗ ನಮ್ಮ ಹೆಸರು ಮತ್ತೆ ಕೆಲವು ವರ್ಡ್ಸ್ ಎಲ್ಲ ಬಿಟ್ರೆ ಬೇರೆದ್ ಬರೀಬೇಕು ಅಂದ್ರೆ ನಾವು ಈ ಚಿಕ್ಕ ಮಕ್ಳು ಚಂಕಿಂಗ್ ಮಾಡ್ತಾರಲ್ಲ, ಈಗ A ಫಾರ್ ಆಪಲ್ ಆ ಥರ ಚಂಕಿಂಗ್ ಮಾಡ್ಕೊಂಡು ನಾವು ಕಲಿತಾ ಇದ್ವಿ. ಅಲ್ಲಿ ಬಂತು ಆಗ. ಯಾಕಂದ್ರೆ ಎಲ್ಲ ಅವ್ರು ಬಂದು ಎಲ್ಲ ನಾನು ವಿಜಯ ಕಾಲೇಜಲ್ಲಿ ಓದಿದ್ದು, ವಿಜಯ ಮೇನ್ಸ್ ಅಲ್ಲಿ, ಸೌತ್ ಅಂಡ್ ಸರ್ಕಲ್ ಅಲ್ಲಿ ಸೈನ್ಸ್ ಫಸ್ಟ್ ಇಯರ್. ಸೊ ಅಲ್ಲೆಲ್ಲ ಸ್ವಲ್ಪ ಅವಾಗೆಲ್ಲ ವಿಜಯ ಕಾಲೇಜು MES ಕಾಲೇಜ್ ಅಂದ್ರೆ ತುಂಬ ಫೇಮಸ್, ಪಾಪ್ಯುಲರ್. ವಿಜಯ ಕಾಲೇಜ್ ಸಿಗ್ತಾ ಅಂತ ಈಗ RV ಕಾಲೇಜು ಇವ್ರು ಓದ್ತಾ ಇದ್ದಾರೆ ಅಂತಾರಲ್ಲ, ಆ ಥರ ಆಗ. ಸೊ ಅಲ್ಲೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಸ್ಕೂಲಿಂದ ಬರ್ತಾ ಇದ್ರು. ನಾವೆಲ್ಲ ಕನ್ನಡ ಮೀಡಿಯಂ ಹೋಗಿದ್ರಲ್ಲ, ಅವರೆಲ್ಲ ಇಂಗ್ಲೀಷ್ ಮ್ಯಾಮ್ ಹಂಗೆ ಮ್ಯಾಮ್ ಹಿಂಗೆ ಮ್ಯಾಮ್. ಸೊ ಐ ನಾಟ್ ದಿಸ್ ಐ ವಾಂಟ್ ದಿಸ್ ಹಂಗೆ ಅಂತ ನಮ್ಗೆ ಹೆಂಗೆ ಕೇಳೋದು. ಮೇಡಮ್ ಹತ್ರ ಓಕೆ ಭಯ ನಮಗೆ ಏನಂತಾರ ಅಂತ. ಸೊ ಆಮೇಲೆ ಒಬ್ರು ಬಾಟ್ನಿ ಮೇಡಮ್ ಪಾಪ ಅವ್ರು ಕರೆದು ಹೇಳಪ್ಪ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡದಲ್ಲೇ ಓದಪ್ಪ ಪರವಾಗಿಲ್ಲ ಅಂತಂದ್ರು. ಸೊ ಸಂಭಾವ್ ಸ್ಟ್ರಗಲ್ ಮಾಡಿದ್ವಿ. ಡಿಕ್ಷನರಿ ತಗೊಂಡು, ಕನ್ನಡ ಡಿಕ್ಷನರಿ ತಗೊಂಡು, ಇಂಗ್ಲೀಷ್ ಅಂದ್ರೆ ಈ ವರ್ಡ್ ಏನು ಅದೇನು ಇದೇನು. ಆ ಬಾಟ್ನಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿಲ್ಲ. ಸೊ ಅದರಿಂದ ಅಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು, ಗೊಂದಲ ಆಯಿತು. ಕನ್ನಡದಲ್ಲಿ ಮಾತ್ರ 92-95 ತಗೊಂತ ಇದ್ವಿ ಫಸ್ಟ್ PUC. ಕನ್ನಡ ಮಾತ್ರ ಟಾಪಲ್ಲಿ ಇತ್ತು. ಸೊ ಬೇರೆದೆಲ್ಲ ಸಮ ಪಾಸ್ ಆದ್ವಿ. ಸೆಕೆಂಡ್ PUC ಬಂದು ಫ್ರೆಂಡ್ಸ್ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ತುಂಬ ಜನ ಇದ್ರು ಪಾಪ, ಅವರೆಲ್ಲ ಹೆಲ್ಪ್ ಮಾಡಿದ್ರು, ಕುಂತು ಹೇಳ್ಕೊಡೋರು, ಹಿಂಗೆಲ್ಲ ಹಿಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು, ಸಪೋರ್ಟ್ ಮಾಡಿದ್ರು. ಸೊ ಫೈನಲಿ ಸೆಕೆಂಡ್ PU ಪಾಸ್ ಆಯಿತು.
ದೆನ್ ವಾಟ್ ಈಸ್ ನೆಕ್ಸ್ಟ್. ಸೊ ಸಿ ಇ ಟಿ ಎಲ್ಲ ಬರೆದ್ವಿ. ದೆನ್ ವಿ ವೆಂಟ್ ಟು ಪ್ಲ್ಯಾನ್ ಏನು ಮಾಡೋದು ಏನು ಇಂಜಿನಿಯರಿಂಗ್ ಹೋಗೋಣ ಅಂತ. ಮೆಡಿಕಲ್ ಅಂದರೆ ನಮಗಂತ ಇದಿರಲಿಲ್ಲ ಅಂತ, ಇವನ್ ಅಷ್ಟೊಂದು ರ್ಯಾಂಕಿಂಗು ಬಂದಿರಲಿಲ್ಲ ನನಗೆ ಮೆಡಿಕಲ್. ಡೆಂಟಲ್ ಟ್ರೈ ಮಾಡಿ ಸಿಗ್ತಾ ಇತ್ತು, ಬಟ್ ಆರ್ಥಿಕವಾಗಿ ಹೇಗಿತ್ತು ರೀ? ಆರ್ಥಿಕವಾಗಿ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಆಗ. ಬಿಕಾಸ್ ಇವಾಗ ಫಾದರ್ ಅಂದ್ರೆ ಇವಾಗ ಜನತಾ ಬಜಾರ್ ಅಂದ್ರೆ ಒಂದು ಅವರೇಜ್ ಆಗಿ ಇತ್ತು, ಲೈಕ್ ಈ ಕಡೆ ರಿಚ್ ಅಲ್ಲ, ಈ ಕಡೆ ಪೂರ್ ಅಲ್ಲ, ಮಿಡಲ್ ಕ್ಲಾಸ್ ಅಲ್ಲಿ. ಸೊ ವಿ ಆರ್ ಡೂಯಿಂಗ್ ಗುಡ್. ಸೊ ಆಫ್ಟರ್ ದಟ್ ಏನಾಯಿತು, ಸೊ ಈ ಸಿ ಇ ಟಿ ಎಲ್ಲ ಆದಮೇಲೆ ನಮಗೆ ಸಿ ಇ ಟಿ ರ್ಯಾಂಕಿಂಗಲ್ಲಿ ಸ್ವಲ್ಪ ನಮ್ಮ ರ್ಯಾಂಕಿಂಗ್ ಬಂದಿತ್ತು. ಸೊ ಇಂಜಿನಿಯರಿಂಗ್ ಸಿಕ್ತು ನನಗೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ಗೆ ಹೋಗ್ಬೇಕು ಅಂತಂದರು. ಕೆಲವರೆಲ್ಲ ಸೂರತ್ಕಲ್ಲಿ ಸಿಕ್ತು, ಕೆಲವರು ಆರ್ ವಿ ಕಲ್ಲಿ ಸಿಕ್ತು, ಎಲ್ಲ ಹಂಗೆ ಆದರು. ನನಗೆ ಅವರೆಲ್ಲ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರಲ್ಲ, ನಾನು ಎಲೆಕ್ಟ್ರಾನಿಕ್ಸ್ ತೊಗೊಬೇಕು ನಿಮಗೂ ಆಸೆ ಆಯಿತು. ಆಫ್ಟರ್ ದಟ್ ನಮಗೆ ಎಸ್ ಐ ಟಿ SSIT ಅಂತ ಎರಡಿತ್ತು. ತುಮಕೂರಲ್ಲಿ ಸಿಕ್ತು ನನಗೆ. ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ಸ್ ಖಾಲಿ ಇರಲಿಲ್ಲ. ರಾಮನಗರದಲ್ಲಿ ಇತ್ತು, ಬಟ್ ರಾಮನಗರ ಇಷ್ಟ ಆಗಲಿಲ್ಲ, ಬೇಡ ಅಂದ್ಬಿಟ್ಟು. ಸೊ ತುಮಕೂರಲ್ಲಿ SSIT ಕಾಲೇಜು, ಈಗ ನಮ್ಮ ಹೋಮ್ ಮಿನಿಸ್ಟರ್ ಇದ್ರಲ್ಲ ಅವ್ರ ಕಾಲೇಜು. ಅವಾಗ ಹೋಮ್ ಮಿನಿಸ್ಟರ್ ಅವ್ರ ತಂದೆಯವರು ಜೀವಂತವಾಗಿದ್ರು, ಗಂಗಾಧರಯ್ಯರು. ಅವರು ಪಾಪ ಅವರು ಚೆನ್ನಾಗಿ ಇದು ಮಾಡ್ತಿದ್ರು ನನಗೆ. ಅಲ್ಲಿ ಹೋದಾಗ ಅವರೆಲ್ಲ ಇನಿಷಿಯಲ್ ಆಗಿ ಫ್ರೆಶರ್ಸ್ಗೆಲ್ಲ ಭಾಷಣ ಎಲ್ಲ ಮಾಡಿ ಹೇಳಿದ್ರು, ಎಲ್ಲ ಓದಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಅವಾಗ ಒಂಥರ ಹುಮ್ಮಸ್ಸಿತ್ತು, ಚೆನ್ನಾಗಿ ಮಾಡಬೇಕು, ಜೋಶ್ ಇತ್ತು. ಬಟ್ ಇಂಜಿನಿಯರಿಂಗ್ ಅಲ್ಲಿ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಎವರ್ ವಿ ಸ್ಟಡಿಡ್ ಇನ್ PU. ಸೊ ಅಲ್ಲೇನಾಯಿತು, ಇವಾಗ EM ಅಂತ ಒಂದು ಸಬ್ಜೆಕ್ಟ್ ಬರ್ತಾ ಇತ್ತು. ಆ EM ಸಬ್ಜೆಕ್ಟ್ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಈ ಥರ ಬರೀ ಲ್ಯಾಬಲ್ಲಿ ಮಾತ್ರ ನಂದು ಎಲ್ಲ ಓದಿದ್ದು ಏನೋ ಚೆನ್ನಾಗಿ ಬರ್ತಿದ್ವಿ. ಬುಕ್ ಕಟ್ಲೆ ಬರೀತಾ ಬುಕ್ಲೆಟ್ ಬರೆದು ಕೊಡ್ತಾ ಇದ್ವಿ. ಬರೆದು ಕೊಟ್ಟಾದ್ಮೇಲೆ ಚೆನ್ನಾಗಿ ಬರುತ್ತೆ, ಮಾರ್ಕ್ಸ್ 80 ಬರುತ್ತೆ, 90 ಬರುತ್ತೆ ಬರ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ನಂದು ಫಸ್ಟ್ ಸೆಮಿಸ್ಟ್ರಲ್ಲಿ ಒಂದು ಲ್ಯಾಬ್ ಬಿಟ್ಟು ಎಲ್ಲ ಫೇಲ್ ಆಗಿತ್ತು. ಸೊ ಆಫ್ಟರ್ ದಟ್ ಐ ಥಾಟ್ ಏನಪ್ಪ ಹಿಂಗಾಗೋಯ್ತು ಅಂತ. ಅದೇನಂದ್ರೆ ನಮ್ದು ಅವಾಗೆಲ್ಲ ರಿಸಲ್ಟು ಲೇಟಾಗಿ ಬಂತು. ಇವಾಗ ನಮ್ಮ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಹತ್ರ ಬಂದಾಗ ಒಂದು 10 days ಇತ್ತು. ಆಗ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬಂತು. ಅವು ಇಲ್ಲೇನಾಯ್ತು, ಅದು ಸಡನ್ ಆಗಿ ಒಂಥರ ಹೆಂಗಾಯ್ತು ಅಂದ್ರೆ ಶಾಕ್ ಆದಂಗೆ ಆಯ್ತು. ಏನಪ್ಪ ಹಿಂಗಾಗೋಯ್ತು ಅಂತ. ಸೊ ಹೆಂಗೆ ಹೇಳೋದು ಮನೆಗೆ ಫೋನ್ ಮಾಡಿ ಹೇಳಿದೆ, ಈ ಥರ ಆಗಿದೆ ಅಂತ. ನಮ್ಮ ಚಿಕ್ಕಪ್ಪ ಒಬ್ಬರು ಅಲ್ಲಿ ಫೈನಲ್ ಇಯರ್ ಓದ್ತಾ ಇದ್ರು ಅದೇ ಕಾಲೇಜ್. ಆಯ್ತು ಅಂದ್ಬಿಟ್ಟು ನಮ್ಮ ಫಾದರ್ ಬಂದರು, ನಿನ್ನ ಕೈಲಿ ಆಗಲ್ಲ ಇಂಜಿನಿಯರಿಂಗು, ಬಿಟ್ಬಿಡು ಬಂದ್ಬಿಡು, ಕಷ್ಟ ಆಗುತ್ತೆ, ಬೇರೆ ಮಾಡಿಯಬ್ಬ ಅಂತ. ನನಗೇನಾಯ್ತು ಅಂದರೆ, ನಮ್ಮ ತಂದೆ ಪಾಪ ಅವನ ಮಗ ಇಂಜಿನಿಯರ್ ಅಂತೆಲ್ಲ ಹೇಳ್ಕೊಂಬಂದಿರ್ತಾರೆ. ಸೊ ನಾನು ಹೆಂಗೆ ಬಿಟ್ಟು ಬಂದ್ಬಿಟ್ರೆ ಮರ್ಯಾದೆ ಪ್ರಶ್ನೆ ಪ್ಲಸ್ ಏನೋ ಒಂಥರ ಇದಾಯಿತು. ನಮ್ಮ ತಂದೆ ಹೋಗ್ಬೇಕಾದ್ರೆ ಬೇಜಾರು ಮಾಡ್ಕೊಂಡ್ರು. ಪಾಪ ಏನೋ ಕರ್ಕೊಂಬಂದ್ಬಿಟ್ಟು ಒಂಥರ ಕೂಡಕ್ದಂಗೆ ಆಗಿದೆಯಲ್ಲ, ಒಂಥರ ಬೋನಲ್ಲಿ ಕೂಡಕ್ದಂಗೆ ಅಂದಂಗೆ ಆಗ್ಬಿಟ್ಟು ಬೇಜಾರು ಮಾಡ್ಕೊಂಡು ಒಂಥರ ಅವ್ರ ಮನಸ್ಸು ಸಪ್ಪು ಅಂತ ನನಗೂ ಬೇಜಾರಾಯಿತು. ತಂದೆ ಅಂದ್ರೆ ಕಣ್ಣಲ್ಲಿ ನೀರು ಬರೋ ಥರ ಅನಿಸ್ತಾ ಇತ್ತು ನನಗೆ, ಫೀಲ್ ಆಯಿತು. ಆಗಲೇ ಬಂದು ಒಂದು ಡಿಸಿಷನ್ ತಗೊಂಡ್ವಿ. ಅವಾಗ ಹತ್ರ ಮಳೆಗಾಲ, ಅವತ್ತು ಮಳೆ ಬಂತು. ನಮ್ಮ ತಂದೆ ಅವರು ಒಂದಷ್ಟು ಕಳೆ ಬೀಜ ತೊಗೊಂಡಿದ್ರು ತಿನ್ನೋಕ್ಕೆ ಬಸ್ ಸ್ಟ್ಯಾಂಡಲ್ಲಿ. ಮಳೆ ಬಂತಲ್ಲ, ಕಳೆ ಬೀಜ ತೊಗೊಂಡಿದ್ರು. ನೀನು ತಿನ್ನು ಅಂತ ಕೊಟ್ಟರು. ನಾನೇನು ಮಾಡಿದೆ, ಕೈಲಿ ಇಟ್ಕೊಂಡೆ ಕಳೆ ಬೀಜ. ತಿನ್ನಲಿಲ್ಲ ನಾನು, ಅದನ್ನು ಜೋಬಲ್ಲಿ ಇಟ್ಕೊಂಡೆ ಹಂಗೇನೆ. ಬಂದು ಅವ್ರು ಹೊರಟರು, ಏನೋ ನೋಡ್ಬೇಕು, ಅವ್ರು ಹೋಗ್ಬೇಕಾದ್ರೆ ನೋಡ್ತಾ ಇದ್ರು ಪಾಪ ಏನು ಮಾಡ್ಕೊಂತಾನೋ ಅಂತ. ನನಗೊಂಥರ ಇದಾಯಿತು, ಬೇಡ ಹೋಗ್ಬಿಟ್ಟು ಸೀದಾ ಈ ಓಮ್ ಫಿಲಮಲ್ಲಿ ಕಲ್ಯಾಣಿ ಇಳಿದ್ಬಿಟ್ಟು ಶಿವರಾಜ್ ಕುಮಾರ್ ಸ್ನಾನ ಮಾಡ್ತಾರಲ್ಲ ತಣ್ಣೀರಲ್ಲಿ, ಆ ರೀತಿ ಓಂ ಬ್ರಹ್ಮಾನಂದ ಓಂಕಾರ ಅಂತ, ಆ ರೀತಿ ಬಂದು ಅಲ್ಲಿ ಅವಾಗೆಲ್ಲ ಇದಿರಲಿಲ್ಲ, ಬೋರಲ್ಲಿ ಒತ್ಕೊಂಡು ಹಂಗೆ ಬಂದು ತಣ್ಣೀರು ಸ್ನಾನ ಮಾಡಿಕೊಂಡು ಅವತ್ತು ಕೂತಿದ್ದು. ಇವು ಬಿಲೀವ್ ಇಟ್ ಆರ್ ನಾಟ್, ಆಲ್ಮೋಸ್ಟ್ ನಾನು ಒಂದು ಎಕ್ಸಾಮ್ 10 days or 12 days ಇತ್ತು. ಆಲ್ಮೋಸ್ಟ್ 24 hours ನಾನು ಮಲಗಿಲ್ಲ. ನಿದ್ದೆ ಬಂತು ಅಂದರೆ ಆ ಕಳೆ ಬೀಜ ಇತ್ತಲ್ಲ, ನಮ್ಮ ತಂದೆ ಕೊಟ್ಟಿದ್ರಲ್ಲ ಒಂದು ಜೋಬಲ್ಲಿ ಇಟ್ಕೊಂಡಿದ್ದಲ್ಲ, ತೆಗೆದಾಗ ಎಂತ ನಿದ್ದೆ ಬಂದ್ರು ಬಾಯಲ್ಲಿ ಹಾಕೊಂಡಾಗ ಒಂಥರ ಟ್ಯಾಬ್ಲೆಟ್ ಇದ್ದಂಗೆ ಎನರ್ಜಿ ಬರೋದು, ಮತ್ತೆ ಚಾರ್ಜ್ ಆಗೋದು. ಆವಾಗ ಅಲ್ಲಿ ನಮ್ಗೆ ಏನಂದ್ರೆ ಒಂದು ಲೈನ್ ನಾನು ಓದ್ದ ಅಂದ್ರೆ ಅದು ಯಾವ ರೀತಿ ಒಂಥರ ಕಂಪ್ಯೂಟರ್ಲಿ ಟೈಪ್ ಮಾಡಿ ಸೇವ್ ಮಾಡ್ದಂಗೆ ಆಗ್ಬಿಡ್ತಿತ್ತು ಆ ಥರ. ಸೊ ಅವಾಗ ಫೋರ್ಟ್ರಾನ್ ಲ್ಯಾಂಗ್ವೇಜ್ ಅಂತಿತ್ತು, ಎಷ್ಟೊಂದು ಅವೆಲ್ಲ ಕಂಪ್ಯೂಟರ್ ನಮ್ಗೆ ಗೊತ್ತೇ ಇರಲಿಲ್ಲ ಆ ಟೈಮ್. ನಾವು ಕೇಳ್ಬಿಟ್ಟು ನಿಮ್ಮ ಮೆಮೊರಿ ಪವರ್ ಭಾಳ ಸ್ಟ್ರಾಂಗ್ ಇದೆ ಅಂತ ಅವಾಗ ತುಂಬಾ. ಆಮೇಲೆ ಡ್ಯೂ ಟು ದಿಸ್ ಫೋಕಸ್ ಒಂದೇ ಇತ್ತು ಅವಾಗ, ನಮ್ಗೇನಿಲ್ಲ, ನಮ್ಗೆ ಬೇರೆ ಡೈವರ್ಸಿಫಿಕೇಶನ್ ಇರಲಿಲ್ಲ. ಮಗುವಿನ ಥರ ಅಷ್ಟೇ, ನಮ್ಗೇನು ಇದು ಓದ್ಬೇಕು, ಇದು ಮುಗಿಸ್ಬೇಕಷ್ಟೇ. ನನ್ನ ಹತ್ರ ಅವಾಗ ಏನ್ ಮಾಡಿದ್ರು, ನಾನೇ ಫೇಲ್ ಆಗಿದ್ದೆ. ಸೀನಿಯರ್ಸ್ ಅಲ್ಲಿ ಬಂದು ಇದೇನು ನಾವು ಬ್ಯಾಕ್ಲಾಗ್ ಇರ್ತಿತ್ತಲ್ಲ, ಇದು ಹೆಂಗ್ ಮಾಡೋದು ಹೇಳ್ಕೊಡು ಅಂತ ಅವ್ರಿಗೆ ಹೇಳ್ಕೊಟ್ಟು ನನಗೆ ಜಾಸ್ತಿ ಆಗ್ಬಿಡ್ತು. ಇದು ಎಕ್ಸಾಮ್ ಬಂತು, ಬರಿತಾ ಇದೆ, ಬಟ್ ಐ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್ ನನಗೆ ಬರುತ್ತಾ ಇದಾಗುತ್ತಾ ನೋಡೋಣ ಬಿಡು ಬೇಡ. ಯಾಕಂದ್ರೆ ಫಸ್ಟ್ ಸೆಮಿಸ್ಟರ್ ಅದೇ ಥರನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಫೇಲ್ ಆಗಿದ್ದೀನಿ. ಸೊ ನಾನು ಯಾರು ಹೇಳ್ತಾರಲ್ಲ ಹೆಂಗೆ ಮಾಡಿದ್ದೀರಾ ಅಂದ್ರೆ, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ, ಪಾಸ್ ಆಗ್ಬೋದಾ ನೋಡೋಣ ಬಾ ಬರ್ತಾ ಇದ್ದೆ. ಸೊ 1 fine day ರಿಸಲ್ಟ್ ಅವಾಗ ನನ್ನ ಮನಸ್ಸಲ್ಲಿ ಇತ್ತು, ಎಸ್ ಈ ಸರಿ ಆಗುತ್ತೆ.
ಅದೇನೋ ಏಟ್ಗಳು ಬಿದ್ದಿತ್ತು, ಹ್ಮ್ ಇದನ್ನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಓಕೆ ಮನ್ಸಲ್ಲಿ ಇತ್ತು. ಬಟ್ ಯಾರು ಹೇಳ್ಕೊಂಡು ಹೋಗಲ್ಲ, ಹೇಳ್ಬಿಡ್ತೀನಿ ನಾಳೆ ಏನಾಗುತ್ತೆ ಒಂಥರ ಏನು ಓದ್ಸೇನೆ ಹೇಳೋದು ಹಿಂಗೆ ಆಯಿತು ಅಂತ ಹೇಳಿದ್ರೆ ನಾನು ಯಾರಿಗೂ ಐ ನಾಟ್ ಎಕ್ಸ್ಪ್ರೆಸ್ ಏನು ಅನ್ಸುತ್ತೆ. ತಿರ್ಗಿ ಮತ್ತೆ ಇದಾಗುತ್ತೆ ಅಂತ ಸುಮ್ಮನೆ ಇದು ಮಾಡ್ಕೊತಾರೆ, ಯಾಕಬೇಕು ಯಾಕೆ ಬೇಕು ಅಂತ ಸುಮ್ಮನೆ ಇದೆ. ಹೌದು ಆಯ್ತು ಎಲ್ಲ ರಿಸಲ್ಟ್ ಬಂತು ಅಂತ ಆಯಿತು, ಎಲ್ಲ ಎಕ್ಸಾಮ್ ಎಲ್ಲ ಆಯಿತು. ನಾನು ಅಷ್ಟೇ ಬೆಂಗಳೂರು ಪ್ಯಾಕ್ ಮಾಡ್ಕೊಂಡು ಅಂತ ಬೆಂಗಳೂರು ಹೊರಟಿದೆ, ಹ್ಮ್ ಅಂದರೆ ಹೊರಟ್ಬಿಟ್ಟಿದೆ. ಹ್ಮ್ ಥರ್ಡ್ ಸೆಮ್ ಬತ್ತೆ, ರಿಸಲ್ಟ್ ಬರೋರ್ಗು ಬಾ ಏನಂತೆ ಅಂತ ನಮ್ಮ ಚಿಕ್ಕಪ್ಪನ ಹೇಳಿದ್ರು. ಹ್ಮ್ ಆಯಿತು ರಿಸಲ್ಟ್ ಬರೋರ್ಗು ಏನೋ ಆಮೇಲೆ ಎಲ್ಲ ಫೇಲರ್ ಹೋಗ್ಬೇಡ ಅಂದ್ಬಿಟ್ಟು ಬಂದೆ. ಹ್ಮ್ ಸೊ ಅಲ್ಲಿ ನಾನು ರಿಸಲ್ಟ್ ನೋಡೋಕೆ ಹೋಗಿರಲಿಲ್ಲ, ಭಯ. ನನ್ನ ಪಕ್ಕದಲ್ಲಿ ಇದ್ದ ಹುಡುಗ ಇದ್ದ, ಅಂದರೆ ನನ್ನ ಸೀರಿಯಲ್ ನಂಬರ್ ಪಕ್ಕ, ಅವನು ನೋಡ್ಬಿಟ್ಟು ಬಂದ್ಬಿಟ್ಟು ಏಯ್ ಏನೋ ನೀನು ಒಂದೇ ಕಣ ಹೋಗಿರೋದು ಅಂದ. ಒಂದೇ ಹೋಗಿರೋ ಅಂದ್ರೆ ಒಂದೇ ಆಗಿರೋದು ಅಂದಂಗೆ ಅನ್ಸ್ತು. ಆಗಿರೋದು ಹಂಗೆ. ಸೈಟ್ ಹೋಯ್ತಲ್ಲಪ್ಪ ಅಂತಂದು ಸುಮ್ಮನೆ ಕೂತ್ಕೊಂಬಿಟ್ಟೆ ಹಿಂಗೆ. ಅವನೊಂದು ನೀನು ಒಂದೇ ಕಣ ಫೇಲ್ ಆಗಿರೋದು ಎಲ್ಲ ಪಾಸ್ ಆಗಿದೆ ಅಂತ. ಆಲ್ಸೋ ನಾಟ್ ಏನೋ 35 ಅಂತೇನಿಲ್ಲ, ಎಲ್ಲ 50+ 60 ಹಂಗೆ ಬಂದಿದೆ ಓಹೋ. ಹ್ಮ್ ಆಗ. ಹ್ಮ್ ಆ ಥರ ಆಯಿತು. ಸೊ ಅವಾಗಿಂದ ಸೊ ಎಜುಕೇಷನ್ ಅದು ನಮ್ಗೆ ಓಕೆ ಮಾಡ್ಬೋದು ನಾನು ಓಕೆ. ಅಂತ ಒಂದು ಕರೆ ಬರ್ತದೆ, ಮಾತಾಡೋಣ. ಮಾತಾಡಿ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಹಲೋ. ಎಸ್ ಸರ್. ಆಮೇಲೆ ಮನೋಜ್. ಎಸ್ ಎಸ್ ಎಸ್. ಸೊ ಆಫ್ಟರ್ ದಟ್ ಥರ್ಡ್ ಸೆಮಿಸ್ಟರ್ಗೆ ಬಂದು ಅವಾಗೆಲ್ಲ ಒಂದ್ಸರಿ ಕಾಲೇಜಲ್ಲಿ ರೆಕಗ್ನೈಸ್ ಆಯಿತು. ಓಕೆ ಫೈನ್. ಅವಾಗ ನನಗೆ ಈ ಕಲ್ಚರಲ್ ಆಕ್ಟಿವಿಟೀಸು ಎಲ್ಲನೂ ಆ್ಯಕ್ಚುಲಿ ಸೆಕೆಂಡ್ ಪಿ ಯು ಇದ್ದಾಗ ನಾನು ವಾಯ್ಸ್ ಹೆಂಗಿತ್ತು ಅಂದರೆ ಲೈಕ್ ಅವಾಗ ತಾನೇ ಆಶಿಕಿ ಫಿಲಮ್ ಬಂದಿತ್ತು 90s ಅಲ್ಲಿ. ಅವಾಗ ನನ್ನ ವಾಯ್ಸ್ ಲೈಕ್ ಇಟ್ಸ್ ರಿಸೆಂಬಲ್ಸ್ ನಿಮ್ಮ ವಾಯ್ಸ್, ಯಾಕಂದ್ರೆ ನಂದು ಟೆಕ್ಸ್ಚರ್ ಏನಾಗಿದೆ ಅಂದರೆ ಸ್ವಲ್ಪ ನೋಸಲ್ಲಿ ಬರುತ್ತಲ್ಲ ವಾಯ್ಸ್, ನ್ಯಾಸಲ್. ಅದರಿಂದ ಏನಾಯ್ತು, ನಾನು ಹಾಡಾಗದಾದ್ರೆ ಅದು ಅದರಿಂದ, ಬಟ್ ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ನ್ಯಾಚುರಲ್ ಆಗಿ ಸುಮ್ಮನೆ ಆಡ್ತಿದ್ದೆ, ಫ್ರೆಂಡ್ಸ್ ಜೊತೆಲಿ ಆಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆಮೇಲೆ ಥರ್ಡ್ ಸೆಮಿಸ್ಟರ್ ಬಂದಾಗ ಅವಾಗ ಸ್ವಲ್ಪ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಏನು ಮಾತಾಡೋದಕ್ಕೆ ಪ್ಲಸ್ ಎಲ್ಲ ಜೊತೆ ಎಲ್ಲ. ಅವಾಗ ಬಂದಾಗ ಅವಾಗ ಕಾಲೇಜ್ ಫೆಸ್ಟ್ ಎಲ್ಲ ಬಂತಲ್ಲ, ಅವಾಗ ಒಂಥರ ಜೋಶು, ಎಲ್ಲ ಪಾಸ್ ಬೇರೆ ಆಗಿದ್ವಿ, ಎಲ್ಲ ಇದಾಗಿತ್ತು. ಸೊ ಅವಾಗ ಏನು ಮಾಡಿದ್ರು, ನೀವು ನಾಡು ಅಂತಂದ್ರು. ಅವಾಗ ಏನು ಮಾಡಿದ್ರು, ಅವಾಗೆಲ್ಲ ಜಾಸ್ತಿ ಅವಾಗ ಮೊದಲು ಇವ್ರು ಜಾಸ್ತಿ ಬರೋರು, ಯಾರು ನಾರ್ತ್ ಇಂಡಿಯನ್ಸು ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಬೆಂಗಳೂರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ. ಆಫ್ಟರ್ ದಟ್ ಅವಾಗ ಇದ್ದಿದ್ದೆ 25-30 ಕಾಲೇಜ್, 40 ಕಾಲೇಜ್ ಹಾರ್ಡ್ಲಿ ಆಲ್ ಓವರ್ ಕರ್ನಾಟಕ. ನಾರ್ತ್ ಅಲ್ಲೆಲ್ಲ ಕಮ್ಮಿ ಇತ್ತು ಇಂಜಿನಿಯರಿಂಗ್ ಕಾಲೇಜಸ್, ಈಗ ಬಿಡಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ, ಇವಾಗ ಜಾಸ್ತಿ ಆಗಿದೆ. ಸೊ ಆಗ್ಲಿ ಅಲ್ಲಿಂದ ಇಲ್ಲಿ ಬಂದಿರಲ್ಲ ಏನ್ ಮಾಡಿದ್ರು, ಹಿಂದಿಗಾವ್ ಅಂತ ನಮ್ಗೆ ಹಿಂದಿ ಮಾತಾಡಿ ಬರ್ತಾರಲ್ಲ ಸರಿ, ಹಿಂದಿಗಾವ್ ಅಚ್ಚಾ ಅಂತ. ಅವಾಗ ಸುಮ್ಮನೆ ಇವಾಗ ಇವು ಆಶಿಕಿ ಸಾಂಗ್ಸು ಹಾಡ ಸ್ಟಾರ್ಟ್ ಮಾಡಿದೆ ಫಸ್ಟ್. ಆಮೇಲೆ 1942 ಲವ್ ಸ್ಟೋರಿ ಅಂತ ಒಂದು ಫಿಲಮ್ ಬಂತು, ಹೌದು, ಆ ಹಾಡು ಕಾಂಪೋಸಿಷನ್. ಅದು ನಮ್ಗೇನು ಗೊತ್ತಿಲ್ಲ ಅವಾಗ, ಅಂದ್ರೆ ಅವಾಗೆಲ್ಲ ನಮ್ಮ ಹತ್ರ ಏನಿರಲಿಲ್ಲ. ಅವಾಗ ಅವ್ರು ನಮ್ಮ ಫ್ರೆಂಡ್ ರೂಮ್ಗಳ ಹತ್ರ ಹೋಗಿ ಅವರು ಟೇಪ್ ರೆಕಾರ್ಡ್ ಇಟ್ಕೊಂಡಿದ್ರು, ಅಲ್ಲೋ ಕ್ಯಾಸೆಟ್ ಹಾಕೊಂಡು ಕೇಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಇನಿಷಿಯಲಿ ಚಿಕ್ಕ ಕಾಂಪಿಟೇಷನ್ ಹೋಗ್ತಾ ಇದ್ದೆ. ಅವಾಗ ಸುಮ್ಮನೆ ಆಡಕ್ಕೆ ಹೋದ್ರೆ ಹುಡುಗರು ನಮ್ಮ ಕನ್ನಡದವ್ರು ಏನು ಮಾಡ್ತಿದ್ರು, ಓ ಅಂತ ಕಿರ್ಚ್ಬಿಡೋರು, ಹಿಂದಿ ಆಡ್ತಿದ್ಯಾ ಅಂತ ಕೂಗ್ಬಿಡೋದು. ನನ್ನ ವಾಯ್ಸು ಸೆಟ್ ಆಗಲ್ಲ, ಬೇರೆದಕ್ಕೆಲ್ಲ ಕನ್ನಡ ಕಿರ್ಚೋರು. ಆಮೇಲೆ ದೆನ್ ಆಫ್ಟರ್ವರ್ಡ್ಸ್ ಫೆಸ್ಟ್ ಆಯಿತು. ಫೆಸ್ಟ್ ಅಂದರೆ ಕಾಲೇಜ್ ಫೆಸ್ಟ್ ಆಗುತ್ತೆ. ಆ ಫೆಸ್ಟಲ್ಲಿ ತುಂಬ ಚೆನ್ನಾಗಿ ಅದು ಅವಾಗ ಇವ್ರದ್ದು DDLJ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಫಿಲಮ್ ಅಲ್ಲಿ ಆ ಡ್ಯುಯೆಟ್ ಸಾಂಗ್ ಸೂಪರ್, ಅದೆಲ್ಲಾನು ತುಂಬಾ ಹಿಟ್ ಆಯ್ತು ಅಲ್ಲೆಲ್ಲ. ಸೊ ಆಫ್ಟರ್ ದಟ್ ಸೊ ರೆಕಗ್ನೈಸ್ ಆಯ್ತು ಕಾಲೇಜಲ್ಲಿ, ತುಂಬಾ ಚೆನ್ನಾಗಿ ಆಡಿದ್ರು ಸರ್, ತುಂಬಾ ಚೆನ್ನಾಗಿ ಆಡ್ತೀರ. ಒಂದು ಲೈನ್ ಹಾಡ್ಬೋದಾ ಅದರಲ್ಲಿ? ಒಂದು ಆಡ್ಲಿ ಬಹಳ ಚೆನ್ನಾಗಿದೆ. ಹೌದಾ? ಪ್ಲೀಸ್. ತುझे देखा तो ये जाना सनम प्यार होता है दीवाना सनम तुझे देखा तो ये जाना सनम. क्या बात, ಸೂಪರ್, ವೆರಿ ನೈಸ್. ಹಂಗೆ ಸ್ಟಾರ್ಟ್ ಆಗ್ತಾ ಆ ಫೀಲ್ ಎಲ್ಲಿಂದ ತರ್ತೀರಾ? ಅದು ಕೇಳಿದಾಗ ಒಂಥರ ನನ್ನ ಮೆಮೊರಿ ಚೆನ್ನಾಗಿದೆ. ಕಾಲೇಜಲ್ಲಿ ಯಾವುದೋ ಒಂದು ಹುಡುಗಿ ಇಲ್ಲ ಇನ್ಸ್ಪಿರೇಷನ್. ಅವಾಗ ನಮ್ಗೇನಂದ್ರೆ ಈ ಲವ್ ಅದೆಲ್ಲ ನಮ್ಗೆ ಇದೇ ಇರಲಿಲ್ಲ. ಸಿ ಬಿಕಾಸ್ ಬೇಸಿಕಲಿ ವಿ ಆರ್ ಬಂದಿರೋದನ್ನ ಓದಕ್ಕೆ ನಮ್ಮ ಮೈಂಡ್ ಎಲ್ಲ ಐತೆ ಏನಾದ್ರು ಫೋಕಸ್ ಆಗಿದೆ. ಮುಂದೆ ನಾವು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬೇಕು, ಅದ್ ಮಾಡ್ಬೇಕು. ಫೋಕಸ್ ಇದ್ರು ಕೂಡ ಮತ್ತೆ ನೀವು ಸಿಂಗಿಂಗಿಗೆ ಸ್ವಲ್ಪ ಏನಾಯ್ತು ಅಂದ್ರೆ ಇವಾಗ ನಿಮ್ಗೆ ಏನಾಗುತ್ತೆ ಅಂತ 4 ಜನ ಕಾಲೇಜಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಇದೆಯಪ್ಪ ಚೆನ್ನಾಗಿದೆ ಅಂತ ಏನಾಯ್ತು ಒಂಥರ ಹುಮ್ಮಸ್ ಬರ್ತದೆ, ಪ್ಲಸ್ ಮತ್ತೆ ಆಡೋಣ ಅಂತ ಇದಾಯ್ತು. ಎಸ್, ಒಂದು ಕರೆ ಬರ್ತದೆ, ಮಾತಾಡೋಣ. ಓಕೆ ಸರ್.
ಹಲೋ, ಸ್ಟಾರ್ ಮೆಲೋಡಿ ನಮಸ್ತೆ. ಯಾರು ಮಾತಾಡೋದು? ಸರ್, ನಾನು ನಂದೀಶ್ ಅಂತ ಇಲ್ಲಿ ಇನ್ಸ್ಟಿಟ್ಯೂಟ್ ಹತ್ರ ಬಂದಿದೆ ಸರ್. ಸ್ವಲ್ಪ ಕೋಚ್ ನೀವೇ ಅಲ್ವಾ ಸರ್ ಕೋಚ್? ಹೌದೌದು. ತಾವು ಮೇಲ್ಗಡೆ ಬರ್ತೀರಾ? ಬನ್ನಿ, ಮೇಲ್ಗಡೆ ನಾನು ಲೈವಲ್ಲಿ ಇದ್ದೀನಿ. ಓಕೆ ಸರ್, ನಾನು ವೇಟ್ ಮಾಡ್ತೀನಿ. ಬನ್ನಿ ಬನ್ನಿ. ಸೊ ಆಗ ಬರೀ ಸೊ ಆಯ್ತು ಅಂದ್ಬಿಟ್ಟು ಎಲ್ಲರೂ ತುಂಬ ಇದಾಯ್ತಲ್ಲ, ನೀವು ಹೇಳ್ದಂಗೆ ಸ್ವಲ್ಪ ರೆಕಗ್ನೈಸ್ ಆಯಿತು. ಓಕೆ. ಆ್ಯಂಡ್ ಅಲ್ಲಿ SIT ಅಂತ ಕಾಲೇಜ್ ಇದೆ, ಸಿದ್ಧಗಂಗಾ ಕಾಲೇಜು. ಸೊ ಅಲ್ಲಿಂದ ಅವರು ಇದು ಮಾಡಿದ್ರು, ಲೈಕ್ ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಆಡೋದಕ್ಕೆ ಬನ್ನಿ ಅಂತ. ಸೊ ಅಲ್ಲಿ ಹೋಗಿ ಅಲ್ಲಿ ಆಡ್ಬಿಟ್ಟು ಬಂದೆ. ನಾನು ರಿಸಲ್ಟ್ ಏನು ನೋಡೋಕೆ ಹೋಗಿರಲಿಲ್ಲ. ಓಕೆ. ಸೆಕೆಂಡ್ ಇಯರಲ್ಲಿ 3rd ಪ್ರೈಸ್ ಬಂದಿದ್ದು ನನಗೆ. ನಾನು ನೋಡಿಲ್ಲ ನಮಗೇನು ಬರ್ತದೆ ಬಾ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು. ಓಕೆ. ಆವಾಗ ಇದಾಡಿದ್ದೆ, ಕುಲದಲ್ಲಿ ಕೀಳಿ ಯಾವುದೋ ಹುಚ್ಚಪ್ಪ ಅಂತ ಅದಾಡಿದ್ವಿ. ಅಲ್ಲಿ 3rd ಪ್ರೈಸ್ ಬಂದಿದ್ದು ನನಗೆ ಗೊತ್ತಿಲ್ಲ, ಬಂದ್ಬಿಟ್ಟೆ. ಸೊ ನೆಕ್ಸ್ಟ್ ಅಲ್ಲಿ ಪೇಪರ್ಲಿ ಅನೌನ್ಸ್ ಮಾಡ್ತಾರಾಗ 3rd ಪ್ರೈಸು ಲೋಕಲ್ ಅಂತ, ಜಗದೀಶ್ ಕುಮಾರ್ ಲೋಕಲ್ ಅಂತ. ನಾವು ಕಾಲೇಜಿನ ಮೆನ್ಷನ್ ಆಗಿರಲಿಲ್ಲ, ನಾವು ಬಂದ್ಬಿಟ್ವಲ್ಲ ಅಲ್ಲಿ. ಸೊ ಬಂದ್ಬಿಟ್ಟಿಂದ ಅದಕ್ಕೆ ಲೋಕಲ್ ಅಂತ ಕೊಟ್ಟರು. ದೆನ್ ಐ ವೆಂಟ್ ಟು ಕಲೆಕ್ಟ್ ಮಾಡ್ಕೊಬೇಕು ಶೀಲ್ಡು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ. ಹೋದಾಗ ನಾನು ಅಲ್ಲಿ ನಾನು ಈ ಥರ ಸಿದ್ಧಾರ್ಥ ಕಾಲೇಜಿಂದ ಬಂದಿರೋದು ಅಂತ ಹೇಳಿದ್ಮೇಲೆ ಅವರು ಲೆಟರ್ ಎಲ್ಲ ಕೊಟ್ಟರು. ನಾನು ಮತ್ತೆ ನಮ್ಮ ಕಾಲೇಜಿಗೆ ಬಂದು ಪ್ರಿನ್ಸಿಪಾಲ್ ಕೊಟ್ಟ ಮೇಲೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು. ಸೊ ಅವಾಗ ಇನ್ನು ಸ್ವಲ್ಪ ಬೂಸ್ಟ್ ಆಯಿತು. ಓಕೆ. ಸೊ ಆಮೇಲೆ ನೆಕ್ಸ್ಟ್ ಇಯರಿಂದ ಅದು ನೆಕ್ಸ್ಟ್ ಸೆಕೆಂಡ್ ಇಯರ್ 3rd ಇಯರ್ ಹೋದ್ವಿ. ಓಕೆ. ಅವಾಗ ಅಲ್ಲೋಗಿ ಒಂದು ಹಿಂದಿ ಮತ್ತು ಕನ್ನಡ ಎಲ್ಲ ಹಾಡಿದ್ವಿ. ಎಸ್, ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಮತ್ತೆ ಹಲೋ, ಹಲೋ ಅಲ್ಲಿ ಯಾರು ಮಾತಾಡೋದು? ಹಲೋ ಸರ್, ನಮಸ್ತೆ. ನಾನು ಅಚ್ಯುತ್ ಮಾತಾಡ್ತಾ ನಮಸ್ತೆ ಅಚ್ಯುತ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಎಸ್, ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ನಮ್ಮದು ಇವತ್ತು ಡ್ಯಾಶಿಂಗ್. ಎಸ್, ಜಗದೀಶ್ ಕುಮಾರ್ ಅವರು ಬಂದಿದ್ದಾರೆ. ಕುಮಾರ್ ಇದ್ದಾರೆ ಇವತ್ತು. ಸೊ ಅವ್ರದ್ದು ಒಂದು ಜಾನಸನ ಕೇಳಿದೆ ಸರ್. ಕೇಳಿದ್ರಾ? ಎಂತ ಅಮೋಘವಾಗಿ ಬಂತು ಅಂತಂದ್ರೆ ಆ ಒಂದು ವೈಬ್ರೇಟ್ ಎಷ್ಟು ಚೆನ್ನಾಗಿ ಕೊಡ್ತಾರಂದ್ರೆ ಆಕ್ಚುಲಿ ನಂಗೆ ವಂಡರ್ ಅನ್ಸುತ್ತೆ ಆ ವೈಬ್ರೇಟರ್ಸ್ ಹೆಂಗ್ ಕೊಡ್ತಾರೆ ಅಂತಂದ್ರೆ ದಟ್ ಇಸ್ ಫುಲ್ ನ್ಯಾಚುರಲ್ ಆಕ್ಚುಲಿ. ಅಲ್ವಾ ಸೂಪರ್. ಇಟ್ಸ್ ವೆರಿ ನ್ಯಾಚುರಲ್. ಇಲ್ಲ, ನಾನು ಮುಂಚೆ ಏನ್ ಅನ್ಕೊಂತ ಇದ್ದೆ ಅಂತಂದ್ರೆ ಕುಮಾರ್ ಕೊಡ್ತಾರಲ್ಲ, ಸೊ ಅದಕ್ಕೆ ಇವ್ರು ಕೊಡ್ತಾರೆ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಕಮಿಂಗ್ ವೆರಿ ನ್ಯಾಚುರಲಿ. ಅವ್ರು ಹೇಳಿದ್ರು, ನಾನು ಅದನ್ನ ಕೇಳಿದವ್ರಿಗೆ, ಈ ವೈಬ್ರೇಟ್ ಎಷ್ಟು ಚೆನ್ನಾಗಿ ಹೇಗೆ ಕೊಡ್ತೀರಾ? ಇಲ್ಲ, ಅದು ನ್ಯಾಚುರಲ್ ಮೊದಲಿಂದಾನೇ ಬಂದಿದೆ ಅಂತ ಹೇಳ್ತಾರೆ. ಸೂಪರ್ ಸೂಪರ್ ಸೂಪರ್. ಎಸ್, ಮಾತಾಡಿ. ಜಗದೀಶ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ನೀವು ತುಂಬಾ ನಿಮ್ದು ಸರ್ ಒಂದು ಕ್ವಶನ್ ಕೇಳ್ಬೇಕು ಜಗದೀಶ್ ಸರ್ಗೆ. ಕೇಳಿ ಸರ್, ಹೇಳಿ. ಸೊ ಈಗ ವೈಬ್ರೇಟರ್ಸ್ ನೀವೇನ್ ಕೊಡ್ತೀರಲ್ಲ, ಈಗ ಅದ್ರ ಸ್ವಲ್ಪ ಟೆಕ್ನಿಕ್ ಹೇಳ್ಬೋದಾ, ಏನಂತ ಹಿಂಗೆ ಅಂತ? ಟೆಕ್ನಿಕ್ ಅಂತ ಇಲ್ಲ, ಅದೇನಾಗುತ್ತೆ ಅಂದರೆ ನಾವು ಅಬ್ಸರ್ವ್ ಮಾಡಿದಾಗ, ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಆಟೋಮೆಟಿಕಲಿ ನಮ್ಮ ವಾಯ್ಸ್ ಎತ್ಕೊಳ್ತದು. ಸೊ ಅದನ್ನ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸಾಂಗ್ ಕೇಳ್ತೀವಲ್ಲ, ಇವಾಗ ಅದು ಇಂಪಾರ್ಟೆಂಟ್. ಆ ಸಾಂಗ್ ಬಂದಾಗ ಅದ್ರದ್ದು ಅದು ಫುಲ್ ಒಳಗಡೆ ಹೋದಾಗ ಅದು ಗೊತ್ತಾಗುತ್ತೆ. ಇವಾಗ ಸರ್ ಅದು ಹೇಳ್ತಾ ಇದ್ರು. ಸೊ ನಾವು ಓಪನ್ ಅಪ್ ಆಡಿದಾಗ ಆ ಏರು ಅವೆಲ್ಲನೂ ಅದು ನೀಟಾಗಿ ವೈಬ್ರೇಟರ್ಸ್ ಹಂಗೆ ಕುತ್ಕೊಂಡ್ಬಿಡ್ತದೆ. ಈ ಹಂಪಲ್ಲಿ ನಾವು ಗಾಡಿ ಓಡಿಸ್ಬೇಕಾದ್ರೆ ಲೈಟಾಗಿ ಸ್ವಲ್ಪ ಜಾಸ್ತಿ ಜೋರಾಗಿ ಡರ ತೊಟ್ಟೋಗುತ್ತೆ. ಸೊ ನಿಧಾನಕ್ಕೆ ನಾವು ಹಂಪನ್ನ ಇಳಿಸ್ಕೊಂಡು ಹೋದಾಗ ಫಸ್ಟ್ ಗೇರ್ ಹಾಕೊಂಡು ಅವಾಗ ಹೆಂಗಿರುತ್ತೆ ಆ ಥರ ಬರ್ತದೆ ವೈಬ್ರೇಟರ್ಸ್. ಇವು ಕೆಲವು ಸುಮ್ಮನೆ ವೈಬ್ರೇಟರ್ ಜಾಸ್ತಿ ಓವರ್ ವೈಬ್ರೇಟರ್ ಕೊಟ್ಬಿಡ್ತಾರೆ, ಹೆಚ್ಚಿಕೊಂಡ್ಬಿಡ್ತಾರೆ. ಆ ಕೊಟ್ಟಾಗ ಏನಾಗುತ್ತೆ ಒಂಥರ ಇದು ಕೊಟ್ಟೋಗುತ್ತೆ, ಆಭಾಸ ಅನ್ಸ್ಬಿಡ್ತದೆ. ಇದು ಒಂಥರ ಈ ನಾ ಹೇಳೋದಲ್ಲ, ಹೈವೇಗಳು ಇವಾಗ ಹಾಸನ ಹೈವೇಲಿ ಹೋಗ್ಬೇಕಾದ್ರೆ ಕಾರಲ್ಲಿ ದಡ ಅಂತ ಹೊರಟೋಗ್ತೀವಿ ಒಂದ್ಸರಿ. ಹೌದು, ಆ ಥರ ಆಗುತ್ತೆ. ಅದೇ ನೀವು ಫಸ್ಟ್ ಗೇರ್ ನಿಧಾನಕ್ಕೆ ಹಾಕ್ಬಿಟ್ಟು ನಿಧಾನಕ್ಕೆ ಹೋದಾಗ ಸೊ ಇಟ್ ವಿಲ್ ಬಿ ನಿಮಗೆ ಸ್ಟ್ರೈನ್ ಅನ್ಸಲ್ಲ. ಸೊ ದ ಸೇಮ್ ವೇ ವೈಬ್ರೇಟರ್ಸು ಬರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಗುಡ್ ಎಕ್ಸಾಂಪಲ್. ಯಾಕೋ ಹೈವೇ ಅಲ್ಲ, ಹಾಸನ್ದೇ ಹೇಳಿದ್ರು, ಯಾವುದೋ ಹಾಸನ್ ಕಡೆ ಎಲ್ಲೋ ಹೋಗ್ತಾರೆ ಹೆಚ್ಚು. ಇದು ಹೊರನಾಡು ಹೋಗ್ತಾ ಇರ್ತೀವಿ. ಹೊರನಾಡು ಹೋಗ್ತಿರ್ತೀರಾ? ಇನ್ನೊಂದು ಪ್ರಶ್ನೆ ಸರ್, ಹೇಳಿ ಸರ್. ಆಕ್ಚುಲಿ ಫಸ್ಟ್ ಟೈಮ್ ನೀವು ಹಾಡ್ಬೇಕಾದ್ರೆ ನಾನು ಏನ್ ಅನ್ಕೊಂಡೆ ಅಂತ ನೀವು ಹಾಡ್ ಕೇಳ್ಬಿಟ್ಟು, ಸೊ ನಿಮ್ ವಾಯ್ಸ್ ಆ ತರ ಇಲ್ಲ, ನಾನು ಕುಮಾರ್ ಜನ ತರ ಕುಮಾರ್ ಜನ ಫ್ಯಾನ್ ಏನೋ, ನೀವು ಅದಕ್ಕೆ ಕುಮಾರ್ ಜನ ತರ ಹಾಡ್ತೀರಾ ಅಂತ ನಾನು ಅನ್ಕೊಂಡೆ. ನಿಮ್ ಆಕ್ಚುಲಿ ವಾಯ್ಸ್ ಇರೋದೇ ಹಂಗೇನಾ, ಅಥವಾ ಕುಮಾರ್ ಜನ ಫ್ಯಾನ್ ಅಂತ ಹೇಳ್ಬಿಟ್ಟು ಅವ್ರ ತರ ಹಾಡ್ತೀರಾ ಹಂಗೆ ಅಂತ?
ಇಲ್ಲ ಇಲ್ಲ, ನನ್ನ ವಾಯ್ಸ್ ಹಂಗೆ ಮೋಲ್ಡ್ ಆಗಿಬಿಟ್ಟಿದೆ. ಯಾಕಂದ್ರೆ ನಾನು ಮೊದಲೇ ನೋಸಲಲ್ಲಿ ಇವಾಗ ನಾನು ಮಾತಾಡ್ತಿದ್ರು ಈಗ ನಾಜಲ್ ಬರ್ತದಲ್ಲ ಇವಾಗ ನಾನು ಮಾತಾಡಿದ್ರು. ಸೊ ಅದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ಓಪನ್ ಅಪ್ ಕೊಟ್ಟು ಗಂಟ್ಲಿಂದ ಓಪನ್ ಆಗಿ ಆಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ ಅವ್ರ ವಾಯ್ಸ್ ಥರ ಮ್ಯಾಚ್ ಆಗುತ್ತೆ. ಸೊ ದಟ್ ಯು ಫೀಲ್ ಅದು ಆ ಥರ ಅನಿಸುತ್ತೆ. ಸೊ ನಾನು ಯಾವುದೇ ಟ್ರೈ ಮಾಡೋಕೆ ಹೋದ್ರು ಅದೇ ಟ್ರ್ಯಾಕೇ ಹೋಗುತ್ತೆ. ಅದು ಫಿಲ್ಟರ್ ಮಾಡಬೇಕು ಅಂತ ಸರ್, ಎಕ್ಸರ್ಸೈಸ್ ಮಾಡಬೇಕು. ಇಲ್ಲ, ಇವರಿಗೆ ವರ್ಸಟಿಲಿಟಿ ಮಾಡ್ಬೋದು ಅಚ್ಯುತ್. ವಿ ಕ್ಯಾನ್ ಡೂ ಇಟ್. ಸರ್ ಒಂದು ಝಲಕ ಸರ್, ಜಗದೀಶ್ ಸರ್ ಒಂದು ಝಲಕ ಒಂದು 2 ಲೈನ್ ಆಡಬೇಕು ಅಂತ ನನ್ನ ರಿಕ್ವೆಸ್ಟ್. ಪಾಯಲಿಯಾ ಹೋ 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 ಪಾಯಲಿಯಾ ಹೋ 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 ಪಾಯಲಿಯಾ ಹೋ 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 पायलिया हो हो तेरी पायलिया शोर मचाए, नींद उड़ाए, होश उड़ाए, तुझको पास बुलाए ओ रब्बा हो. क्या बात है, सुपर. ಇಲ್ಲ, ಹಿ ಹ್ಯಾಸ್ ಸ್ಪೆಷಾಲಿಟಿ. ಆ ಸ್ಪೆಷಾಲಿಟಿ ಇದೆ, ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಸೂಪರ್ ಅಲ್ವಾ? ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಸೊ ನಾನು ಹೇಳಿದಲ್ವ, ವೈಬ್ರೇಟ್ ನೀವು ಬಂದ ತಕ್ಷಣ ನಮ್ಗೆ ಗೊತ್ತಾಯ್ತದ ವೈಬ್ರೇಟ್ ಬಗ್ಗೆ. ಸೊ ಅದ್ರ ಬಗ್ಗೆ ಅಚ್ಯುತರು ಅದೇ ಪ್ರಶ್ನೆ ಕೇಳಿದ್ರು. ಸೊ ಆ ವೈಬ್ರೇಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ರ? ಇಲ್ಲ ಸರ್, ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ನ್ಯಾಚುರಲಿ ಸೊ ಅದು ಲ್ಯಾಂಡ್ ಅಪ್ ಹಂಗೆ ಆಗ್ತಾ ಇತ್ತು, ಲ್ಯಾಂಡ್ ಅಪ್. ಓಕೆ. ಸೊ ಇವಾಗ ನಾವು ಆಡ್ಬೇಕಾದ್ರೂ ಅದು ನಮ್ಗೆ ಹಂಗೆ ಬಂದಾಗೆ ನನಗೆ ಅನಿಸ್ತಾ ಇತ್ತು ಅಂದರೆ ಎಸ್ ಇದು ನ್ಯಾಚುರಲ್ ಆಗಿದೆ ಅನ್ನೋ ಥರ ಅನಿಸ್ತಾ ಇತ್ತು, ಫೀಲ್ ಆಗ್ತಾ ಇತ್ತು. ಸೊ ಅದರಿಂದ ಇಟ್ ಹ್ಯಾಸ್ ಕಂಟಿನ್ಯೂಡ್. ವೆರಿ ಗುಡ್. ಸರ್, ನಿಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಏನು ಆಯಿತು, ಅದು ಯಾವ ಕೆಲಸ ಮಾಡೋಕೆ ಪ್ರಾರಂಭ ಮಾಡಿದ್ರಿ? ಹೌದು, ಆ್ಯಕ್ಚುಲಿ ಏನಾಯಿತು, ಆಫ್ಟರ್ ದ ಇಂಜಿನಿಯರಿಂಗ್ ಮುಗಿಸ್ಕೊಂಡು 98 ಪಾಸ್ ಔಟ್ ಆದ್ವಿ. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಓಕೆ ಸರ್, ಓಕೆ. ಯಾಕೋ ನಿಮ್ಮ ಅಭಿಮಾನಿಗಳು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ರಾಜು ಅವರೇ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೋಮವಾರ, ಶ್ರಾವಣ ಸೋಮವಾರದ ನಿಮಗೆ ಶುಭಾಶಯಗಳು. ಎಸ್ ಸರ್. ನಮ್ಮದು ಇವತ್ತು ವಿಶೇಷ ಕಲಾವಿದರಿದ್ದಾರೆ, ಸಿಂಗರ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್. ಸರ್ ನಮಸ್ಕಾರ. ಸರ್, ನಿಮ್ದು ನಾನು ಕೇಳ್ತಾ ಇದ್ದೀನಿ, ಧ್ವನಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ಕನ್ನಡ ಹಿಂದಿ ಎರಡನ್ನೂ ಚೆನ್ನಾಗಿದೆ. ವಾಯ್ಸ್ ವೇರಿಯೇಷನ್, ಮಾಡ್ಯುಲೇಷನ್ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ತುಮಕೂರವರು ಅಂತ ಅನ್ಕೊಳ್ತೀನಿ ನಾನು. ಬೇಸಿಕಲಿ ನಾವು ಓದಿ ತುಮಕೂರಲ್ಲಿ. ಯಾಕಂದ್ರೆ ಸಿದ್ಧಾರ್ಥ ಹೇಳಿದ್ರಿ, ಸಿದ್ಧಗಂಗಾ ಹೇಳಿದ್ರಿ. ಹೌದೌದು. ಇಂಜಿನಿಯರಿಂಗ್ ಗ್ರಾಜುಯೇಟ್ ಸರ್? ಹೌದು ಸರ್, ಹೌದು. ಎಲೆಕ್ಟ್ರಾನಿಕ್ಸ್, BE ENC. ಫೈನ್ ಸರ್, ನಾನು BE END ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್. ಹಾಸನ್. ಓಕೆ, ಫೈನ್. ಗುಡ್. ಓಕೆ. ಬಿಸ್ನೆಸ್ ಏನ್ ಮಾಡ್ತಿದ್ದೀರಿ ಸರ್? ಸರ್ ನಮ್ಮದು ಈ ಡೇಟಾ ರಿಕವರಿ ಅಂತ ಬರುತ್ತಲ್ಲ, ಹಾರ್ಡ್ ಡ್ರೈವ್ಸು ಮತ್ತು ಸ್ಟೋರೇಜ್ ಮೀಡಿಯಾಸ್, ಇವಾಗ ಸರ್ವರ್ಸ್ ಎಲ್ಲ ಬರುತ್ತಲ್ಲ. ನಿಮ್ಮ ಇದರಲ್ಲೇ ಹೌದು. ಆ್ಯಂಡ್ ಆಲ್ಸೋ ಎಲೆಕ್ಟ್ರಾನಿಕ್ ವೇಸ್ಟ್ ರೀಸೈಕ್ಲಿಂಗ್ ಅಂತ ಬರುತ್ತೆ. ರೀಫರ್ಬಿಶಿಂಗ್ ಆ್ಯಂಡ್ ರೀಸೈಕ್ಲಿಂಗ್ ಮಾಡ್ತಿದ್ದೀವಿ. ಸೊ ಅದು ರೀಸೆಂಟಾಗಿ ಒಂದು 2010 ಸ್ಟಾರ್ಟ್ ಮಾಡಿದ್ವಿ. 2004 ನಾವು ಡಾಟಾ ರಿಕವರಿ ಸ್ಟಾರ್ಟ್ ಮಾಡಿದ್ವಿ. ಡಾಟಾ ರಿಕವರಿ ಆ್ಯಂಡ್ ಸ್ಟೋರೇಜ್ ಡಿವೈಸಸ್ ರಿಪೇರು. ಏನು ಸರ್ ಆಡೋದನ್ನ ಇಷ್ಟಪಡ್ತೀರಿ? ಏನು ಸರ್? ಆಡೋದನ್ನ ಯಾಕೆ ಇಷ್ಟಪಡ್ತೀರಿ ಸರ್? ಅದು ಕಾಲೇಜ್ ಲೆವೆಲಲ್ಲಿ ಸ್ವಲ್ಪ ಲೈಕ್ ವಾಯ್ಸ್ ಚೆನ್ನಾಗಿದೆ, ಹಾಡು ಅಂತ ಇರಲ್ಲ, ಅದೇ. ಇಲ್ಲ, ಹೀರೋಯಿಸಮ್ ಅನ್ನೋದಕ್ಕಿಂತ ಏನಾಗುತ್ತೆ, ಎಲ್ಲರೂ ರೆಕಗ್ನೈಸ್ ಮಾಡ್ತಾರಲ್ಲ, ಅದು ಇದ್ದೇ ಇರ್ತದೆ. ಏನಾಗುತ್ತೆ ಖುಷಿ ಸಿಗುತ್ತೆ, ಯಾಕಂದ್ರೆ ಎಲ್ಲರೂ ಮುಂದೆ ಗೊತ್ತದೆ, ಆಯ್ ಮ್ಯಾನ್ ಚೆನ್ನಾಗಿ ಆಡ್ತಿದ್ದೇನೆ, ಸಖತ್ತಾಗಿ ಆಡಿದ್ರಿ ಅಂತ ಒಂದ್ಸರಿ ಅಂತಾರೆ. ನೆಕ್ಸ್ಟ್ ನಾಳೆ ಬಂದಾಗ ಆಯ್ ಸರ್ ಗುಡ್ ಮಾರ್ನಿಂಗ್, ಹೆಂಗಿದ್ದೀರಾ ರೆಕಗ್ನೈಸ್ ಮಾಡ್ತಿರ್ತಾರಲ್ಲ, ಅವಾಗ ಹೇಳ್ತಾರೆ. ಹೌದು. ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ತಾವೆಲ್ಲ ತೆಗಿನ ತಂಬೂರೇಶ್ವರ ನಿಮ್ಮ ಧ್ವನಿನಲ್ಲಿ ಕೇಳಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ವೈಬ್ರೇಷನ್ಸ್ ಹೌದಾ? ಏನ್ ಹೇಳ್ತಿದ್ರೆ ಐ ವಾಂಟ್ ಟು ಫೀಲ್ ದಟ್ ವೈಬ್ರೇಷನ್ಸ್ ಇನ್ ದಟ್ ಸಾಂಗ್. ಓಕೆ. ಒಂದು ಎಷ್ಟು ಲೈನ್ ಬರ್ತದೆ ಅಷ್ಟು ಲೈನ್ ಹಾಡ್ತೀನಿ ನಿಮಗೆ.
ಆಗ್ಬೋದು ಸರ್. ಕರವಲ್ಲತ್ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಕರವಲ್ಲತ್ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಮುಂದಿದ್ದು ಇಲ್ಲ. ನೋ ಪ್ರಾಬ್ಲಮ್. Sorry. ಓಕೆ ಸರ್, ಫೈನ್ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಫ್ಯೂಚರ್ ಅಂಡ್ ಯುವರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಕರೆ ಮಾಡಿದ್ದಾನೆ. ಥ್ಯಾಂಕ್ ಯು ಸರ್. ಎಸ್. ಸೊ ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಸೊ ಇಲ್ಲಿ ಬಂದ್ವಿ. ನಮ್ಗೆ ಅವಾಗೇನು ಐಡಿಯಾ ಇಲ್ಲಲ್ಲ, ಇಂಜಿನಿಯರಿಂಗ್ ಬರೀ ಥಿಯರಿಟಿಕಲ್ ಓದಿದ್ದು. ಹೌದು. ಇಲ್ಲಿ ಬಂದು ನಾವು ಸರ್ಟಿಫಿಕೇಟ್ ತೊಗೊಂಡು ಇಂಜಿನಿಯರಿಂಗ್ ಪಾಸ್ ಆಗಿದೆ ಅಂದ್ಬಿಟ್ಟು ಎಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೋದ್ರೆ ಅವರು ಅಂತಿದ್ರು ಸರ್ಕ್ಯೂಟ್ ನಾವು ಸಾಲ್ಡ್ರಿಂಗ್ ಮಾಡ್ತಿದ್ವಿ, ಇಲ್ಲಿ R&D ಸೆಕ್ಷನ್ ಇಲ್ಲ. R&D ಬೇಕಾಗುತ್ತೆ, ಇಂಜಿನಿಯರ್ಸ್ ಅಂದ್ರೆ R&D ಬೇಕಾಗುತ್ತೆ. ಹೌದು. ಸೊ ಡಿಪ್ಲೊಮಾ ಮಾಡಿದ್ರು ITI ಮಾಡಿದ್ರು ಏನ್ ಮಾಡ್ತಿದ್ರು ಸಾಲ್ಡ್ರಿಂಗ್ ಓದು. ನಮ್ಗೆ ಸಾಲ್ಡ್ರಿಂಗ್ ಅಂತ ಬರಲ್ಲ, ಎಲ್ಲ ಬೆಡ್ ಬಂದ್ಬಿಡ್ತಿತ್ತು. ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಅವಾಗ ಸಾಲ್ಡ್ರಿಂಗ್ ನಮ್ಗೆ ಗೊತ್ತೇ ಇಲ್ಲ. ಅವ್ರು ಸಾಲ್ಡ್ರಿಂಗ್ ಮಾಡ್ತಿದ್ರು, ನಾವೇಂತೀವಿ ಅವ್ರಿಗಿಂತ ಕಡಿನ ಅವ್ರೇನೋ ಮಾಡ್ತಿದ್ರು. ಕಾಂಪೋನೆಂಟ್ಸ್ ಎಲ್ಲ ತಗೊಂಡು ಕ್ರಿಯೇಟ್ ಮಾಡ್ತಿದ್ರು, ನಮ್ಗೇನು ಬರಲ್ವಲ್ಲ, ಏನಪ್ಪ ಮಾಡೋದು, ನಮ್ಗೇನು ಕೆಲಸ ಕೊಡಲ್ಲ ಬಿಡು ಯಾರು ಅಂದ್ಬಿಟ್ಟು ಆ ಥರ ಆಗ್ತಿತ್ತು. ಸುಮ್ಮನೆ ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ಬೆಂಗಳೂರು ರಂಗನಾಥಪುರದಿಂದ ಶಿವಕುಮಾರ್ ಅಂತ ಹೇಳ್ಬಿಟ್ಟು. ನಮಸ್ಕಾರ ಶಿವಕುಮಾರ್ ಅವರೇ. ಜಗದೀಶ್ ಅವ್ರದ್ದು ಲೈನ್ ನೋಡ್ತಾ ಇದ್ದೀನಿ. ಎಸ್, ನಮ್ಮೊಂದಿಗೆ ಡ್ಯಾಶಿಂಗ್ ಸಿಂಗರ್ ಜಗದೀಶ್ ಅವರಿದ್ದಾರೆ. ಸರ್ ಅವ್ರದ್ದು ಲೈವ್ ನೋಡ್ತಾ ಇದ್ವಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಹಾಡುಗಳೇ ಇದ್ರು, ಕೇಳಿಸ್ಕೊಂಡ್ವಿ. ಓಕೆ, ಅದಕ್ಕೆ ಅವ್ರಿಗೆ ವಿಶ್ ಮಾಡ್ಬೇಕಂತ. ಖಂಡಿತ ಮಾತಾಡಿ ಸರ್ ಪ್ಲೀಸ್. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಸೂಪರ್ ಆಗಿ ಆಡ್ತಾ ಇದೆಯಾ? ಥ್ಯಾಂಕ್ ಯು. ನನ್ ನಿಜವಾಗ್ಲೂ ನೀವು ಇಷ್ಟೊಂದು ಆಡೋದು ನೋಡೇ ಇರ್ಲಿಲ್ಲ. ನಾವು ಜಾಸ್ತಿ ಪಬ್ಲಿಕ್ ಅಲ್ಲಿ ಕಾಂಪಿಟೇಷನ್ ಹೋಗಿಲ್ಲ. ನಾನು ಅನ್ಕೊಂಡಿಲ್ಲ ನೀವು ಈ ತರ ಇಷ್ಟೊಂದು ಕಂಫರ್ಟಬಲ್ ಆಗಿ ಆಡ್ತೀರಂತ. ಇಲ್ಲ, ಈ ಒಂದು ಸಂದರ್ಶನ ಆದ್ಮೇಲೆ ಇವತ್ತು ಹೇಗೋ ಕಿಶೋರ್ ಕುಮಾರ್ ಅವರ ಹುಟ್ಟಹಬ್ಬ ಇದೆ. ಸೊ ಎಲ್ಲ ಕಿಶೋರ್ ಹಿಟ್ಸ್ ಹಾಡ್ಬೇಕಂತ ನಾವು ಪ್ಲಾನ್ ಮಾಡಿದೀವಿ. ಅಲ್ಲ ನಿಜವಾಗ್ಲೂ ಸರ್, ನಮ್ಗೆ ನೋಡಿ ಪಕ್ಕದಲ್ಲಿ ನಮ್ಗೆ ಕೂಡ ಗೊತ್ತಿರಲ್ಲ ಅಣ್ಣ ಇಷ್ಟು ಚೆನ್ನಾಗಿ ಆಡ್ತಾರಂತ ಅಲ್ವಾ? ಓಕೆ, ಏನು ಆಡಕ್ಕೆ ಸ್ಟಾರ್ಟ್ ಮಾಡಿದಾರೆ. ಸರಿಗಮಪ ಅದ್ರಲ್ಲಿ ಎಲ್ಲ ಸೂಪರ್. ನಮ್ ಪಕ್ಕದಲ್ಲಿ ಅಣ್ಣ ಇಷ್ಟು ಚೆನ್ನಾಗಿ ಆಡ್ತಾರೆ ನಮ್ಗೆ ಗೊತ್ತಿಲ್ಲ ಅಲ್ವಾ? ಎಸ್, ಅದೆಲ್ಲ ಒಂಥರ ಏನಾಗುತ್ತೆ, ಹಿಡನ್ ಟ್ಯಾಲೆಂಟ್ಸ್ ಅಂತ ಇರ್ತದೆ ಎಲ್ಲಾರು. ಒಳ್ಳೆ ವೇದಿಕೆಯಲ್ಲಿ ಖಂಡಿತ ಇಲ್ಲ, ಅದು ಸಿಗ್ಬೇಕು ಅವ್ರಿಗೆ. ಯಾಕಂದ್ರೆ ಈ ಡಿಸರ್ವ್ಸ್ ಇಟ್. ಅವ್ರಿಗೆ ಅರ್ಹತೆ ಇದೆ ಅಂತ ಅನ್ಕೋತೀನಿ ಅಲ್ವಾ? ಎಸ್. ಎಸ್, ಆ ಕಾರಣಕ್ಕೆ ಈ ಒಂದು ವೇದಿಕೆ ಸೃಷ್ಟಿ ಮಾಡಿದೀವಿ. ಎಲೆಮರೆಕಾಯಾಗಿ ಹಾಗೆ ಇರಬಾರ್ದು. ಸೊ ಅವ್ರಿಗೆ ಒಂದು ವೇದಿಕೆ ಸಿಗ್ಬೇಕು, 4 ಜನರಿಗೆ ಗೊತ್ತಾಗಬೇಕು ಇವರ ಒಂದು ಕಲೆ ಏನಂತ. ಎಸ್ ಸರ್. ಓಕೆ, ನಿಜ ಟ್ಯಾಲೆಂಟ್ ಇರಲಿಲ್ಲ. ನಿಜ ಖಂಡಿತ. ಈಗ ನಮ್ಮ ಸ್ಟುಡಿಯೋ ಬಿಡಲ್ಲ ಅವರು. ಏನಂತೀರಾ? ಇಲ್ಲ ಖಂಡಿತ. ಬಂದ ತಕ್ಷಣ ಒಂದು ಸಾಂಗ್ ಬಂದ ತಕ್ಷಣ ಒಂದು ಸಾಂಗ್ ರೆಕಾರ್ಡ್ ಮಾಡಿದೆ. ಮತ್ತೆ ಈ ಒಂದು ಲೈವ್ ಆದ್ಮೇಲೆ ಬರೀ ಸಿಂಗಿಂಗ್ ಅಂತಾನೆ ಇರುತ್ತೆ, ತಾವು ವೀಕ್ಷಣೆ ಮಾಡಿ. ಖಂಡಿತ ಕಳಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಸ್, ಹೇಳಿ, ತಾವೇನು ಹೇಳ್ತಿದ್ರಿ? ಆ ಟೈಮಲ್ಲಿ ತಾವು ಹೇಗೆ ಹಾಡ್ತಿದ್ರಿ ಅಂತ ಮಾತಾಡ್ತಿದ್ರಿ. ಅಲ್ಲಿ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಲ್ಲ. ಬಂದ್ಮೇಲೆ ಸೊ ಇಲ್ಲಿ ಕೆಲಸಗಳಿಗೆಲ್ಲ ಹುಡುಕೆ ಆಯ್ತು. ಆಮೇಲೆ ಅವಾಗ ಒಂದು ಲೆಕ್ಚರಿಂಗ್ ಕೋರ್ಸ್ ಒಂದು ಕಾಲೇಜ್, ಡಿಪ್ಲೊಮಾ ಕಾಲೇಜಲ್ಲಿ ಲೆಕ್ಚರಿಂಗ್ ಸಿಕ್ತು. ಒಂದು 3 months 4 months ಮಾಡಿದೆ. ಆಫ್ಟರ್ ದಟ್ ಐ ವಾಂಟ್ ಟು ಗೋ ಫಾರ್ ಇಂಡಸ್ಟ್ರಿಗೆ ಹೋಗೋಣ ಅಂದ್ಬಿಟ್ಟು. ಅವಾಗೆಲ್ಲ ಬ್ರೌಸಿಂಗ್ ಸೆಂಟರ್ ನಿಮ್ಗೆ ಗೊತ್ತಲ್ಲ ಸರ್, ಇವಾಗ 1 hour ಗೆ 60 ರೂಪಾಯಿ. ಹೌದು. ಅವಾಗ ಏನ್ ಮಾಡ್ತೀವಿ ನಾವು, ಕುತ್ಕೊಂಡು ಅಲ್ಲಿ ಟೈಪ್ ಮಾಡಕ್ ಆಗಲ್ಲ ಬ್ರೌಸಿಂಗ್ ಸೆಂಟರ್ ಅಲ್ಲಿ. ಅಲ್ಲಿ ನೋಡ್ಬೇಕು, ಮ್ಯಾಗಝಿನ್ ಅಲ್ಲಿ ಇಮೇಲ್ ಐಡಿ ರೆಸ್ಯೂಮ್ ಕಳಿಸ್ಬೇಕಲ್ಲ ನಾವು. ರೆಸ್ಯೂಮ್ ಪ್ರಿಪೇರ್ ಮಾಡ್ಬಿಟ್ಟು ಅಲ್ಲಿ ಟೈಪ್ ಮಾಡ್ಕೊಂಡು ಆಗಲ್ಲ ಅಂದ್ಬಿಟ್ಟು ಟೈಮ್ ಬರೆದು ಬಿಡ್ತಾ ಇದ್ವಿ. ಫಸ್ಟ್ ಒಂದು ಪೇಪರ್ ಅಲ್ಲಿ ಬರ್ಕೊಂಡ್ಬಿಟ್ಟು ಬಂದ್ಬಿಟ್ಟು
ಅಲ್ಲಿ ಎಷ್ಟು 30 ಮಿನಿಟ್ಸ್ಗೆ ಎಷ್ಟು 30 ರುಪೀಸ್ ಜೋಬಲ್ಲಿರೋದು. ಕೂತ್ಕೊಂಡು 25 ಮಿನಿಟ್ಸಲ್ಲಿ ಮುಗಿಸ್ಬೇಕು. ಆ ಥರ ಬೇಗ ಟೈಪ್ ಮಾಡಿಕೊಂಡು ಎಲ್ಲ ರೆಸ್ಯೂಮ್ ಮಾಡಿ ಕಳಿಸಿದ್ವಿ. ಆಲ್ಮೋಸ್ಟ್ ಒಂದು ಆ ಥರ ಒಂದು 3 to 4 ಟೈಮ್ಸ್ ನಾನು ಕಳಿಸಿದೆ. ಒಂದು 500-600 ಇಮೇಲ್ ಐಡಿ ಕಳಿಸಿದೆ. ಅಲ್ಲಿ ಒಂದು 15 ವಾಪಸ್ ಬಂತು ರಿಪ್ಲೈ. ಒಬ್ರು ಡೆಲ್ಲಿ ಅಂದ್ರೆ, ಒಬ್ರು ಬಾಂಬೆ ಅಂದರು. ಅವಾಗೆಲ್ಲ ಬಾಂಬೆ ಡೆಲ್ಲಿ ಎಲ್ಲ ಸ್ವಲ್ಪ ಭಯ. ಈ ಬಾಂಬೆ ಅಂದ್ರೆ ಒಂಥರ ಅವಾಗ ಹೆಂಗೆ ಅಂದರೆ ಮುಂಬೈ ಯಾವ್ದೋ ಟ್ಯಾಕ್ಸ್ ಅಂತೆ, ಅವಂತೆ ಬಾಂಬ್ ಬ್ಲಾಸ್ಟ್ ಅವು ಅಂತ ನೋಡಿ ಭಯ ಆಯ್ತಲ್ಲ. ಅದಕ್ಕೆ ಒಬ್ಬ ಬೇಡಪ್ಪ, ಅದು ಬಾಂಬೆ ಅಂದ್ರೆ ಅಂತ ಅವಾಗೆಲ್ಲ ಸತ್ಯ ಫಿಲಮ್ ಎಲ್ಲ ಬಂದಿತ್ತಲ್ಲ, ಬಾಂಬೆ ಅಂಡರ್ ವರ್ಲ್ಡ್ ಜಾಸ್ತಿ ಅಂತ ಬೇಡಪ್ಪ ಅಂದ್ಬಿಟ್ಟು ಏನ್ ಮಾಡಿ ಚೆನ್ನೈಯಿಂದ ಬಂತು. ಚೆನ್ನೈ ಅಂತಂದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಅಂದ್ರು ಒಳ್ಳೆ ಜಾಬು, ಹೋಗು ಅಲ್ಲಿ ಮಾಡು ಅಂತ ಹೇಳಿದ್ರು. ಆವಾಗ ಚೆನ್ನೈ ಹೋದ್ವಿ. ಅಲ್ಲಿ ಹೋಗಿ ಅವಾಗ ನನಗೆ ಇಂಟರ್ವ್ಯೂ ಕರೆದ್ರು. ಇಂಟರ್ವ್ಯೂ ಹೋದಾಗ ಅವ್ರು ಎಷ್ಟು ನಿಮ್ಗೆ ಸ್ಯಾಲ್ರಿ ಎಷ್ಟು ಬೇಕು, ನನಗೆ ಅವಾಗ ಏನಂತಂದ್ರೆ ನನಗೊಂದು 25,000 rupees ಬೇಕು ಅಂತ. ಅಂದರೆ ಈಗ ಆಲ್ಮೋಸ್ಟ್ ಈಗ ಐಮ್ ಟಾಕಿಂಗ್ ಅಬೌಟ್ 1990 2001 25,000 ಅಂದರೆ ಆಲ್ಮೋಸ್ಟ್ ಇದು 1 lakh ಇದಂಗೆ ಈಗ. ಅವಾಗ ಅಂದರು ಇಲ್ಲ ಅಷ್ಟೆಲ್ಲ ಕೊಡೋಕ್ಕಲ್ಲ, 8,000 ಕೊಡ್ತೀವಿ. 23 ವರ್ಷದ ಹಿಂದೆ ಮಾತು, 23 ವರ್ಷದ ಲೈಕ್ ಜಸ್ಟ್ ಇಮ್ಯಾಜಿನ್ 8,000 ಕೊಡ್ತೀವಿ ಅಂದರು. ನನಗೆ ಆ್ಯಕ್ಚುಲಿ ಒಂದು 5,000 ಕೊಟ್ಟರೆ ಸಾಕು ಅಂತ ಇತ್ತು ಮನಸ್ಸಲ್ಲಿ. 8,000 ಅಂದಲ್ಲ ಅದೇನು ಒಂಥರ ಖುಷಿ ಆಯಿತು. ಬಂದು ಆಮೇಲೆ ರೆಡಿ ಆಯಿತು. ಆಯಿತು ಬ್ರಾಂಚಲ್ಲಿ ಲೈಕ್ ಇನ್ಚಾರ್ಜ್ ಅಂತ ಕೊಟ್ಟರು ಫಸ್ಟು. ಸೊ ವಿತಿನ್ 3 monthsಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ವಿ. ಡೆವಲಪ್ಮೆಂಟ್ ಮಾಡಿದ್ಮೇಲೆ ತಮಿಳ್ನಾಡು ಹೆಡ್ ಒಂಥರ ಎಂಟೈರ್ ಮ್ಯಾನೇಜ್ಮೆಂಟ್ ಅಂದರೆ ಟೋಟಲ್ ತಮಿಳ್ನಾಡು ಹ್ಯಾಂಡಲ್. ಸೊ ಆಫ್ಟರ್ ದಟ್ ಅಲ್ಲೂ ನಮಗೆ ಕಸ್ಟಮರ್ ಲಿಂಕ್ಸ್ ಎಲ್ಲ ಬೆಳೀತು. ದೆನ್ ಫೈನಲಿ ಏನಾಯ್ತು, ಅಲ್ಲಿ ನನ್ನ ಪಾರ್ಟ್ನರ್ಸ್ ಇದ್ರು. ಅಂದ್ರೆ ಲೈಕ್ ಅವಾಗಿನ ಪಾರ್ಟ್ನರ್ಸ್ ಆಗಿರ್ಲಿಲ್ಲ. ಸೊ ನಾನೇನ್ ಮಾಡಿದೆ, ಮದುವೆ ಎಲ್ಲ ಫಿಕ್ಸ್ ಆಯ್ತು ನನಗೆ. ಆಮೇಲೆ ಏನ್ ಮಾಡಿದೆ, ಹುಡುಗ ತಮಿಳ್ನಾಡಲ್ಲಿದ್ದಾನೆ. ಅವಾಗ ತಮಿಳ್ನಾಡು ಒಂದು ಸ್ವಲ್ಪ ಕಾವೇರಿ ಗಲಾಟೆಗಳಿದ್ವಲ್ಲ, ತಮಿಳ್ನಾಡು ಬೇಡ, ಸೇಫ್ಟಿ ಇಲ್ಲ ಅಲ್ಲಿ ಅಂತ ಅಂದ್ರು. ಆಗ ಏನ್ ಮಾಡಿದೆ, ಬೇಡ ಅಂದ್ಬಿಟ್ಟು ಹೆಂಗ ರಿಸೈನ್ ಮಾಡ್ಬೇಕು ಅಂದಾಗ ನಮ್ಮ ಪಾರ್ಟ್ನರ್ ಪ್ರಭಾಕರ್ ಮತ್ತೆ ಸುನಿಲ್ ಅಂತಿದ್ರು. ಸೊ ಒನ್ ಗೈ ಇಸ್ ಪ್ರಭಾಕರ್ ಇಸ್ ಗುಡ್ ಅಟ್ ಡೇಟಾ ರಿಕವರಿ ಸರ್ವಿಸಸ್. ಸುನಿಲ್ ಅಂತವರು ನನ್ನ ಇನ್ನೊಬ್ಬರು ಪಾರ್ಟ್ನರ್, ಅವರು ಈಸ್ ಇನ್ ಗುಡ್ ಅಟ್ ಸ್ಟೋರೇಜ್ ಡಿವೈಸಸ್ ರಿಪೇರ್ಸ್ ಅಂತ. ನಾವು ಕೇಳ್ಪಟ್ವಿ, ಅದು ಬಹಳ ಹೈ ಲೆವೆಲ್ ಕೂಡ ತಾವು ಡೇಟಾ ರಿಕವರಿ ಮಾಡ್ತೀರಾ? ಹೌದು, ಸರ್ವರ್ ಲೆವೆಲ್. ಇವಾಗ ಸರ್ವರ್ ಲೆವೆಲ್ ಅಲ್ವಾ? ಅದೀಗ ರೇಡ್ ರಿಕವರಿ ಅಂತ ಬರುತ್ತೆ. ರೇಡ್ ಅಂತ ರಿಡಂಡೆನ್ಸ್ ಅರೇ ಅಂದ್ಬಿಟ್ಟು ಬರ್ತದೆ. ಅಂದ್ರೆ ಇವಾಗ ಏನಾಗುತ್ತೆ, ಒಂದು ಹಾರ್ಡ್ ಡಿಸ್ಕ್ ನಾವು ಡೇಟಾಕ್ಕೆ ನಾವು ಸೇವ್ ಮಾಡ್ತಾ ಹೋದ್ರೆ ಅದು ಬಾಟಲ್ ಹಾಕ ಹೋಗ್ತದೆ. ಇವಾಗ ಒಂದು 1000 ಜನ ಒಂದು ಕಂಪ್ನಿಲಿ ಕೆಲಸ ಮಾಡ್ತಂದ್ರೆ ಎಲ್ಲ ಒಂದು ಸರ್ವರ್ಗೆ ಹಾಕಿದಾಗ ಏನಾಗುತ್ತೆ, ಬಾಟಲ್ ನೆಕ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ನೀವು ಒಂದ್ಸರಿ ಇಂಟರ್ನೆಟ್ ನೀವು ಮಾಡಿದ ಬ್ರೌಸಿಂಗ್ ಮಾಡೋ ಬಫರ್ ಅಂತ ತಿರುಗ್ತಾ ಇರ್ತದೆ, ಆ ತರ ಆಗುತ್ತೆ. ಅದಕ್ಕೆ ರೈಡ್ ಸರ್ವರ್ಸ್ ಮಾಡ್ಬಿಟ್ರೆ ಅದೇನಾಗುತ್ತೆ, ಆ ಡಾಟಾನ ಸಣ್ಣ ಪೀಸ್ ಮಾಡ್ತದೆ. ಸಣ್ಣ ಪೀಸ್ ಮಾಡ್ಬಿಟ್ಟು ಏನಾಗುತ್ತೆ, ರೇಡ್ ಅಲ್ಲಿ ಒಂದು ದೊಡ್ಡ ರೇಡ್ ಅಲ್ಲಿ ಒಂದು 10 ಹಾರ್ಡ್ ಡಿಸ್ಕ್ ಇರುತ್ತೆ ಅನ್ಕೊಳ್ಳಿ. ಆ 10 ಹಾರ್ಡ್ ಡಿಸ್ಕ್ ಅಲ್ಲಿ ಆ ಡಾಟಾ ಏನಾಗುತ್ತೆ, ಸಣ್ಣ ಪೀಸ್ ಆಗುತ್ತೆ. ಆ 10 ಹಾರ್ಡ್ ಡಿಸ್ಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೀವು ಒಂದು ವರ್ಡ್ ಫೈಲ್ ನೀವು ಸೇವ್ ಮಾಡಿದ್ರೆ ಅನ್ಕೊಂಡ್ರೆ ಒಂದೇ ಹಾರ್ಡ್ ಡಿಸ್ಕ್ ಅಲ್ಲಿ ಕುತ್ಕೊಳಲ್ಲ, ಅದು ಪೀಸಸ್ ಆಗುತ್ತೆ, ಕೇಬಲ್ ಕಟ್ ಆಗುತ್ತೆ, ಎಲ್ಲದರಲ್ಲೂ ಸೇವ್ ಆಗುತ್ತೆ ಒಂದೇ ಸರಿ. ಅವಾಗ ಏನಾಗುತ್ತೆ ನಿಮ್ಗೆ, ಇವಾಗ ನಾವು ಇವನ್ ಬೈಕ್ ಕಾರ್ ಕ್ಲೀನ್ ಮಾಡಕ್ ಒಂದು ಇದು ಬರ್ತಲ್ಲ, ಪ್ರೆಷರ್ ಒಂಥರ ಹಿಂಗೆ ಪ್ರೆಸ್ ಮಾಡಿ ಬರ್ತಲ್ಲ, ಅದೇ ಪೈಪ್ ಹಂಗೆ ಬಿಟ್ರೆ ಅಲ್ಲೇ ಬಿದ್ದೋಗುತ್ತೆ ಅಲ್ಲೇನೆ. ಹೌದು, ಆ ಥರ ಏನಾಗುತ್ತೆ, ಎಲ್ಲ ಬೇಗ ಫಾಸ್ಟ್ ಆಗಿ ಹೋಗುತ್ತೆ. ಅಂಡ್ ಇಟ್ ಸ್ಟೋರ್ಸ್ ಎಲ್ಲ ಕಡೆ ಸ್ಟೋರ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಹಾರ್ಡ್ ಡಿಸ್ಕ್ ಫೇಲ್ ಆದ್ರೂ ಅದು ರನ್ ಆಗ್ತಾ ಇರ್ತದೆ, ನಡೀತಾ ಇರ್ತದೆ. ಯಾಕಂದ್ರೆ ಅದು ಅದಕ್ಕೆ ರಿಡಂಡೆನ್ಸಿ ಅಂತಾರೆ ಅದಕ್ಕೆ. ಅವಾಗ ಒಂದು ಆಕ್ಚುಲಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ IT ಮ್ಯಾನೇಜರ್ಗಳು ಮತ್ತೆ ಅವರೆಲ್ಲ ಬಿಸಿ ಇರ್ತಾರಲ್ಲ, ಹುಡುಗರು ಹೇಳಿರ್ತಾರೆ ಇಂಜಿನಿಯರ್ಸ್, ಅವ್ರು ಏನ್ ಮಾಡ್ತಾರೆ ನೋಡ್ಕೊಂಡ್ರಲ್ಲ, ಬ್ಲಿಂಕ್ ಆಗುತ್ತೆ, ಅದು ಬ್ಲಿಂಕ್ ಆಗುತ್ತೆ, ನೋಡ್ಕೊಬೇಕಂತ ಏನೋ ಬ್ಲಿಂಕ್ ಆಗುತ್ತೆ, ಸುಮ್ಮನೆ ಆಗ್ಬಿಡ್ತಾರೆ. ಇನ್ನೊಂದು ಹಾರ್ಡ್ ಡಿಸ್ಕ್ ಕೊಟ್ಟೋದ್ರೆ ಟೋಟಲ್ ಎಂಟೈರ್ ಸರ್ವರ್ ಇಸ್ ಗಾನ್. ಮೈ ಗಾಡ್, ಒಂದು ಇರಲ್ಲ. ಅದೇ ನೀವು ಯು ಕ್ಯಾನಾಟ್ ಆಕ್ಸೆಸ್ ಇಟ್, ನೀವು ಒಳಗೆ ಹೋಗೋಕ್ಕಾಗಲ್ಲ, ಆ ಥರ ಆಗ್ಬಿಡ್ತದೆ. ಅವಾಗ ಏನಾಗುತ್ತೆ, ಒಂದು ಸರ್ವರ್ ಅಲ್ಲಿ 10 ಹಾರ್ಡ್ ಡಿಸ್ಕ್ ಇರುತ್ತೆ. 10 ಹಾರ್ಡ್ ಡಿಸ್ಕ್ ಅಲ್ಲಿ ರೇಡ್ 5 ಅಥವಾ ರೇಡ್ 10, ರೇಡ್ 1 ಅಂತ ಮಾಡ್ತಾರೆ, ಮಿರರಿಂಗ್ ಅಂತ ಮಾಡ್ತಾರೆ. ಒಂದು ಹಾರ್ಡ್ ಡಿಸ್ಕ್ ಏನಾದ್ರು 2 ಹಾರ್ಡ್ ಡಿಸ್ಕ್ ಹೋಯ್ತು ಅಂದ್ರೆ ಟೋಟಲ್ ಎಂಟೈರ್ ಸರ್ವರ್ ಯು ಕ್ಯಾನಾಟ್ ಏಬಲ್ ಟು ಆಕ್ಸೆಸ್ ಇಟ್. ಅದು ಹೊರಗೆ ಏನಾಗುತ್ತೆ ಅಂದ್ರೆ ರೇಡ್ ಕಾನ್ಫಿಗರೇಷನ್ ಅಲ್ಲಿ ಹಾರ್ಡ್ವೇರ್ ಇರ್ತದೆ, ಸಾಫ್ಟ್ವೇರ್ ಇರುತ್ತೆ. ರೇಡ್ ಕಾರ್ಡ್ ಅಂತಾನೆ ಬರುತ್ತೆ. ಅದನ್ನ ಸ್ಪ್ಲಿಟ್ ಮಾಡಕ್ಕೆ, ಇವಾಗ ನಮಗೆ ಪೈಪಲ್ಲಿ ನೀರು ಎಲ್ಲ ಕಡೆ ಹೋಗ್ಬೇಕಾದ್ರೆ ಹೆಂಗೆ ಇದು ಮಾಡ್ತಾರಲ್ಲ, ಆ ಥರ 10 ಹಾರ್ಡ್ ಡಿಸ್ಕ್ ಹೆಂಗೆ ಡಾಟಾ ಕುತ್ಕೊಬೇಕು ಅಂತ ಅದು ಕಟ್ ಮಾಡ್ತೇವೆ ಪೀಸಸ್ನ. ಇವಾಗ 250 KBನ ಅಥವಾ 32 KBನ 64 KBನ ಅಂತ ಸ್ಪ್ಲಿಟ್ ಮಾಡಿಬಿಟ್ಟು ಎಲ್ಲ ಕಡೆ ಸೇವ್ ಮಾಡ್ಬೇಕಲ್ಲ, ಆ ಥರ ಮಾಡಿರ್ತದೆ. ಸೊ ಆ ಥರ ಹೈ ಲೆವೆಲ್ ರಿಕವರೀಸು ನಾವು ಮಾಡ್ತೀವಿ. ಸೂಪರ್, ರೇಡ್ ರಿಕವರೀಸ್ ಮಾಡ್ತೀವಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದು ದೊಡ್ಡ ಕಂಪನಿಯಿಂದ ನಿಮಗೆ ಎಲ್ಲ ICICI ಬ್ಯಾಂಕ್ ಇರ್ಬೋದು, ಬ್ಯಾಂಕ್ಸ್ ಮೇನ್ ಇಂಪಾರ್ಟೆಂಟ್. ಆಮೇಲೆ ಲಾಟ್ ಆಫ್ ಪೀಪಲ್ ಟ್ರಾವೆಲರ್ ಇರ್ತಾರೆ, ಆ ಡೇಟಾ ಬಹಳ ಇಂಪಾರ್ಟೆಂಟ್. ಇವಾಗ ಟ್ರಾವೆಲರ್ಸ್ ಅಂದ್ರೆ ಅದು ಡಾಟಾ ಎನ್ಕ್ರಿಪ್ಷನ್ ಆಗಿಬಿಡುತ್ತೆ. ಅಂದ್ರೆ ಇವಾಗ ಲ್ಯಾಪ್ಟಾಪ್ ಕಳೆದೋಯ್ತು,
ಯಾರ್ದೋ ಲ್ಯಾಪ್ಟಾಪ್ ಕಳ್ದೋಯ್ತು, ಅವ್ರು ಏನು ಮಾಡ್ತಾರೆ, ಅದು ಏನೋ ಅದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ತದೆ, ಎಂಟೈರ್ ಪ್ರಾಜೆಕ್ಟ್ ಇರ್ತದೆ, ಅಥವಾ ಯಾವುದೋ ಒಂದು R&Dದು ರಿಪೋರ್ಟ್ ಇರುತ್ತೆ ಒಳಗೆ, ಅದು ಯಾರು ಬೇರೆ ಸಿಕ್ಬಿಟ್ರೆ ಅಷ್ಟೇ ಹೌದು ಎಲ್ಲ ಕಾಪಿ ಮಾಡ್ಬಿಡ್ತಾರೆ, ತೊಗೊಂಡ್ಬಿಡ್ತಾರೆ. ಸೊ ಈಗ ಆ್ಯಪಲ್ ಫೋನ್ದು ಏನೋ ಒಂದು ಆ್ಯಪಲ್ದು ಏನೋ ಡಿಸೈನ್ ಇರ್ತದೆ, ಆ ಡಿಸೈನ್ ಇವ್ರು ತೊಗೊಂಡು ಮಾಡ್ಬಿಡ್ತಾರೆ. ಟೆಸ್ಲಾದೇನೋ ಡಿಸೈನ್ ಇರ್ತದೆ, ಇವಾಗ ಟೆಸ್ಲಾ ಕಂಪ್ನಿಯ ಯಾರೋ ಟಾಪ್ ಲೆವೆಲ್ MD ಅವ್ರು ಆಚೆ ಹೋಗ್ತಿರ್ತಾರೆ, ಪೇಟೆಂಟ್ ಇರುತ್ತೆ. ಹೌದು, ಇವ್ರೇನು ಮಾಡ್ತಾರೆ, ಅದನ್ನೇನೋ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಡಿಸೈನ್ ಮಾಡ್ಬಿಡ್ತಾರೆ, ಅಷ್ಟೇ ತಂದು ಮಾಡ್ಕೊಂಡ್ಬಿಡ್ತಾರೆ ಅವರು. ಅಷ್ಟೇ, ಮತ್ತೆ ಮುಗೀತು. ನಿಮ್ಮ ಹತ್ರ ಏನು ಕದ್ದಿಲ್ಲ ಸಮಯ ಅಂತ ಹೇಳ್ತಾರೆ ಬೇರೆಯವ್ರಿಗೆ. ಅದು ಏನು ರೇಟ್ಸ್ ಇರೋಲ್ಲ. ಇವಾಗ ಕೋಡಿಂಗ್ ಗೊತ್ತಾದ್ರೆ, ಹೌದು, ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು, ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್, ನಾನು ಹಿಂಗೂ ಆಗಲ್ಲ, ಬೇಜಾರ ಮೇಲೆ ಹೋಗ್ತೀನಿ ಮೆಜೆಸ್ಟಿಕ್, ಬೇರೆ ರೂಟ್ ಟಚ್ ಮಾಡಿಲ್ಲ ನಿಮ್ಮ ರೂಟ್ ಅಂತ ಹೇಳ್ತಾರೆ, ವಾವ್, ಆ ಥರ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಡಾಟಾ ಎನ್ಕ್ರಿಪ್ಷನ್ ಆಗಿರ್ತದೆ. ಆ ಎನ್ಕ್ರಿಪ್ಷನ್ ಆಗೋ ಡಾಟಾ ಇವಾಗ ಫಾರ್ ಎಕ್ಸಾಂಪಲ್ ಕಳ್ದೋಯ್ತು, ಯಾರಿಗೋ ಸಿಕ್ತು, ಅಥವಾ ಅದು ಹಾರ್ಡ್ ಡಿಸ್ಕ್ ವರ್ಕ್ ಆಗಿಲ್ಲ, ಸೊ ಅದನ್ನು ರಿಕವರಿಗೆ ತುಂಬಾ ಕಷ್ಟ ಇದೆ ಅದೆಲ್ಲ. ಸೂಪರ್. ಸೊ ಅದನ್ನೆಲ್ಲ ನಾವು ಇಮೇಜ್ ಮಾಡಿಕೊಂಡು ಅದು ಬಿಟ್ ಬೈ ಬಿಟ್ ಒಳಗೆ ಹೋಗಿ ಅವ್ರ ಯೂಸರ್ ನೇಮ್ ಪಾಸ್ವರ್ಡ್ ಅವೆಲ್ಲ ಇಸ್ಕೊಬೇಕು. ಎನ್ಕ್ರಿಪ್ಷನ್ ಅಂದ್ರೆ ಸುಮ್ಮನೆ ನಾವು ಇದು ಮಾಡಕ್ಕಲ್ಬೇಕು. ಎನ್ಕ್ರಿಪ್ಷನ್ ಸಾಫ್ಟ್ವೇರ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಅವರು ಸುಮ್ಮನೆ ಎನ್ಕ್ರಿಪ್ಷನ್ ಕೊಟ್ಬಿಟ್ಟು ನಾಳೆ ಏನೋ ತೆಗೆದುಬಿಟ್ರೆ, ಹೌದು, ಸೊ ಆತ ಅವ್ರ ಹತ್ರ ಪರ್ಮಿಷನ್ ತಗೊಂಡು, ಮತ್ತೆ ತುಂಬಾ ಕಾನ್ಫಿಡೆನ್ಷಿಯಲ್ ಕೆಲಸ ಅಲ್ಲ. ಹೌದೌದು, ನಮಗೆಲ್ಲ NDA ಇರುತ್ತೆ. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ, ನಿಮ್ಮ ಶ್ರೀಮತಿ ಹೇಳಿ ಮಾ. ಓಕೆ, ಸೊ ನಿಮ್ಮ ಸಹಕಾರ ಹೇಗಿತ್ತು ಅಂತ ನಾನು ಇನ್ನೂ ಕೇಳಿಲ್ಲ. ಅಷ್ಟರಲ್ಲಿ ನೀವು ಕರೆ ಮಾಡಿದ್ದೀರಾ. ನೀವೇ ಹೇಳ್ಬಿಡಿ, ಹೇಗೆ ನೀವು ಸಪೋರ್ಟ್ ಮಾಡ್ತಿದ್ರಿ ಅವರ? ಓಕೆ, 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 ಫೈನ್. ಅಂದ್ರೆ ಹಾಡು ಅವ್ರ ಹಾಡು ಇಷ್ಟ ಪಡ್ತೀರೋ ಇಲ್ವೋ? ವಾಯ್ಸ್ ಇಷ್ಟ. ಓಕೆ, ಕೆಲವೊಂದ್ಸಲ ಹೇಳ್ತಾ ಇರ್ತೀನಿ, ನೀವ್ ಏನೇ ಮಾಡಿದ್ರು, ನನ್ ಕೋಪ ಬಂದ್ರು, ನೀವು ಒಂದ್ ಹಾಡು ಹಾಡಿದ್ರೆ ಹೆಂಗೂ ಅಂತ ಹೇಳ್ತಾ ಇರ್ತೀನಿ. ಇಲ್ಲ, ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ ಅನುಪಮ್ ಅವರೇ, ಅಲ್ವಾ? ಇಟ್ ಹ್ಯಾಸ್ ಲಾಟ್ ಆಫ್ ಪವರ್. ಮತ್ತೆ ನೀವು ಕೂಡ ಹಾಡ್ತೀರಿ ಅಂತ ನಾವು ಕೇಳ್ಪಟ್ವಿ. ಸೂಪರ್, ಫೀಮೇಲ್ ಸಿಂಗರ್. ಓಕೆ, ವಾವ್, ಸೂಪರ್. ನನ್ಗೆ ಅಂದ್ರೆ ನನ್ ಸಂಗೀತ ಜೂನಿಯರ್ ಆಗಿದೆ ಸರ್. ಹೌದಾ? ವಾವ್. ಸಂಗೀತ ಜೂನಿಯರ್ ಆಗಿದೆ. ಹಿಂದೂಸ್ತಾನಿನ ಕರ್ನಾಟಕ? ಇಲ್ಲ ಸರ್, ನಾನು ಕರ್ನಾಟಕ ಮಾಡಿಕೊಟ್ರೆ. ಓಕೆ, ಹಿಂದೂಸ್ತಾನಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದ್ರೆ ಹೌದು ಸರ್, ಕರೆಕ್ಟ್. ನಾವು ಕಲ್ತಿದ್ರು ಕೂಡ ಅವ್ರ ಲೆವೆಲ್ ನಾನು ಹಾಡೋದಕ್ಕಾಗೋದಿಲ್ಲ. ವಾವ್, ನೋಡಿ ಹೇಗಿದೆ ಅಂದ್ರೆ, ಆ ಒಂದು ಟೆಕ್ನಿಕಲಿ ಏನು ಹಾಡ್ತೇವಲ್ವಾ, ಆ ಒಂದು ಪವರೇ ಬೇರೆ. ಸರ್, ಅವ್ರಿಗೆ ಇದ್ರಲ್ಲಿ ಒಂದು ಆಂಕೋಕಿ ಗುಸ್ತಾಕಿ ಅದೊಂದು 2 ಲೈನ್ ಕೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅವ್ರು ಹಾಡ್ತಾರೆ ನಿಮ್ಗೋಸ್ಕರ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. आँखों की गुस्ताखियाँ माफ हो आँखों की गुस्ताखियाँ माफ हो, एक तुक तुम्हें देखती है, जो बात कहना चाहे जुबान तुमसे ये वो कहती है. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ವೆರಿ ನೈಸ್. ನಿಮ್ಮ ಪ್ರಯಾಣ ಇನ್ನೂ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಕರೆಗೆ ತುಂಬಾ ಧನ್ಯವಾದಗಳು ಮೇಡಮ್. ಅಂಡ್ ನೀವು ನಿಮ್ಮ ಮದುವೆ ಇದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಕೇಳಿಲ್ಲ ಇನ್ನು, ನೀವೇ ಹೇಳ್ಬಿಡಿ. ಅರೇಂಜ್. ಸೊ 21 ವರ್ಷ ಆಯ್ತು. ವಾವ್ 21 years ಆಫ್ ಜರ್ನಿ ಟುಗೆದರ್ನೆಸ್. ವಾವ್, ಸೂಪರ್. ಅಂಡ್ ಅದು ಸಂಗೀತಮಯವಾಗಿ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ಚಾನೆಲ್ ಮುಖಾಂತರ. ಥ್ಯಾಂಕ್ ಯು. ಕರೆ ಮಾಡೋಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಬಾಯ್. ಸೂಪರ್. ನೋಡಿ, ಈ ಥರ ಒಂದು ಅವರಾಗೆ ಫೋನ್ ಮಾಡಿ ನಿಮಗೆ ಹಾರೈಸಿದ್ದಾರೆ ಅಂದರೆ ಸಚ್ಚ ಸಪೋರ್ಟ್. ನೋಡಿ, ಅವ್ರು ಹೇಳಿದ್ರು ಆ್ಯಕ್ಚುಲಿ ನಾನು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದರು, ಬಟ್ ಆದರೂ ಸಹ ಅವ್ರು ಸಪೋರ್ಟ್ ಮಾಡಿದ್ದಾರೆ.
ನಿಮ್ಮ ಜೊತೆ ಹಾಡ್ತಾರಲ್ವಾ, ದಟ್ ಇಸ್ ದ ಗ್ರೇಟ್ ಸಪೋರ್ಟ್. ಹೌದು. ಬರಬೇಕಲ್ವಾ, ನಾನು ನಿಮ್ಮ ಜೊತೆ ಹಾಡ್ತೀನಿ ಅಂತ ಒಂದು ಬರಬೇಕಲ್ವಾ, ಅದು ಬರೋದು ಬಹಳ ಮುಖ್ಯ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ನಾನು ನೆನೆಸ್ಕೊಳ್ಬೇಕಂದ್ರೆ ನಾನು ನನ್ನ ವೈಫಿಗೆ ನಾನು ಸಿಂಗರ್ ಮಾಡಿದ್ದು. ಅವರು ಹಾಡ್ತಿರ್ಲಿಲ್ಲ, ಅವ್ರು ಇವಾಗ ಹಾಡ್ತಾರೆ ನನ್ನ ಜೊತೆ. ಎಸ್, ಖುಷಿ ಆಗುತ್ತೆ ನಿಜವಾಗ್ಲೂ. ನಿಮ್ಮ ಜೋಡಿ ಹೀಗೆ ಖುಷಿಯಾಗಿರಲಿ, ಹೀಗೆ ನೀವು ಹಾಡ್ತಾ ಇರ್ಬೇಕಂತ ನನ್ನ ಆಸೆ. ಹೇಳಿ, ನೀವು ಅದು ಇದ್ರ ಬಗ್ಗೆ ಡೇಟಾ ಬಗ್ಗೆ ಹೇಳ್ತಿದ್ರಿ. ಸೊ ಕಾನ್ಫಿಡೆನ್ಷಿಯಲ್, ವೆರಿ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಅಂಡ್ ಆಲ್ಸೋ ವಿ ಹ್ಯಾವ್ ಗಾಟ್ MOUs ವಿತ್ ಕಂಪನೀಸ್. ಓಕೆ. ಸೊ MOUs ಇಲ್ಲ ಅಂದ್ರೆ, ಅಗ್ರಿಮೆಂಟ್, ಕಾನ್ಫಿಡೆನ್ಷಿಯಲ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಯಾರು ಡಾಟಾ ಕೊಡಲ್ಲ. ಬಿಕಾಸ್ ಬ್ಯಾಂಕಿಂಗ್ ಸೆಕ್ಟರ್ ಕೋಟಿ ವ್ಯವಹಾರ ಆಗ್ತಾ ಇರ್ತದೆ. ಇವಾಗ ನಿಮ್ಗೆ ಗೊತ್ತಲ್ಲ ಸರ್, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ, ಕೆಲವರು ಬೇನಾಮಿ ಅಕೌಂಟ್ ದುಡ್ಡು ಬಂದ್ಬಿಡುತ್ತೆ, ಎಲ್ಲ ಅವ್ರೆಲ್ಲ ರೆಕಾರ್ಡ್ ಇರ್ತದೆ. ಅಂಡ್ RBI ಆಸ್ಕ್ ಫಾರ್ ಸಾಲ್ವ್ ಮಾಡ್ತೀರಾ. ಬಟ್ ನಾವು ರಿಕವರಿ ಮಾಡ್ಕೊಡ್ತೀವಿ. ಬಟ್ ವಿ ವೋಂಟ್ ಗೋ ಇನ್ ಫ್ರಂಟ್ ಅಂಡ್ ಕೋರ್ಟ್ ಎಲ್ಲ, ಅದು ತುಂಬಾ ಅದಕ್ಕೆಲ್ಲ ಹೋಗಲ್ಲ. ಅದೆಲ್ಲ ಹೋಗಲ್ಲ. ವಾಟ್ ವಿ ಡೂ, ಅವರ್ ಪ್ರೊಫೆಷನ್ ಇಸ್ ಟು ರಿಕವರ್ ಅಂಡ್ ಗಿವ್ ದ ಬ್ಯಾಕ್ ಎಂಡ್ ವರ್ಕ್. ನಾವು ಅದು ಮಾಡಿದ್ವಿ, ಇದು ಮಾಡಿದ್ವಿ ಹೇಳಕ್ ಹೋಗಲ್ಲ. ಸೂಪರ್. ಇದೇನಿದೆ, ನಾವು ಡಾಟಾ ಚೆಕ್ ಮಾಡಕ್ ಹೋಗಲ್ಲ. ವಿಲ್ ರಿಕವರ್ ಅಂಡ್ ಕೀಪ್ ಇಟ್ ಇನ್ ಅವರ್ ಸರ್ವರ್. ಸೊ ದೇ ಲಾಗ್ ಇನ್ ಟು ಅವರ್ ಸರ್ವರ್. ಯಾರು ನಮ್ಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡ್ತೀವಿ. ಓಕೆ. ಸೊ ನಮ್ದೆಲ್ಲ ಇದು ಆಡಿಟಿಂಗ್ ಆಗುತ್ತೆ, IT ಸೆಕ್ಯೂರಿಟಿ ಆಡಿಟಿಂಗ್ ಎಲ್ಲ ಇದ್ದೇ ಇರುತ್ತೆ. ಓಕೆ. ಸೊ ಅದೇನು ಮಾಡ್ತಾರೆ, ಲೈಕ್ ಅವ್ರು ಬಂದು ಅವ್ರು ಚೆಕ್ ಮಾಡ್ಕೊಂಡು ಡಾಟಾ ಅವ್ರು ಚೆಕ್ ಮಾಡ್ಕೊಂತೀವಿ. ದಟ್ ಸಪ್ರೇಟ್ ರೂಮ್, ಅವರು ಬಂದು ಪರ್ಸನಲ್ ಚೆಕ್ ಮಾಡ್ಬೋದು. ವಿಲ್ ಗಿವ್ ಆಕ್ಸೆಸ್ ಟು ದೆಮ್ ಸಪ್ರೇಟ್. ಅವ್ರು ನೋಡಿಕೊಂಡು ಅವರು ನಮ್ಗೆ ಓಕೆ ಡನ್ ಆಗಿದೆ, ವಿಲ್ ರೈಸ್ ದ ಇನ್ವಾಯ್ಸ್ GST ವಾಟ್ ಎವರ್ ಇಸ್ ದರ್, they'll pay and they'll take, or online transfer ಮಾಡ್ತಾರೆ. ಡಾಟಾ they'll take with their own. ಅದ್ರದ್ದು ಏನು ಮಹತ್ವ ಇದೆ, ಅದಕ್ಕೆ ಪೇ ಮಾಡ್ತಾರೆ. ಅಷ್ಟೇ ಅಲ್ವಾ. they'll pay it and they'll take it. ಯಾಕಂದ್ರೆ ಈ ರೀತಿ ಒಂದು ಡೇಟಾ ಕವರ್ ಮಾಡೋ ಇದು ಹೈ ಲೆವೆಲಲ್ಲಿ ನೋಡಿದ್ದು ಫಸ್ಟ್ ನಿಮ್ಮದು. ಯಾಕಂದ್ರೆ ಆ ಕಾರಣಕ್ಕೆ ನಿಮ್ಗೊಂದು ವಿಶೇಷವಾಗಿ ನಾನು ನಿಮಗೆ ಆಹ್ವಾನ ಮಾಡಿ ಯಾಕಂದರೆ ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಭಾಳ ಹೆಡೆಕ್ ಜಾಬ್. ಸರ್ ಒಂದ್ಸರಿ ಸುನಾಮಿ ಆಯ್ತಲ್ಲ, ಅವಾಗ ಸ್ಟಾರ್ಟೆಡ್ ನಮ್ದು 2005 ಅಲ್ಲಿ ಸ್ಟಾರ್ಟ್ಅಪ್ ಕಂಪ್ನಿ ಆಗ ನಮ್ದು. ಆಗ ಈ ಬೀಚ್ ಸೈಡ್ ಹೋಟೆಲ್ಸ್ ಎಲ್ಲ, 5 ಸ್ಟಾರ್ ಹೋಟೆಲ್ಸ್ ಎಲ್ಲ ನೀರು ನುಗ್ಬಿಟ್ಟು ಎಲ್ಲ ಜನ ತೀರ್ಕೊಂಡ್ರು. ಪ್ಲಸ್ ಕಂಪ್ಯೂಟರ್ಸ್, ಅವಾಗ ಕಂಪ್ಯೂಟರ್ಸ್ ಎಲ್ಲ ನೀರು ಕೊಟ್ಟೋಯ್ತು. ಅದೇನಾಗುತ್ತೆ, ಆ ಕಂಪ್ಯೂಟರ್ ಒಳಗಡೆ ಹಾರ್ಡ್ ಡಿಸ್ಕ್ ಕೂಡ ನೀರು ಹೋದಾಗ ಆ ಉಪ್ಪಿನ ಅಂಶ ಇರುತ್ತಲ್ಲ, ಒಳಗಡೆ ಮ್ಯಾಗ್ನೆಟಿಕ್ ಮೀಡಿಯಾ ಇರುತ್ತೆ, ಸಿಡಿ ತರ ಇರುತ್ತೆ. ಆ ಉಪ್ಪಿನ ಅಂಶ ಏನಾಗುತ್ತೆ, ಎಲ್ಲ ಫುಲ್ ಲೇಯರ್ ವೈಟ್ ಆಗ್ಬಿಟ್ಟಿತ್ತು. ಸೊ ವಿ ಹ್ಯಾವ್ ಗಾಟ್ ಅ ಟೆಕ್ನಾಲಜಿ ದಟ್ ವಿ ಓಪನ್. ಅದ್ರೊಳಗಡೆ ಬಂದು ನಿಮ್ಗೆ ವ್ಯಾಕ್ಯೂಮ್ ಇರಬೇಕು ಹಾರ್ಡ್ ಡಿಸ್ಕ್ ಒಳಗಡೆ. ನೀವು ಹಾರ್ಡ್ ಡಿಸ್ಕ್ ನೋಡ್ತಿರಲ್ಲ, ಪೋರ್ಟೇಬಲ್ ಹಾರ್ಡ್ ಡಿಸ್ಕ್ ಇರ್ಬೋದು. ಹಾರ್ಡ್ ಡಿಸ್ಕ್ ಅಲ್ಲಿ ಅದು ಯಾರು ಓಪನ್ ಮಾಡೋಕ್ಕಾಗಲ್ಲ. ಅದು ಓಪನ್ ಮಾಡಿಬಿಟ್ಟು ಒಳಗಡೆ ನಾವು ಮೀಡಿಯಾನ ಹಾರ್ಡ್ ಡಿಸ್ಕ್, ಇದೆ ಹಾರ್ಡ್ ಡಿಸ್ಕ್. ಯಾಕಂದ್ರೆ ನಮ್ಮ ಜನರಿಗೆ ಗೊತ್ತಾಗ್ಲಿ ಅಂತ ಒಂದು ಇಟ್ಕೊಳ್ಳೋದು. ನೋಡಿ, ಇದು ಹಾರ್ಡ್ ಡಿಸ್ಕ್ ಇರುತ್ತೆ ನೋಡಿ, ಈ ಥರ ಸೀಲ್ ಆಗಿರುತ್ತೆ ಎಲ್ಲ. ಅಲ್ಲಿ ಇದನ್ನು ರಿಕವರ್ ಮಾಡ್ಕೊಡ್ಬೇಕು ನೀವು, ನಮಗೆ ಪ್ರಾಬ್ಲಮ್ ಇದೆ. ಹೌದಾ? ನೋಡಿ ಇಲ್ಲಿ ಇದು ಟೆಕ್ನಿಕಲ್ ಇಲ್ಲ ಇಲ್ಲಿ, ಅಂದ್ರೆ ಇದೇನು ಡೀಟೇಲ್ಸ್ ಇಲ್ಲ ಇದ್ರೊಳಗೆ. ಇದು ನಮಗೆ ಇದು ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡೋ ಥರ ಸ್ಟಿಕ್ಕರ್ ಇರ್ತದೆ. ಡೀಟೇಲ್ಸ್ ಇರಬೇಕಾ? ಸ್ಟಿಕ್ಕರ್ ಇರಬೇಕಲ್ಲ, ಇದು ಏನು ಮಾಡಲು ಅಂತ. ಇದೇ ಥರ ಹಾರ್ಡ್ ಡಿಸ್ಕ್ ಕೋಟಿ ಹಾರ್ಡ್ ಡಿಸ್ಕ್ ಇದೆ. ಬಟ್ ಓಪನ್ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ. ಓಪನ್ ಮಾಡಿದ್ರೆ ಇದು ಫಸ್ಟ್ ಕನೆಕ್ಟ್ ಮಾಡಿದಾಗ ಇದು ಆಕ್ಸೆಸ್ ಆದ್ರೆ ವಿ ಕ್ಯಾನ್ ಡೂ ಇಟ್ ಅಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫರ್ಮ್ವೇರ್ ಮತ್ತೆ ಒಳಗಡೆ ನಿಮ್ಮಲ್ಲಿ ಆಕ್ಸೆಸ್ ಆಗ್ಬೋದು ಅನ್ಕೋತೀನಿ, ನೋಡ್ಬೋದು. ಬಿಕಾಸ್ ಈ ಮಾಡೆಲ್ ನೋಡಿದಾಗ ಸಾಫ್ಟ್ವೇರ್ ಇದು ಎಷ್ಟು GB ಅಂತ ನಮ್ಗೆ ಹೇಳ್ಬೇಕು. ಯಾಕಂದ್ರೆ ಇದು ಒಂಥರ ಹೆಸರಿಲ್ದಿರೋ ಬಾಡಿ ಇದಂಗೆ. ಆ ಥರ ಹೆಸರಿದ್ರೆ ಇವ್ನು ಯಾರು ಅಂತ ನಾವು ಕಂಡುಹಿಡಿಬಹುದು. ಅಂದ್ರೆ DNA ಲೆವೆಲ್ ತರ ಹೋಗ್ತಾರಲ್ಲ, ಆ ಥರ ಇದು ಡೆಡ್ ಬಾಡಿ, ಇದು ಡೆಡ್ ಬಾಡಿ ತರ, ಇದು ಡೆಡ್ ಹಾರ್ಡ್ ಡಿಸ್ಕ್. ಸೊ ಇದ್ರದ್ದು ಏನು ಅಂತ ನಮ್ಗೆ ಗೊತ್ತಾದ್ರೆ ಈ ತರ ಸ್ಟಿಕ್ಕರಿಂಗ್ ಬರ್ತದೆ. ಇದ್ರ ಮೇಲೆ ಸ್ಟಿಕ್ಕರ್ ಇರ್ತದೆ, ಅದರ ಕಿತ್ಬಿಟ್ಟಿದ್ದಾರೆ ಇಲ್ಲಿ. ಅದನ್ನ ತೆಗ್ದಿದ್ದಾರೆ, ಯಾರು ತೆಗ್ದಿದ್ದಾರೆ. ಸೊ ಇದನ್ನ ನಾವು ನೋಡಿದಾಗ ಬಟ್ ಎನಿವೆ ಪ್ರಭಾಕರ್ ಅಂತಿದ್ರಲ್ಲ, ಅವ್ರು ಟೆಕ್ನಿಕಲಿ ಸೌಂಡ್ ಅವ್ರು ನೋಡಿದ ತಕ್ಷಣ ಹೇಳ್ತಾರೆ ಇದೇನಿದೆ ಅಲ್ವಾ, ಇದ್ರದ್ದು ಮೇಕ್ ಔಟ್ ಅಲ್ವಾ, ಎಸ್ ಮಾಡ್ಬೋದು. ಸೊ ಇದನ್ನ ಒಳಗಡೆ ಹಾರ್ಡ್ ಡಿಸ್ಕ್ ಮೀಡಿಯಾ ಇರುತ್ತೆ. ಇದು ಇದೆಯಲ್ಲ, ಈ ಸ್ಕ್ರೂ ತೆಗೆದ ಒಳಗಡೆ ಮೀಡಿಯಾ ಹೇಳೋದು ಅದಕ್ಕೊಂದು ಈ ತರ ಇದೆ ನೋಡಿ. ಇದು ಬೇರೆ ಮಾಡಲು, ಇದು ಬೇರೆ ಮಾಡಲು ನೋಡಿ. ಅದು ಆ ಮಾಡೆಲ್, ಇದು ಸಿಗೇಟ್, ಇದು ಸಿಗೇಟ್. ಸೊ ಇದು ಓಪನ್ ಆಗ್ತಿಲ್ಲ. ಆಯ್ತು, ಎರಡು ನೋಡೋಣ. ಸೊ ಆ ರೀತಿ ಇದಕ್ಕೆ ನೋಡಿ, ಇದಕ್ಕೆ ನಾನು ಇದ್ರ PCB ನೋಡಿ, ಡಿಸೈನಿಂಗ್ ಇದೆ ನೋಡಿ. ಆ ಡಿಸೈನ್ ಬೇರೆ ಇದೆ, ಇದು ಬೇರೆ, ಅದು ಬೇರೆ ಇದೆ. ಎಸ್ ಕರೆಕ್ಟ್, ಆ ಥರ ಇರ್ತದೆ. ಸೊ ಇದನ್ನ ನಾವು ವಿಲ್ ರಿಕವರ್ ಇಟ್. ಡಿಯರ್ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಏನಾದರೂ ರಿಕವರ್ ಇದ್ರೆ ಖಂಡಿತ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಬಿ ಕನೆಕ್ಟಿಂಗ್ ಯು ಟು ದ ಮಾಸ್ಟರ್ ಆಫ್ ರಿಕವರಿ. ಸೊ ಇದಕ್ಕೆ ಅದು ನೀವು ಹೇಳೋದು ಸ್ಟಿಕ್ಕರ್ ಅಲ್ವಾ, ಇದ್ರದ್ದು ಏನು ಅಂತ SGB ಅಂತ ಗೊತ್ತಾಗುತ್ತೆ. ನೀವು ನೋಡಿ, ಇದು ಕೊಟ್ಟಿದ್ದಾರೆ, ಇದು 1 TB, ಇದು 1000 GB = 1 TB. ಇದು ಏನು ಇಲ್ವಲ್ಲ ಇಲ್ಲಿ, ಏನು ಇದು 1 TB ಇರ್ಬೋದು, 500 GB ಇರ್ಬೋದು ಅಲ್ವಾ ಸರ್? ಸೊ ಇದು ಯಾವಾಗ ತೊಗೊಂಡಿದ್ದು ಏನಂತ ಬಿಲ್ ಇದ್ರೆ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಕರೆಕ್ಟ್. ಅದು ಬಿಲ್ ಸಿಕ್ಕಿದ್ರೆ ನಿಮಗೆ ಇದು ಯಾವಾಗ ತೊಗೊಂಡಿದ್ದು. ಬಟ್ ನಿಮಗೆ ಎಷ್ಟು ಬೇಕಬೇಕು ಅನ್ನೋದು ಗೊತ್ತಾಗಬೇಕಾ, ಎಷ್ಟು GB ಇದು ಅಂತ ಗೊತ್ತಾಗಬೇಕು. ಮೇಕ್ ಅಂಡ್ ಮಾಡಲ್ ಇದು ಮೇಕ್ ಗೊತ್ತಾಗುತ್ತೆ. ಸಿಗೇಟ್ ಇದು ನೋಡಿ, ಎರಡು ಸೇಮ್. ಇದೆಲ್ಲ ಸಿಗೇಟ್ ಸೇಮ್. ಎಷ್ಟು GB ಅಂತ ಗೊತ್ತಾದಾಗ ಇದ್ರ ಫರ್ಮ್ ವೇರ್ ಅವೆಲ್ಲ ನಾವು ಕಂಡುಹಿಡಿಬೇಕು. ಸೊ ಆ ರೀತಿ ಆ ಥರ ಇರ್ತದೆ.
ಓಕೆ, ಗ್ರೇಟ್ ಗ್ರೇಟ್ ಸರ್. ಸೊ ಅದು ಆದಮೇಲೆ ದೆನ್ ಸ್ಟೋರೇಜ್ ಡಿವೈಸಸ್ ಅಂತ ಬರ್ತದೆ. ಸ್ಟೋರೇಜ್ ಡಿವೈಸಸ್ ಅಂದರೆ ಲೈಕ್ ಈ ಟೇಪ್ಸ್ ಅಂತ ಬರ್ತಿದೆ ಹಳೆ ಕಾಲದಲ್ಲಿ, ಆಫ್ಲೈನ್ ಡಾಟಾ ಅಂತ. ಆಫ್ಲೈನ್ ಡೇಟಾ ಇವಾಗ ಹಾರ್ಡ್ ಡಿಸ್ಕ್ ಆನ್ಲೈನ್ ಇರುತ್ತೆ. ನಾಳೆ ಹಾರ್ಡ್ ಡಿಸ್ಕ್ ಎಷ್ಟು ಅಂತ ತಗೊಂತೀರಾ ನೀವು? ಹೌದೌದು. ಒಂದು ಹಾರ್ಡ್ ಡಿಸ್ಕ್ ಬಂದು ಆಗಿನ ಕಾಲದಲ್ಲಿ 2000 4-5 ಎಲ್ಲ 80 GB ಹಾರ್ಡ್ ಡಿಸ್ಕ್ ಬಂದು ನಿಮ್ಗೆ 6,000-7,000 ಇತ್ತು. ಹೌದು. ಇವಾಗ ಹಿಂಗೆ 50 ರೂಪಾಯಿ ಕೊಟ್ಟರು ಯಾರು ಕೇಳಲ್ಲ, ಯಾಕಂದ್ರೆ ನಿಮ್ಮ ಬಿಲ್ಟ್ ಇನ್ ಬಂದೇ 256 GB ಮೊಬೈಲ್ ಬರ್ತದೆ. ಇವಾಗ ಮೊಬೈಲಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ 500 GB ಬರ್ತದೆ. ಹೌದೌದು, ಮ್ಯಾಕ್ಸಿಮಮ್ ಬರ್ತದೆ ಈಗ. ಸೊ ಅದ್ರಿಂದ ಏನಾಗುತ್ತೆ, ಅವಶ್ಯಕತೆ ಇರಲ್ಲ ಅದು. ಸೊ ಈ ತರ ಏನಾಗುತ್ತೆ, ಆಗಿನ ಕಾಲದಲ್ಲಿ ಈ ತರ ಹಾರ್ಡ್ ಡಿಸ್ಕ್ ತೊಗೊಳಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಆಫ್ಲೈನ್ ಬಂತು, ಟೇಪ್ಸ್ ಅಂತ ಬರ್ತಿದ್ವು. ಒಂದು ಟೇಪ್ಗೆ 40/80 ಅಂತ. 40/80 ಅಂದ್ರೆ 40 GB ಬಾರ್ 80 ಅಂದ್ರೆ ಕಂಪ್ರೆಸ್ ನೇಟಿವ್ ಅಂತಂದ್ರೆ ಹಂಗೆ ಮಾಮೂಲಿ ನೀವು ಹಾಗೇನೆ ನೀವು ಇದು ಮಾಡಿದ್ರೆ ಸ್ಟೋರ್ ಮಾಡಿದ್ರೆ 40 GB, ಕಂಪ್ರೆಸ್ ಮಾಡಿದ್ರೆ 80 GB ಆಗ್ತಿತ್ತು. ಅವಾಗ ಏನ್ ಮಾಡಿದ್ರು, ಟೇಪ್ ಕಾಸ್ಟ್ ಕಮ್ಮಿ ಇತ್ತು. ನಿಮ್ಗೊಂದು 1,000-2,000 ರೂಪಾಯಿ ಟೇಪ್ ಸಿಗ್ತಾ ಇತ್ತು ಆಗ. ಸೊ ಅವ್ರು ಏನ್ ಮಾಡ್ತಿದ್ರು, ಎಲ್ಲ ಕಂಪ್ರೆಸ್ ಮಾಡಿ ಇಟ್ಕೊಂತಾರೆ ಡಾಟಾನ. ಅದು ಇಟ್ಕೊಂಡು ಏನಾಗುತ್ತೆ, ಇವತ್ತು ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಇವಾಗ ಮೊನ್ನೆ ಈ ಬ್ಯಾಂಕ್ ಇದಾಯ್ತಲ್ಲ ಸರ್, ಮರ್ಜ್ ಆದಾಗ ಇವು ಕೆಲವು ಎಷ್ಟೊಂದು ಡೆಡ್ ಅಕೌಂಟ್ಸ್ ಇರುತ್ತೆ, ಕೋಟಿ ದುಡ್ಡು ಇರುತ್ತೆ. ಹೌದು. ಅದಕ್ಕೆ ಹಿಂದೆ ಇಲ್ಲ ಮುಂದೆ ಇರಲ್ಲ, ಸ್ಟೋರೇಜ್ ಬೇಕು. ಅಲ್ಲ, ಆ ಅಕೌಂಟ್ಸ್ಗೆ ಯಾರು ಆಕ್ಸೆಸ್ ಮಾಡ್ತಾರಲ್ಲ, ಡೆಡ್ ಆಗಿರುತ್ತೆ ಬ್ಯಾಂಕಲ್ಲಿ. ಅವ್ರು ಮರ್ಜ್ ಆದಾಗ ದೇ ನೀಡ್ ಕೊಡ್ಬೇಕಲ್ಲ, ಇಷ್ಟು RBI ಕೊಡ್ಬೇಕಾಗುತ್ತಲ್ಲ. ಅವ್ರು ಯಾರು ಏನು ಅಂತ, ಅವೆಲ್ಲ ಆಫ್ಲೈನ್ ಇದೆ, ಆನ್ಲೈನ್ ಇಲ್ಲ. ಹಾಗೆ ಆಫ್ಲೈನ್ ಡಾಟಾ ತೆಗಿಬೇಕಲ್ಲ, ಅದು ಅವ್ರ ಹತ್ರ ಆ ಡ್ರೈವೇ ಇಲ್ಲ. ಈಗ ಡ್ರೈವೇ ಇಲ್ಲ. ನಾವೆಲ್ಲ ಇಟ್ಟಿದ್ದೀವಿ ನೀವು ಅಪ್ ಟು 1960s 70s. ಮೈ ಗಾಡ್, ಹೌದಾ? 19 ಫಸ್ಟ್ ನಮಗೆ ಇದು ಬಂತಲ್ಲ ಸ್ವತಂತ್ರ ಬಂದಾಗ ಮೇನ್ ಫ್ರೆಂಡ್ಸ್ ಅಂತ ಇತ್ತು. ಮೇನ್ ಫ್ರೆಂಡ್ಸ್ ಅಲ್ಲಿ ಒಂದೊಂದು ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಈ ನಮ್ಮ ಇದು ಬರುತ್ತಲ್ಲ ಸರ್, ರಾಗಿ ಮಿಷಿನ್ ತಿರುಗ್ತಾರಲ್ಲ ಅಂತಾರೆ, ಅಕ್ಕಿ ಇಟ್ಟು ಗಿರಣಿಲಿ ರುಬ್ತಾರಲ್ಲ, ಅಷ್ಟು ದಪ್ಪ ಇತ್ತು ಒಂದು ಹಾರ್ಡ್ ಡಿಸ್ಕ್. ಅದ್ರ ಕೆಪಾಸಿಟಿ ಎಷ್ಟಿತ್ತು? 10 MB ಇತ್ತು. 10 MBಗೆ ಅಷ್ಟು ದೊಡ್ಡ ಹಾರ್ಡ್ ಡಿಸ್ಕ್ ಬರ್ತಾ ಇತ್ತು. ಅದಕ್ಕೆ ಸಪೋರ್ಟಿಂಗ್ ಡೇಟಾನು ಬೇಕಲ್ವಾ? ಸಪೋರ್ಟ್ ಆಕ್ಸೆಸ್ ಮಾಡಕ್ಕೆ ಅದು ಅವೆಲ್ಲ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಸಿಸ್ಟಮ್ ಹೊರಗಿದೆ ಈಗ, ಟೋಟಲಿ ಸ್ಕ್ರಾಪ್ ಆಗ್ಬಿಟ್ಟಿದೆ. ಇವಾಗ ಬ್ಯಾಂಕ್ ಹೇಳ್ತಾ ಇರೋದು ಅದನ್ನ ನಮ್ಮ ಆ ಡ್ರೈವ್ ನಮ್ಮ ಹತ್ರ ಇಟ್ಟಿದ್ದೀನಿ ನಾನು. ನಾವು ಇಟ್ಟಿರ್ತೀವಿ, ಯಾಕಂದ್ರೆ ಆಫ್ಲೈನ್ ಡಾಟಾ ನಾವು ತೆಗೆದ್ಬಿಟ್ಟು ಕೊಡ್ತೀವಿ, ಆಕ್ಸೆಸ್ ಮಾಡ್ಕೊಡೋದು. ಇವಾಗ ಬ್ರಾಂಚಸ್ ಇರ್ತದೆ, ಈ ಬ್ರಾಂಚ್ ಇಂದ ಹೆಡ್ ಆಫೀಸ್ ಕೇಳ್ತಾರೆ, ಆ ತರ್ರಿ ಅವತ್ತೊಂದು 2004 ಎಲ್ರಿ ಡಾಟಾ ಅಂತಾರೆ. ಅದು ಮಾಮೂಲಿ ನಮ್ಮ ಸ್ಟೋರ್ ರೂಮ್ ಇರುತ್ತಲ್ಲ, ಸಾರಿ ಡಾರ್ಕ್ ರೂಮ್ ಇರುತ್ತಲ್ಲ ಅಂತಾರೆ, ಅದು ದುಡ್ಡೆಲ್ಲ ಇಡ್ತಾರಲ್ಲ ಸರ್ ಬಾಕ್ಸ್, ಆ ತರ ಇದಕ್ಕೆ ಸಪರೇಟ್ ಆಗಿ ಒಂದು ಸೇಫ್ಟಿ ರೂಮ್ ಅಂತ ಇರ್ತದೆ ಸಪರೇಟ್ ಆಗಿ, ಅದು ಫೈರ್ ಪ್ರೂಫ್. ಅಲ್ಲಿಂದ ತೆಗಿತಾರೆ. ಅದೇನಾಗುತ್ತೆ ಅಂದ್ರೆ ನೀವು ಹಂಗೆ ಇಟ್ಟರೆ ಯೂಸ್ ಮಾಡಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗೋಗುತ್ತೆ ಆ ಟೇಪ್ಸ್. ಸೊ ಅದು ಡ್ರೈವ್ ನ ಇಟ್ಟು ನಾವು ಅದು ಯಾವಾಗ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ ಡ್ರೈವ್ ನ. ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ರಸ್ಟ್ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅದಕ್ಕೆ ಒಂದು ಸ್ಪ್ರೇ ಬರುತ್ತೆ, ಅವಾಗ ಅದನ್ನ ಮೇಂಟೈನ್ ಮಾಡಬೇಕು. ಇವಾಗ ನೀವು ಗಾಡಿನ ನೀವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ಸೊ ಆ ಥರ ಮಾಡಿಬಿಟ್ಟು ಯೂಸ್ ಟು ರಿಕವರ್ ಇಟ್ ರೆಗ್ಯುಲರ್ ನಡೀತಾ ಇರ್ತದೆ. ಸರ್, ತಾವು ವಿದ್ಯಾಭ್ಯಾಸ ಮುಗಿದ ನಂತರ ಇದೇ ಒಂದು ಜಾಬ್ಗೆ ಹೋದ್ವಿ. ಅಲ್ಲಿಂದ ಬಂದು ನಮ್ಮ ಪ್ರಭಾಕರ್ ಅಂತ ಸುಂದರ ಇರ್ತಾರಲ್ಲ, ನಾನು ಮದುವೆ ಸೆಟ್ ಆಯ್ತಲ್ಲ, ಇಲ್ಲಿ ಬಂದ್ಮೇಲೆ ಅವರು ಚೆನ್ನೈಲಿದ್ರೆ ಹುಡುಗಂಗೆ ಕೊಡೋದು ಬೇಡ ಅಂತಾರಲ್ಲ, ಅದಕ್ಕೆ ನಾನು ಐ ಥಾಟ್ ಲೈಕ್ ಇವಾಗ ಅವಾಗ ಸ್ವಲ್ಪ ಚೆನ್ನೈ ನಾನು ಚೆನ್ನೈಲಿದ್ದೆ, ಚೆನ್ನೈ ಹುಡುಗಂಗೆ ಬೇಡ ಅಂತ. ಯಾಕೆ ಕಾರಣ? ಅದು ಕನ್ನಡ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಅವಾಗ ಕಾವೇರಿ ಗಲಾಟೆಗಳು ಅಂತ ಬಸ್ಗಳು ಬಿಡ್ತಾ ಇರಲಿಲ್ಲ. ನಾವೇ ಎಷ್ಟೊಂದು ಅನುಭವಿಸಿದ್ರೆ ಕನ್ನಡ ಮಾತಾಡಿದ್ರೆ ಅಲ್ಲಿ ಸ್ವಲ್ಪ ಅವಾಗ ತೊಂದರೆ ಇತ್ತು. ಇವಾಗೆಲ್ಲ ಬಿಡಿ, ಇವತ್ತು ನಾವು ಅಣ್ಣ ತಮ್ಮದಿ ಥರ ಇದೀವಿ, ಅಂದ್ರೆ ಚೆನ್ನಾಗಿ ಮಾತಾಡ್ತೀವಿ. ಅಲ್ಲೂ ಒಂದು ಬಿಸ್ನೆಸ್ ನಮ್ದು ಎಸ್ಟಾಬ್ಲಿಷ್ಮೆಂಟ್ ಇದೆ, ನಮ್ದು ಅದು ಗಿವ್ ಅಂಡ್ ಟೇಕ್ ಭಾಳ ಇದಾವೆ. ಹೌದೌದು. ಸೊ ಅವರು ಇವಾಗ ಬೆಳಿಗ್ಗೆ ಎದ್ರೇನೆ ಒಂಥರ ಅಣ್ಣ ಚೆನ್ನಾಗಿದ್ದಾರೆ ಅಂತಾರೆ, ತಮ್ಮ ಚೆನ್ನಾಗಿದೆ, ನಮಸ್ಕಾರ ಅಂದ್ರೆ ತುಂಬಾ ವೆರಿ. ನಮ್ದು ಆರ್ಮ್ಟೆಕ್ ಅಂತ ಒಂದು ಕಂಪ್ನಿ ಇದೆ, ಸತೀಶ್ ಅಂತ ಅವರು. ಯು ವಾಸ್ ವೆರಿ ಸ್ಮಾಲ್. ಅವಾಗ ಇಷ್ಟೇ ಚಿಕ್ಕ ಅಂಗಡಿ, ಇಷ್ಟೇಷ್ಟು ಅಂಗಡಿ ಇತ್ತು ಅವಾಗಿಂದ. ಇವಾಗ ಈಸ್ ನಾವು ಆಲ್ಮೋಸ್ಟ್ ಒಂದು 500 CR ಕಂಪ್ನಿ ಆಯ್ತು ಒಂದು. ಹೌದಾ? ಇವತ್ತು ಗುರುಜಿ ಅಣ್ಣಾಜಿ ಅಂತಾನೆ ಅಲ್ವಾ, ಮರ್ತಿಲ್ಲ? ಇಲ್ಲ ಅವ್ನು ಅಪ್ ಟು ಇವತ್ತು ನಾವು ಹೋದ್ರೆ ನಾವು ಅವ್ರಿಗೆ ಬನ್ನಿ 5 ಸ್ಟಾರ್ ಊಟ ಮಾಡೋಣ ಅಂತ, ನಾನು ಇಲ್ಲ ಬಾ ನಾವು ಇಡ್ಲಿ ತಿಂತಿದ್ದೆ ಅದೇ ಹೋಗೋಣ ಅಂತ. ಆ ದಿನಗಳು ಮರೆಯಕ್ಕಾಗಲ್ಲ. ಸೊ ಅಲ್ಲಿ ಹೋದ್ರೆ ಅದೇ ಟೀ, ಅಲ್ಲೇ ಆ ಟೀ ಅಂಗಡಿಯಿಂದ ಬೇರೆಯವ್ರು ಇದರಲ್ಲಿ ಅಲ್ಲೇ ಅದೇ ಟೀ ಕುಡಿತಿದ್ದೆ. ಸೂಪರ್. ಸೊ ಅದಕ್ಕಿಂತ ಸೊ ಅವ್ನು ಆಲ್ಸೋ ವಿ ಆರ್ ಬೋತ್ ಆರ್ ಲೈಕ್ ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದೀವಿ. ಓಕೆ, ಈಗಿನ ನಿಮ್ಮ ವೃತ್ತಿ ಜೀವನವನ್ನು ಹೇಗೆ ಪ್ರಾರಂಭ ಮಾಡಿದ್ರಿ? ಹೇಗೆ ಸ್ಟಾರ್ಟ್ ಹೇಗಾಯ್ತದು? ಆಗ ಅಲ್ಲಿಂದ 2004 ಅಲ್ಲಿ ಸೊ ಅಲ್ಲಿ ಬೆಂಗಳೂರಿಗೆ ಬಂದೆ ನಾನು. ಸೊ ಜಸ್ಟ್ ಒಂದು ವರ್ಡ್ ಹೇಳಿದೆ ಸುನಿಲ್ ಪ್ರಭಾಕರ್ಗೆ, ಹೇಳಿದ್ದೆ ಮಾಡೋಣ ಅಂತ, ನೋಡೋಣ ಅಂತ. ಯಾಕಂದ್ರೆ ಅವ್ರು ರಿಸ್ಕ್ ತಗೊಳಕ್ಕಾಗ್ತಿಲ್ಲ, ಅಂದ್ರೆ ದುಡ್ಡಿಲ್ಲ ನಮ್ಮ ಹತ್ರ ಆಗ ಅಷ್ಟೊಂದು. ಮದುವೆ ಬೇರೆ ಸ್ಟಾರ್ಟ್, ಮದುವೆ ಹೊಸದಾಗಿ ಮದುವೆ ಆಗಿದೆ, ಖರ್ಚುಗಳಾಗ್ಬಿಟ್ಟು ಏನ್ ಮಾಡೋದು ಅಂತ
ಆಮೇಲೆ ಏನು ಮಾಡೋದು, ಜಸ್ಟ್ ಐ ಜಾಯಿಂಟ್ ಬಿಟ್ಟು ಒನ್ ಮೋರ್ ಕಂಪನಿ. ಓಕೆ. ಒಂದು 25K ಬರ್ತಾ ಇತ್ತು ನನಗೆ. ಸೊ ಅಲ್ಲಿ ಮಾಡ್ತಾ ಸೊ ಅವಾಗಲೇ ಅವಾಗೇನೆ. ಸೊ ಅವಾಗ ನಾನೇನು ಮಾಡ್ತಿದ್ದೆ, ಲೈಕ್ ಎಷ್ಟು ದಿನ ಅಂತ ಬೇರೆ ಹತ್ರ ಕೆಲಸ ಮಾಡೋದು, ವಿ ಹ್ಯಾವ್ ಟು ಆನ್ಸರ್ ಟು ದ ಬಾಸ್. ಹೌದು. ಸೊ ಆಲ್ಸೋ ಟೈಮ್ಲಿ ಇರಬೇಕು, ನಿಮ್ದೇ ಆದಂತ ಸ್ವಂತ ಇರ್ಬೇಕು ಅನ್ನೋದು ನಿಮಗೆ. ಅದು ನೀವು ಬೇರೆಯವ್ರ ಕೆಲಸ ಮಾಡಿದ್ರೆ ನಮ್ಗೆ ಏನು ಅನ್ಸುತ್ತೆ, ನಾನು ಜಾಸ್ತಿ ಕೆಲಸ ಮಾಡ್ಬಿಟ್ಟೆ ಅನ್ಸುತ್ತೆ. ಓಕೆ. ನಿಮ್ಗಾಗಿ ನೀವು ಕೆಲಸ ಮಾಡ್ಕೊಳ್ಳಿ, ಏನೋ ಅನ್ಸಲ್ಲ, ಇನ್ನೂ ಕಮ್ಮಿ ಮಾಡಿದೀನಿ ಅನ್ಸುತ್ತೆ. ಹೌದು, ಇನ್ನೂ ಮಾಡ್ಬೇಕನ್ನೋ, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತಲ್ಲ, ಚೆನ್ನಾಗಿ ಮಾಡಬಹುದಿತ್ತಲ್ಲ, ಇನ್ನೂ ಬಿಲ್ಡ್ ಮಾಡಬಹುದಾಗಿತ್ತಲ್ಲ. ಹೌದು ಹೌದು. ಅನ್ನೋದು ಇಮ್ಯಾಜಿನ್ ಒಂಥರ ಮೆಂಟಾಲಿಟಿ ಬರುತ್ತೆ. ಅಂಡ್ ಆಲ್ಸೋ ವಿಲ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ನಾಳೆಗೇನು, ಹೌದು, ನಾಳೆ ಹಿಂಗೆ ಬಿಸ್ನೆಸ್ ಮಾಡಬೇಕು, ಇವಾಗ ನಾಳೆ ಹಿಂಗಾಗ್ಬಿಟ್ರೆ ಹೆಂಗೆ ವಾಟ್ ಆರ್ ದ ನೆಗೆಟಿವ್, ಅಂದ್ರೆ ಹಿಂದೆ ನಮ್ದು ಏನು ನೆಗೆಟಿವ್ ಇದೆ ಅಪ್ರೋಚ್, ಆ ನೆಗೆಟಿವ್ನ ನಾವು ಫಸ್ಟ್ ಟ್ಯಾಕಲ್ ಮಾಡ್ಕೊಬೇಕು. ವರ್ಸ್ಟ್ ಕೇಸಲ್ಲಿ ಏನಾಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಬರೋದು ಬಂದೇ ಬರುತ್ತೆ. ಸಿ ವೆನ್ ಪಾಸಿಟಿವ್ ಬಂದರೆ ಪಾಸಿಟಿವ್ ಅದು, ಬಟ್ ನಾವು ವರ್ಸ್ಟ್ನ ತಡೆದಿರ್ಬೇಕು. ಓಕೆ, ಗ್ರೇಟ್. ಆ ವರ್ಸ್ಟ್ ನಾವು ತಡೆದಾಗ ನೀವು ಇಲ್ಲಿ ಪಾಸಿಟಿವ್, ಮುಂದೆ ಎಷ್ಟೋದ್ರೂ ನೀವು ಪಾಸಿಟಿವೇ ಇರ್ತದೆ ಅದು. ಹೌದು ಹೌದು. ಸೊ ಇವಾಗ ನಾವು ಅಕಸ್ಮಾತ್ ಬಿಸ್ನೆಸ್ ಲಾಸ್ ಆದ್ರೂ ಏನು ಪರವಾಗಿಲ್ಲಪ್ಪ ಅನ್ನೋ ಥರ ಇದೆ. ಬಿಸ್ನೆಸ್ ಲಾಸ್ ಆಗಲ್ಲ, ಬಟ್ ಅದು ಸ್ಟಿಲ್ ಕಾನ್ಫಿಡೆನ್ಸ್, ಆ ಪ್ರಿಪರೇಷನ್ ಇರಬೇಕು. ಕಾನ್ಫಿಡೆನ್ಸ್. ಆಲ್ಸೋ ಒಂದು ನೇಮ್ ಇದೆ, ಸೊ ಬ್ರ್ಯಾಂಡ್ ನೇಮ್ ಅಂತಲ್ಲ. ಇವಾಗ ಎನಿ ಕಂಪನಿ ಆಫ್ಟರ್ 10 to 15 years ಇದು ಮಾಡಿದ್ಮೇಲೆ ಒಂದು ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಆಗೋಗುತ್ತೆ. ಇವಾಗ ಉದಾಹರಣೆ ನೀವೇ ಹೇಳಿದ್ರೆ, ಡಾಟಾ ರಿಕವರಿ ಅಂತ ನಾನು ಫೋನ್ ಮಾಡಿ ಲಿಂಕ್ ಮಾಡ್ತೀನಿ ಅಂತ. ಹೌದು. ಸೊ ಆ ಥರ ಹೌದೌದು. ಇವಾಗ ಎಷ್ಟು ಜನ, ಒಂದು 10 ಜನ ಮೌತ್ ಟು ಮೌತ್ ಹೋಗುತ್ತೆ. ಎಸ್, ಏನಾಗುತ್ತೆ ಅಂದ್ರೆ ಒಂದು ಕೆಲಸ ನೀವೇನು ಮಾಡ್ತೀರಾ, ಆ ಕೆಲಸ ನಿಮ್ಗೆ ಹೆಸರು ಮಾಡುತ್ತೆ. ಹೌದು, 100%. ಏನು ವರ್ಕ್ ಮಾಡ್ಕೊಡ್ತಿರ್ತೀರಾ. ಹೌದೌದು. ಇವಾಗ ಟೆಕ್ಲಾಜಿಕ್ ಅಂತಂದ್ರೆ, ಟೆಕ್ಲಾಜಿಕ್ ಜಗದೀಶ್ ಅಂದ್ರೆ, ಟೆಕ್ಲಾಜಿಕ್ ಪ್ರಭಾಕರ್, ಟೆಕ್ಲಾಜಿಕ್ ಸುನಿಲ್, ಟೆಕ್ಲಾಜಿಕ್ ಅಂದ ತಕ್ಷಣ ಒಂದು ಫಿಗರ್ ಬರ್ತದೆ, ಇವರೇ ಮಾಡ್ತಾರೆ. ಬ್ಲೈಂಡ್ಲಿ ದೇ ವಿಲ್ ಕಮ್ ಟು ಯು. ಬ್ಲೈಂಡ್ಲಿ ದೇ ವಿಲ್ ಕಮ್. ಇವಾಗ ಗೂಗಲ್ ಮ್ಯಾಪ್ ಹೋದ್ರೆ ಟೆಕ್ಲಾಜಿಕ್ ನೋಡಿದ್ರೆ ಟಕ್ ಅಂತ ಬರುತ್ತೆ ಅಲ್ಲೇನೆ. ಎಸ್ ಎಸ್ ಎಸ್. ಫೈನ್. ಸೊ ಆ ಥರ ಇದೆ. ಸೊ ಆ್ಯಂಡ್ ಆಲ್ಸೋ ವಿ ಸ್ಟಾರ್ಟೆಡ್ ಇ ವೇಸ್ಟ್ ರೀಸೈಕ್ಲಿಂಗ್ ಆ್ಯಂಡ್ ಇ ವೇಸ್ಟ್ ರಿಫರ್ಬಿಶಿಂಗ್. ಅಂದರೆ ಇವಾಗ ಈ ಲ್ಯಾಪ್ಟಾಪ್ಸು, ಡೆಸ್ಕ್ಟಾಪ್ಸ್ ಎಲ್ಲನೂ 3 years ಆದಮೇಲೆ ಅಥವಾ 4 years ಆದಮೇಲೆ ಸಾಫ್ಟ್ವೇರ್ ಕಂಪ್ನಿಗೆ ಯೂಸ್ ಮಾಡಲ್ಲ ಅದು. ಓಕೆ. ಸೊ ಅದನ್ನು ನೀವು ತಗೋಬೇಕು ಅಂದರೆ ಯು ಶುಡ್ ಹ್ಯಾವ್ ಅ ಪರ್ಮಿಷನ್ ಫ್ರಮ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಓಕೆ. ಸೊ ನಾವು ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಮಾಡಿಸಿದ್ವಿ. ಸೊ ಅದರಿಂದ ನಾವು ಎಲೆಕ್ಟ್ರಾನಿಕ್ ವೇಸ್ಟ್ ಕಲೆಕ್ಟ್ ಮಾಡಿ ರಿಫರ್ಬಿಶಿಂಗ್ ಸೆಗ್ಮೆಂಟು. ಇವಾಗ ಎಲ್ಲರೂ ಹೊಸ ಲ್ಯಾಪ್ಟಾಪ್ ತೊಗೊಳಕ್ಕಾಗಲ್ಲ, ರಿಫರ್ಬಿಶಿಂಗ್ ಭಾಳ ನಡೀತಿದೆ. ಈಗ ರಿಫರ್ಬಿಶಿಂಗ್ ನಡೀತಾ ಇದೆ, ಅದು ನಡೀತಿದೆ ತುಂಬ. ಸೊ ರಿಫರ್ಬಿಶಿಂಗಲ್ಲಿ ಏನಾಗುತ್ತೆ, ನಿಮ್ಮದು ಹಳೆ, ಇವಾಗ ಒಂದು ಹಾರ್ಡ್ ಡಿಸ್ಕ್, ಒಂದು ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ, ಈಗ ಹೊಸ ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ ಒಂದು ಆ್ಯಪಲ್ ಆಗಿರ್ಬೋದು, i5 11th ಜನರೇಷನ್ ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ ಆಚೆ ಹೋದರೆ 40,000 50,000 ಅಂತಾರೆ. ಹೌದು. ಸೊ ನಮ್ಮ ಹತ್ರ ಬಂದರೆ ಆಲ್ಮೋಸ್ಟ್ ಒಂದು 40% ಸಿಗುತ್ತೆ ನಿಮಗೆ. ಓಕೆ. ಸೊ ಅದು ಇವನ್ ಕಾಸ್ಟ್ ವೈಸ್ ಕೂಡ, ಕಾಸ್ಟ್ ವೈಸ್ ಆಲ್ಮೋಸ್ಟ್ ನೀವು ಥರನೇ ಇರುತ್ತೆ ಅದು ಅಲ್ವಾ. ಕಂಪ್ನಿಲಿ ಜಾಸ್ತಿ ಯೂಸ್ ಮಾಡಲ್ಲ. 2 years 3 years ಅಷ್ಟೇ. ಒಂದು ಪ್ರಾಜೆಕ್ಟ್ ಖಾಲಿ ಆದಮೇಲೆ ವಾಪಸ್ ಕೊಟ್ಬಿಡ್ತಂದ್ರೆ ಆ ಪ್ರಾಜೆಕ್ಟ್ ಸ್ಪೆಸಿಫಿಕ್. ಇವಾಗ ಒಂದು ಫಾರ್ ಎಕ್ಸಾಂಪಲ್ಗೆ ಈ ಪ್ರಾಜೆಕ್ಟ್ಗೆ ಇಷ್ಟೇ ಗ್ರಾಫಿಕ್ ಕಾರ್ಡ್ ಇರಬೇಕು, ಇಷ್ಟೇ ಹಾರ್ಡ್ ಡಿಸ್ಕ್ ಇರಬೇಕು, ಇಷ್ಟೇ ಮೆಮೊರಿ ಅಂತ ಇರ್ತದೆ. ಓಕೆ. ಆ್ಯಂಡ್ ಆಲ್ಸೋ ತುಂಬ ಹೈ, ಇವಾಗ ಇನ್ಫೋಸಿಸ್ ದೊಡ್ಡ ಕಂಪ್ನಿಗಳು ಏನು ಮಾಡ್ತಾರೆ, ಆ ಹಾರ್ಡ್ ಡಿಸ್ಕ್ನ ನೆಕ್ಸ್ಟ್ ಯೂಸ್ ಮಾಡಲ್ಲ ಅವರು. ಯೂಸ್ ಮಾಡಲ್ಲ, ಯಾಕಂದ್ರೆ ಅದ್ರ ಅಕಸ್ಮಾತ್ ಕ್ರ್ಯಾಶ್ ಆಯಿತು ಅಥವಾ ಅದು ಬೇರೆ ಕಡೆ ಲೀಕ್ ಆಯಿತು ಹೇಳಕ್ಕಲ್ಲ, ಯಾರೋ ಇಮೇಜ್ ಮಾಡ್ಕೊಂಡ್ಬಿಡ್ತಾರೆ, ಬೇಡ ಅಂದ್ಬಿಟ್ಟು ಅದು ಟೋಟಲ್ ಆಗಿ ಕೊಟ್ಬಿಡ್ತಾರೆ. ಅದನ್ನ ವೇಸ್ಟ್ ಮಾಡ್ಬಿಡ್ತಾರೆ. ಕಂಪ್ಲೀಟ್ ಅದನ್ನ ಅವ್ರಿಗೆ ಬೇಡ, ಯೂಸ್ ಮಾಡಲ್ಲ, ಈ ವೇಸ್ಟ್ ಥರ ಅಂದರೆ ರಿಯೂಸ್ ಮಾಡ್ಕೊಳ್ಳಿ ಅಥವಾ ರೀಸೈಕಲ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಕಾಸ್ಟ್ ಫಾರ್ಮೆಟ್ ಮಾಡಿಬಿಡ್ತಾರೆ. ಫಾರ್ಮೆಟ್ ಮಾಡಿದ್ರೆ ಅವ್ರು ಯೂಸ್ ಮಾಡಲ್ಲ ಅವರು. ಫಾರ್ಮೆಟ್ ಮಾಡಿ ಕೊಟ್ಬಿಡ್ತಾರೆ. ಓಕೆ ಓಕೆ ಓಕೆ. ಅದು ಲೋ ಲೆವೆಲ್ ಫಾರ್ಮೆಟ್ ಅಂತ ಬರುತ್ತೆ. ಅದು ಸಪ್ರೇಟ್ ನಾವು ಡಾಟಾ ಡಿಸ್ಟ್ರಾಯ್ ಮಾಡ್ತೀವಿ. ಓಕೆ. ಸೊ ದೇರ್ ಆರ್ ಲಾಟ್ ಆಫ್ ಪೀಪಲ್ ಕಮ್ಸ್. ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಯೂಸ್ ಮಾಡ್ಕೊಬೇಕು ನಾವು, ಇದೇ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತೀವಿ, ನಮಗೆ ವೈಪ್ ಮಾಡ್ಕೊಡಿ. ಅಂದ್ರೆ ಹಳೆ ಟ್ರೇಸ್ ಇರಬಾರ್ದು, ಯಾವ್ದು ಇರಬಾರ್ದು, ವೈಟ್ ವಾಶ್, ನಾಮೋನಿಷನ್ ಇರಬಾರ್ದು. ವೈಟ್ ವಾಶ್ ಅಂದ್ರೆ ಇವಾಗ ಬೋರ್ಡ್, ಬ್ಲಾಕ್ ಬೋರ್ಡ್ ಏನೋ ಬರ್ದಿರ್ತಾರೆ ಅನ್ಕೊಳ್ಳಿ, ನೀರು ಹಾಕಿ ತೊಳೆದ್ಬಿಟ್ಟು ನೀಟಾಗಿ ಮಾಡ್ಕೊಡೋ ಥರ ಮಾಡ್ಕೊಡ್ಬೇಕು. ಅದು ಮಾಡ್ತೀರಾ ನೀವು? ಅದು ಮಾಡ್ಬೋದು. ಡಾಟಾ ವೈಪಿಂಗ್ ಇದೆ, ಡಾಟಾ ಡಿಗಾಸಿಂಗ್ ಇದೆ, ಡಾಟಾ ರಿಕವರಿನೂ ಇದೆ. ಸೂಪರ್. ಇವಾಗ ಒಬ್ಬರಿಗೆ ಅಂತಾರೆ ಬ್ರಹ್ಮದೇವರು ಹುಟ್ಟಿಸಿದವ್ರಿಗೆ ಸಾಯಿಸಾಕ್ ಬರಲ್ವಾ, ಆ ಥರ ಸೃಷ್ಟಿ ಮಾಡೋದಕ್ಕೆ ನಮ್ನೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡೋದು, ನಾಶ ಮಾಡೋದು ಬ್ರಹ್ಮನಿಗೆ ಗೊತ್ತಿರುತ್ತೆ. ಖಂಡಿತ. ಹೌದು. ಈಶ್ವರನಿಗೆ ಗೊತ್ತಿರುತ್ತೆ. ಹೌದು, ಆ ಥರ. ಎಸ್ ಎಸ್ ಎಸ್. ಸೂಪರ್ ಸರ್. ಸೊ ನಿಮ್ಮ ಸಂಗೀತದ ಪಯಣ ಹೇಗೆ ಪ್ರಾರಂಭ ಆಯಿತು? ಆಮೇಲೆ ಕಂಟಿನ್ಯೂ ಮಾಡಲಿ, ಸುಮ್ಮನೆ ಬಾತ್ರೂಮ್ ಸಿಂಗರ್ ಥರ. ಯಾಕೆ ಸಪೋರ್ಟ್ ಅನ್ನೋದಕ್ಕಿಂತ ಏನಾಗುತ್ತೆ, ನಿಮ್ಮ ವರ್ಕ್ ಇವಾಗ ನಾನು ಮೈನ್ ಹ್ಯಾಂಡಲ್ ಮಾಡ್ತಾ ಇದ್ದು ಮಾರ್ಕೆಟಿಂಗ್ ಮತ್ತೆ ಬಿಸ್ನೆಸ್. ವಂಡರ್ ಅನ್ಸುತ್ತೆ, ಯಾಕಂದ್ರೆ ಇಷ್ಟೊಂದು ತೀಕ್ಷ್ಣವಾದ ಕೆಲಸ ನಿಮ್ದು. ಹೌದು. ಅಂತ ಒಂದು ಕೆಲಸ ಇದ್ರೂ ಕೂಡ ತಾವು ಇದನ್ನ ಬ್ಯಾಲೆನ್ಸ್ ಮಾಡೋದು ಅದು ಬಹಳ
ಅದೇ ಕಷ್ಟ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕಾಲೇಜ್ ಇದ್ದಾಗ ಕರೆದ್ರು ಆರ್ಕೆಸ್ಟ್ರಾದಲ್ಲಿ ಬನ್ನಿ ಹಾಡಿ ಅಂತ ಹಾಡಿದೆ. ಅಲ್ಲೂ ತುಂಬಾ ಚೆನ್ನಾಗಿ ಬಂತು, ಗುಡ್ ಪಾಪ್ಯುಲಾರಿಟಿ ಬಂತು. ಬಟ್ ಒಬ್ರು ಮಾತ್ರ ಡ್ರಮ್ ಮಾಸ್ಟರ್ ಇದ್ರು, ಅವ್ರ ಹೆಸರು ಆಂಟೋನಿಯೋ ಇದೆ, ಅವರು ತುಮಕೂರವರು. ಒಂದಿನ ಹೋದೆ, ಅದು ಮದುವೆ ಫಂಕ್ಷನ್ ಹಾಡಿದೆ. ಅದು ಕೋಲು ಮಂಡೆ ಜಂಗಮ ದೇವ ಅಂತ ಇದ್ದಾರೆ, ಅದೊಂದು ಹಾಡಿದೆ. ಅದು ಆಡ್ಬಿಟ್ಟು ಆಮೇಲೆ ಹಿಂದಿ ಒಂದು ಹಾಡಿದೆ. ಎಲ್ಲ ತುಂಬಾ ಇಷ್ಟಪಟ್ಟು. ಅದು ಹಳ್ಳಿಲಿ, ಅಲ್ಲಿ ಪಾಪ ಬಂದು ಸಿಂಗರ್ಗಳು ಬಂದಿದ್ರು, ಎಲ್ಲ ಬಂದಿದ್ರು, ಚಳಿಲಿ ಗಾಳಿಲಿ. ಅಲ್ಲೇ ಮದುವೆ ಮೇಲೆ ಊಟ ತಿಂದ್ವಿ. ಆಮೇಲೆ ಅದು ಹಳ್ಳಿಯಿಂದ ತುಮಕೂರು ಬರ್ಬೇಕಂದ್ರೆ ಒಂದು 30 ಕಿಲೋಮೀಟರ್ ಇತ್ತು. ಆ ಗಾಡಿ ಎಲ್ಲ ನಿಮ್ಗೆ ಗೊತ್ತಲ್ಲ, ಅನ್ಯ ಗಾಡಿದಂಗೆ ಆಡ್ಬೇಕಾಯ್ತು ಅವಾಗ. ಹೌದು, ಕುಲದಲ್ಲಿ ಕೀಳೆ ಯಾವ್ದು ಹಾಡಾದ್ಮೇಲೆ ಅದು ರಿಪೀಟ್ ಇರ್ತಾವೆ. ಹೌದು, ಅವ್ರು ಯಾರು ಬಂದ್ರೆ ಆರ್ಡರ್ ಎನಿಸಿದೆ ಅಂತಾರೆ. ಇವ್ರು ಅಂತ ಸರ್ ಆಡ್ಬಿಡಿ ಸರ್, ಸುಮ್ಮನೆ ಕಾಸು ಕೊಡಲ್ಲ, ಲಾಸ್ಟ್ ಕಿರಿಕ್ ಮಾಡ್ತಾರೆ. ಅವ್ರು ಎಷ್ಟು ಹೇಳಿದ್ರೆ ಪೇಮೆಂಟ್ ಸಿಗಲ್ಲ. ಅದಕ್ಕೆ ಏನ್ ಮಾಡಿದ್ರು, ಬಂದ್ವಿ. ಆಮೇಲೆ ಬಂದು ನಾನೇನ್ ಮಾಡಿದ್ರು, ಅಲ್ಲಿ ನಮ್ಮ ಕಾಲೇಜ್ ಮುಂದೆ ಹೋಯ್ತು ವ್ಯಾನ್. ಅದು ನಮ್ದು ಆಕ್ಚುಲಿ ರೂಮ್ ಅಲ್ಲಿ ಇತ್ತು. ಬರೋಷ್ಟಕ್ಕೆ 2:30-3 ಗಂಟೆ ಆಯ್ತು, ಮಿಡ್ ನೈಟು. ಸೊ ಮಿಡ್ ನೈಟ್ 2:30-3 ಗಂಟೆ ಆದಾಗ ಅವ್ರು ಅಂದ್ರು, ಪಾಪ ಅವರು ಜೊತೆಗೆ ಬಂದಿರಲಿಲ್ಲ, ನಮಗೆಲ್ಲ ಇದು ಅಭ್ಯಾಸ ಆಗಿದೆ ಜಗದೀಶ್, ನೀವೆಲ್ಲ ಓದೋ ಹುಡುಗರು, ಇವಾಗಲೇ ನೀವು ಬಂದ್ಬಿಟ್ಟು ಹಾಡಕ್ಕೆ ಕೂತ್ಕೊಂಡ್ರೆ ನಿಮ್ಮ ಲೈಫ್ ಎಜುಕೇಷನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಥಿಂಕ್ ಮಾಡಪ್ಪ ಅಂತಂದ್ರು. ಹೌದು ಸರಿ ಸರ್ ನೀವು ಹೇಳಿದ್ದು ಅಂತ ಅವತ್ತೇ ಬಿಟ್ಬಿಟ್ಟೆ ನಾನು. ಬೇಡ ಇದು ನಮಗೆ, ಯಾಕಂದರೆ ಈ ಸಿಂಗಿಂಗ್ ಇದು ಹೋಗ್ಬೇಕಂದ್ರೆ ವಿತ್ ನಿಮ್ಗೆ ಸಪ್ರೇಟ್ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ನಿಮ್ಗೆ ಬ್ಯಾಕ್ಗ್ರೌಂಡ್ ಇರಬೇಕು. ಅಥವಾ ನನ್ನ ಟ್ಯಾಲೆಂಟೇ ತೋರಿಸ್ಬೇಕು ಅಂದರೆ ನಿಮ್ಗೇನು ಗೊತ್ತು, ಎಷ್ಟೊಂದು ಜನ ಪಾಪ ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ, ಎಲ್ಲರೂ ಆಡ್ತಾರೆ. ಇವಾಗ ಎಲ್ಲರದು ಇದ್ರೊಳಗೆ ಒಂದೊಂದು ಇದ್ದೇ ಇರುತ್ತೆ, ಒಂದು ಸಂಗೀತ ಇರ್ಬೋದು. ಎಷ್ಟೊಂದು ಜನ ಇದ್ದಾರೆ ಸರ್, ಇವಾಗ ಕ್ಲಾಸಿಕಲ್ ಸಿಂಗರ್ಸ್ ಎಷ್ಟು ಜನ ಇದ್ದಾರೆ. ಎಲ್ಲರೂ ಕ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ದೇರ್ ಆರ್ ಡಿಫ್ರೆಂಟ್. ಯಾರಿಗೆ ಇಷ್ಟಪಡ್ತಾರೆ ಆ ವಾಯ್ಸ್ನ, ಅವ್ರು ಕ್ಲಿಕ್ ಆಗ್ತಾರೆ. ನಿಜ ನೋಡಿ, ನಿಮ್ಮ ವೈಫ್ ಹೇಳಿದ್ರು, ನಾನು ಸೀನಿಯರ್ ಮಾಡಿದ್ದೀನಿ, ಬಟ್ ಆದ್ರೂ ನನ್ಕಿಂತ ಚೆನ್ನಾಗಿ ಹಾಡ್ತಾರೆ ಜೂನಿಯರ್ ಆಗಿದೆ, ಜೂನಿಯರ್ ಆಗಿದೆ, ಬಟ್ ನನ್ಗಿಂತ ಬಹಳ ಅದ್ಭುತವಾಗಿ ಹಾಡ್ತಾರೆ ಅಂತ. ಅಂದ್ರೆ ಆ ಟೆಕ್ನಿಕಲ್ ಬಹಳ ಮುಖ್ಯ. ಹೌದು, ಅದು ಟೆಕ್ನಿಕ್ ಇರಬೇಕು, ಟೆಕ್ನಿಕಲ್ ಬಹಳ ಮುಖ್ಯ. ಆ ಟೆಕ್ನಿಕಲ್ಲೇ ನೀವು ಬಿಸ್ನೆಸ್ ಅಲ್ಲಿ ಇಷ್ಟು ಲೆವೆಲ್ಗೆ ಬಂದ. ಹೌದಾ, ಆ ಟೆಕ್ನಿಕ್ ಕಲ್ತಿದ್ದಕ್ಕೆ ತಾನೆ ನಿಮಗೆ ಇಷ್ಟು ಲೆವೆಲ್ಗೆ ಬಂದಿರೋದು. ಅದರಿಂದ ನಾನು ನೋಡಿದೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಲಿಲ್ಲ. ಇವಾಗ ಏನಂದ್ರೆ ನಮ್ಗೆ ಇವತ್ತು ವರ್ಷ ನಮಗೆ ಎಲ್ಲ ಇವಾಗ ನಿಮ್ಗಂದ್ರೆ ಎಷ್ಟೊಂದು ಲಿರಿಕ್ಸ್ ಗೊತ್ತಿರುತ್ತೆ, ನಮ್ಗೆ ಅದು ಗೊತ್ತಿರಲ್ಲ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರಲಿಲ್ಲ. ಅನ್ನಲ್ಸ ನಿಮ್ಗೆ ರಾಗ ಎಲ್ಲ ನಿಮ್ಗೆ ಕ್ಲೀನಾಗಿ ಗೊತ್ತು. ಯಾಕಂದ್ರೆ ಇವು ಪ್ಲೇ ಬ್ಯಾಕ್ ಸಿಂಗರ್ ಮಾಡಿದ್ರೆ, ಸ್ಟೇಜ್ ಫಂಕ್ಷನ್ಸ್ ಮಾಡಿದ್ರೆ, ಎಲ್ಲ ಗೊತ್ತು, ಸುಮಾರು ಎಲ್ಲ ಗೊತ್ತು. ಗುರುಗಳ ಜೊತೆ ಇದ್ರಿ. ಹೌದು, ಗುರುಗಳ ಜೊತೆ ಒಡನಾಟ. ಗುರುಗಳ ಜೊತೆ ಇದ್ಮೇಲೆ ನೀವು ಸಮುದ್ರದಲ್ಲಿ ಒಂದು ಮೇನ್ ಇದ್ದಂಗೆ ನೀವು ಅಲ್ಲಿ. ಸೊ ಅವ್ರ ಗಡಿಲಿ ಪಳಗಿರೋದ್ರಿಂದ ನಿಮ್ಗೆಲ್ಲ ನಿಮ್ದೇನೇ ಫೋಕಸ್ ಬಂದು ಓನ್ಲಿ ಹಿಂಗ್ ಆಡ್ಬೋದಾಗಿತ್ತ, ನೀವು ಥಿಂಕ್. ಸೊ ನಾನು ನಮ್ಮ ಬಿಸ್ನೆಸ್ ಹಿಂಗ್ ಮಾಡ್ಬೋದಾಗಿತ್ತ, ನಾಳೆ ಹಿಂಗ್ ಮಾಡ್ಬೇಕು, ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ಹೌ ಟು ಟ್ಯಾಕಲ್, ಅವ್ರ ಹತ್ರ ಹೆಂಗೆ ನಾನು ಮಾತಾಡಬೇಕು ಬಿಸ್ನೆಸ್ ಬಗ್ಗೆ ಅಂತ, ಅದ್ರ ಮೇಲೆ ನಾವು ಫೋಕಸ್ ಮಾಡ್ಕೊಳೋದಲ್ಲ. ಸೊ ಅವಾಗ ಫ್ಯಾಮಿಲಿಗೂ ಜಾಸ್ತಿ ಟೈಮ್ ಕೊಡಕ್ ಆಗ್ತಾ ಇರಲಿಲ್ಲ. ಹೋಗಿಲ್ಲ, ಇಲ್ಲ ಸಂಸ್ಥೆಗೆ ಹೋಗಿಲ್ಲ ನೀವು, ಅಲ್ಲೂ ಹೋಗಿಲ್ಲ. ಸೊ ಹಂಗಾಗಿ ಇದೊಂದೇ ಹೆಚ್ಚು. ಹೌದೌದು. ಅಂಡ್ ಆಲ್ಸೋ ಇಲ್ಲಿ ನಮ್ಗೇನಾಯ್ತು ಅಂದ್ರೆ ಬೇಸ್ ಸ್ಟ್ರಾಂಗ್ ಮಾಡ್ಕೊಂಡ್ಬಂದ್ವಿ ನಾವು. ಓಕೆ. ಸೊ ಇವಾಗ ನಮ್ಗೇನಂದ್ರೆ ಇವಾಗ ಸ್ವಲ್ಪ ರೆಕ್ಕೆ ಮೊದಲು ಹಾರವರೆಗೂ ರೆಕ್ಕೆ ಪಾರವಳಕ್ಕೆ ಬಿದೋಗುತ್ತೆ, ಇವಾಗ ರೆಕ್ಕೆ ಗಟ್ಟಿಯಾಗಿರ್ತದೆ, ಸ್ಟ್ರಾಂಗ್ ಇದೆ, ಬೇಸ್ ಇದೆ. ಯು ಕ್ಯಾನ್ ಫ್ಲೈ ಅಂಡ್ ಕಮ್ ಬ್ಯಾಕ್ ಮತ್ತೆ ವಾಪಸ್ ಬರ್ಬೋದು. ಸೊ ಆ ಲೆವೆಲ್ ಬೆಳೆದಿದ್ದೀವಿ ಇವಾಗ ಪ್ಯಾಷನ್ ಕೂಡ ತಾವು ಸಾಕ್ಬೋದು ಅಲ್ವಾ, ಅದು ಕೂಡ ಜೀವಂತವಾಗಿ ಇಡಬಹುದು. ಇದು ಕೂಡ ಎರಡು ಬ್ಯಾಲೆನ್ಸ್ ಆಗಿ ಮಾಡ್ಕೋಬಹುದು. ಅಲ್ಲ, ಬಿಕಾಸ್ ನಾವೇನಾಗುತ್ತೆ ಇವಾಗ ಮೌತ್ ಟು ಮೌತ್. ಹೌದು, ಇವಾಗ ನಮ್ದು ಡಾಟಾ ರಿಕವರಿ, ಟೆಕ್ನಾಲಜಿಕ್, ಇವೆಸ್ಟ್, ರಿಫರ್ಬಿಶಿಂಗ್, ರೀಸೈಕ್ಲಿಂಗ್ ಅಂದಾಗ ಆಲ್ಮೋಸ್ಟ್ ರೀಚ್ ಆಗಿದೆ. ಆಲ್ ಓವರ್ ಇಂಡಿಯಲ್ಲಿ ನಮ್ಮ ಹೆಸರಿದೆ ಈಗ. ಸೂಪರ್. ಆಲ್ ಓವರ್ ಇಂಡಿಯಲ್ಲಿ ಹೆಸರಿದೆ. ಸೊ ಎನಿ ICICI ಬ್ಯಾಂಕ್ ಯಾವುದೇ ಆಗಲಿ, ಯಾರೇ ಎಂಪ್ಲಾಯ್ಸ್ ನೀವು ಕೇಳ್ತಾ ಇದ್ರು ಗೊತ್ತಿರುತ್ತೆ. ಟೆಕ್ನಾಲಜಿಕ್ ಅಂದ್ರೆ ಗೊತ್ತಿರುತ್ತೆ ಅಲ್ವಾ, ಟೆಕ್ನಾಲಜಿಕ್. ನೀವು ಟೆಕ್ನಾಲಜಿಕ್ ಅಂದ್ರೆ ಡಾಟಾ ರಿಕವರಿ ಅಂತ ಬಂದ್ಬಿಡ್ತದೆ. ವೀಕ್ಷಕರೇ, ತಾವು ಗೂಗಲ್ ಅಲ್ಲಿ ಟೆಕ್ನಾಲಜಿ ಅಂತ ನೀವು ಟೆಕ್ನಾಲಜಿಕ್ ಅಂತ ಹಾಕಿ, ಖಂಡಿತ ನಿಮಗೆ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಜಸ್ಟ್ ಕಾಲ್ ಮಿ ಆನ್ ದಿಸ್ ನಂಬರ್ ಆಲ್ಸೋ. ಸೊ ಬನ್ನಿ, ನಿಮ್ಮ ಸಂಗೀತದ ಒಲವು ಅದು ನೀವು ಕಾಲೇಜಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀರಾ. ಸೊ ಕಾಲೇಜ್ ಡೇಸಲ್ಲಿ ಒಂದು ಟ್ರೆಂಡನ್ನು ತಾವು ಕ್ರಿಯೇಟ್ ಮಾಡಿದ್ರಿ ಅಲ್ವಾ. ಸೊ ನಿಮ್ಗೆ ಹೆಚ್ಚು ನಿಮಗೆ ನಾರ್ತ್ ಇಂಡಿಯನ್ ಕಡೆಯಿಂದ ಹೆಚ್ಚು ನಿಮ್ಗೆ ಸಪೋರ್ಟ್ ಸಿಗ್ತಾ ಬಂತಲ್ವಾ, ಯಾಕಂದ್ರೆ ಬಿಕಾಸ್ ಆಫ್ ಕುಮಾರ್ ಸಾನು ವಾಯ್ಸ್. ಎಸ್, ಅವರು ಯಾವ ಹಾಡು ತುಂಬಾ ಇಷ್ಟಪಡ್ತೀರಾ? ಅಲ್ಲಿ ಅವಾಗ ಅದು ಈ ನಜರ್ ಕೆ ಸಾಮ್ನೆ ಅಂತ ನೀವು ಹಾಡುವಾಗ ನಿಮಗೆ ಪ್ಲೇಬ್ಯಾಕು ನಾನು ಸಿನಿಮಾಗೂ ಹಾಡ್ಬೇಕಂತ ನಿಮ್ಗೆ ಅನಿಸಿಲ್ವಾ? ಅನಿಸ್ತಾ ಇತ್ತು. ಬಟ್ ಥಿಂಗ್ ಇಸ್, ನಮ್ಗನ್ಸೋದೇ ನನ್ನ ವಯಸ್ಸು ಅಯ್ಯಪ್ಪನ ವಯಸ್ಸು ಒಂದೇ ತರ ಇದೆ, ನಮ್ಗೆ ಯಾರು ನಮ್ಗೆ ಗೊತ್ತಿಲ್ಲ. ಅವಾಗ ಅಷ್ಟೊಂದು ಮೀಡಿಯಾ ಇರಲಿಲ್ಲ, ವಾಯ್ಸ್ ಅಲ್ಲ. ಬಿಕಾಸ್ ದೇರ್ ಮೇ ಬಿ ಸಿಮಿಲಾರಿಟಿ ಒಂದು 40% ಇರ್ಬೋದು, 60% ಇರ್ಬೋದು. ಬಟ್ ಥಿಂಗ್ ಇಸ್, ಬಟ್ ಸೇಮ್ ವಾಯ್ಸ್ ಯಾಕೆ ಕರೀತಾರೆ?
ಅದೇ ಹಾಗೆ ಹಂಗೆ ಆ ಥರ ಆಯ್ತು ಅನ್ಸುತ್ತೆ. ಬಟ್ ವಿ ಆರ್ ನಾಟ್ ಎಕ್ಸ್ಪೋಸ್ ಆಲ್ಸೋ, ಜಾಸ್ತಿ ಆಗಿ ಹೋಗ್ಲಿಲ್ಲ, ಇರಲಿಲ್ಲ. ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಓಕೆ ಓಕೆ. ಸೊ ಹಾಡೋದಕ್ಕೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಅಂತ ಏನಿಲ್ಲ, ಬಟ್ ಇಂಟರ್ನಲ್ ಹಂಗೆ ಬೈ ನಮ್ಮಲ್ಲೇ ಬಂತು ಅಷ್ಟೇ, ನಮ್ಮಲ್ಲೇನೆ ಬಂತು. ಸೊ ನಮ್ಮ ಮಿಸ್ಸಸ್ ಯಾವಾಗಲೂ ಕೇಳ್ತಾ ಇರ್ತಾರೆ, ಹಾಡಿ ಒಂದು ಹಾಡು, ಇದು ಹಾಡಿ ಅದು ಹಾಡಿ. ಓಕೆ, ಅವರು ಒಂದು ಫರ್ಮಾಯಿಶ್ ಇರುತ್ತೆ. ಅದೊಂದು ಹಾಡಿ ಇದೊಂದು ಹಾಡಿ ಅಂತ ಹಾಡ್ತೀವಿ. ಇದು ಒಂದು घूंघट की आड़ से दिल भर का ನೋಡಿ ಎಂತ ವೈಬ್ರೇಟ್ ಅದು, ಸೂಪರ್. ಸೊ ಅದು ಹಾಡ್ರಿ ಅಂತ ಅದು ಹಾಡಿದ್ವಿ ಒಂದ್ಸರಿ. ವಾವ್. ಆಮೇಲೆ ಇದು रिम झिम रुम झुम भीगी भीगी रुत में तुम हम तुम चलते हैं ಆ ಥರ ಅವಾಗ ಗೊತ್ತಾಯ್ತು ಅಲ್ವಾ? ಸೊ ಅದು ಆಡ್ತಾ ಇರ್ತೀವಿ. ಅವಾಗ ಅದು ಆಡ್ತಾ ಇದ್ದೀನಿ, ಇನ್ನೊಂದು ಹಾಡಿ ಅಂತ ಹೇಳ್ತಾ ಇರ್ತಾರೆ. ಸರ್, ನಿಮಗೆ ಒಂದು ಆಲ್ಬಮ್ಗೆ ಹಾಡೋಲು ಅವಕಾಶ ಸಿಕ್ಕಿದೆ ಅಂತ ನಾವು ಕೇಳ್ಪಡ್ತೀವಿ. ಈಗ ಸಿಕ್ಕಿದೆ. ಈಗ ಓಕೆ, ಯಾವ್ದದು? ಕಲ್ಕಟ್ಟಾದವರು, ಅವರು ಹಿಂದಿ ಆಲ್ಬಮ್, ಬೆಂಗಾಲಿ ಅವ್ರು. ಯಾಕಂದ್ರೆ ಕುಮಾರ್ ಸರ್ ಮತ್ತೆ ಕಿಶೋರ್ ಕುಮಾರ್ ಸರ್ ಅಂದ್ರೆ ಅವ್ರು ದೇವ್ರ ಸರ, ಬೆಂಗಾಲ್ ದೇವ್ರವರು. ಹೌದು, ಬೆಂಗಾಲ್ ದೇವ್ರ ಸರ. ಮೊನ್ನೆ ಇವತ್ತು ಬರ್ತಡೇ ಅಂತ ಅವ್ರು ನಮ್ಗೆ ಇವತ್ತು ಹುಟ್ಟೆ ಅವರೇ ಫೋನ್ ಮಾಡೋದು, ಕಿಶೋರ್ ಕುಮಾರ್ ಹುಟ್ಟಿದಬ್ಬ ಅಂತ. ಅವ್ರು ಇವತ್ತೆಲ್ಲ ಅವ್ರಿಗೆ ಪೂಜೆ ಮಾಡಿ, ದೇವ್ರ ಮನೇಲಿ ಪೂಜೆ ಮಾಡಿ, ಕೇಕ್ ಎಲ್ಲ ಕಟ್ ಮಾಡಿ ಮಾಡ್ತಾರೆ ಅವರು. ಮತ್ತೆ ಬಹಳ ಸಾಧನೆ ಅವ್ರದ್ದು. ಕಿಶೋರ್ ಕುಮಾರ್ ಅಂದ್ರೆ ಅಷ್ಟು ಈಸಿ, ನಾವು ಈಸಿ ಅನ್ಸುತ್ತೆ, ಈಸಿ ಇಲ್ಲ. ಹೌದು, ಅವ್ರ ಬಗ್ಗೆ ನಾವು ಬಿಕಾಸ್ ಇವತ್ತು ಕುಮಾರ್ ಸ್ವಾಮಿ ಇವತ್ತು ಏನಿದ್ದಾರೆ ಬಿಕಾಸ್ ಆಫ್ ಕಿಶೋರ್ ಕುಮಾರ್. ಅವರ ಹಾಡುಗಳನ್ನ ಹೋಟೆಲ್ ಹಾಡ್ತಾ ಬಂದ್ರೆ ಟುಡೇ ವಿ ಹ್ಯಾಸ್ ಬಿಕಮ್ ಸಚ್ ಅ ಗ್ರೇಟ್. ಇನ್ನೊಬ್ರು ಜೂನಿಯರ್ ಕುಮಾರ್ ಸರ್ ಅಂತ ಒಬ್ರು ಇದಾರೆ, ಅವರು ಕಾಣ್ಲಿಕ್ಕೂ ಹಾಗೆ ಕಾಣ್ತಾರಲ್ಲ. ಅವ್ರು ನನ್ನ ಫ್ರೆಂಡ್. ಹೌದಾ? ಸಮ್ ಮುಸ್ಲಿಂ ಗೈ, ಅಜೀಬುಲ್ ರೆಹಮಾನ್ ಅಂತಾನೆ, ಸಮಥಿಂಗ್. ಎಸ್ ಎಸ್, ಅಜೀಬುಲ್ ರೆಹಮಾನ್ ಅಂತ ಇದ್ದಾರೆ. ಅವರು ಈಸ್ ಇನ್ನ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಇದ್ದಾರೆ, ಫೋನ್ ನಂಬರ್ಸ್ ಎಲ್ಲ ಐತೆ. ಹೌದಾ? ಚಾಟ್ ಮಾಡ್ತಾ ಇರ್ತೀವಿ. ಓಕೆ, ವೆರಿ ಗುಡ್. ಅವರು ಕುಮಾರ್ ಸ್ವಾಮಿ ಮುಂದೆ ಹಾಡಿದ್ದಾರೆ. ಅದು ಜಿ ಇದಲ್ಲಿ ಬರ್ತಿದಾರೆ ಸರ್. ಎಸ್ ಎಸ್ ಎಸ್, ಐಡಿಯಲ್ ಅಂತ, ಜಿ ಐಡಿಯಲ್, ಸಾರಿ ಇಂಡಿಯನ್ ಐಡಲ್, ಅಲ್ಲಿ ಬಂದು ಹಾಡಿದ್ದಾರೆ ಅವರು. ನೌ ಈಸ್ ಗಿವಿಂಗ್ ಲಾಟ್ ಆಫ್ ಬಿಗ್ ಈವೆಂಟ್ಸ್ ಅಲ್ವಾ? ಈವೆಂಟ್ಸ್ ಕೊಡ್ತಿದ್ದಾರೆ. ಅವ್ರಿಗೆ ನೀವು ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ ಇವಾಗ ಅವ್ರು ಮೊದಲು ಹಂಗಿದ್ರು, ಈಗ ಚೆನ್ನಾಗಿದ್ದಾರೆ. ಓಕೆ ಓಕೆ. ಈ ನಾರ್ಮಲಿ does he stay in Bangalore or no he stays in Calcutta itself, and Mumbai ಅಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರ್ತಾರೆ. ಬಟ್ ಅವ್ರದ್ದು ಕಾಜಿಬುಲ್ ರೆಹಮಾನ್, ಕಾಜಿಬುಲ್ ರೆಹಮಾನ್ ಅಂತ ನಮ್ಮ ಫೇಸ್ಬುಕ್ ಅಲ್ಲಿ ಇದ್ದಾರೆ ಅವರು. ಓಕೆ, ಅಂಡ್ ಆಲ್ಸೋ ವಾಟ್ಸ್ಆಪ್ ಅಲ್ಲಿ ಲೈಕ್ ಮಾಡ್ತಾ ಇರ್ತಾರೆ. ಎಸ್, ಇಷ್ಟಪಡ್ತಾರೆ, ಗುಡ್ ಅಂತ ಕಳಿಸ್ತಾ ಇರ್ತಾರೆ. ವೆರಿ ಗುಡ್. ಸೊ ಅವರಿಗೆ ಕುಮಾರ್ ಸ್ವಾಮಿ ಅಂದ್ರೆ ಬಹಳ ಒಂದು ಶ್ರದ್ಧೆ ಅಲ್ವಾ? ಹೌದು. ಎಸ್, ನೋಡಿದ್ದೇನೆ. ಈ ಬಿಲೀವ್ಸ್ ಲೈಕ್ ಈಸ್ ಅ ಮಾಸ್ಟರ್ ಅಂತ ಅವರು ನಮ್ಮ ಫೋಟೋ ಇಟ್ಕೊಂಡಿದ್ದೀನಿ ಹಂಗೆ ಅಂತ ಇಂಡಿಯನ್ ಹೇಳಿದ್ರು. ಎಸ್. ಸೊ ನಿಮಗೆ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಮನೆಯಿಂದ ಹೇಗೆ ಪ್ರೋತ್ಸಾಹ? ಮನೆಯಲ್ಲಿ ಅಂದ್ರೆ ಲೈಕ್ ಪೇರೆಂಟ್ಸ್, ಅವರು ವೈಫ್? ಇಲ್ಲ, ಪೇರೆಂಟ್ಸ್ ಅಂದ್ರೆ ಅವ್ರ ಪಾಪ ನಾವು ಅವಾಗ ಇದು ಮನೆ ಹತ್ರ ಗಣೇಶ ಕುಣಿಸಿದಾಗ ಆಗೆಲ್ಲ ಒಂದು ಹಾಡ್ತಿದ್ವಿ. ಹೇಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂದ್ ಸೂರು, ಮಲ್ಗಾಕೆ ಭೂಮ್ ತಾಯಿ ಮಂಚ, ಕೈ ಹಿಡಿದಳು ನಗ್ನಗದವು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಆ ಹಾಡನ್ನ ಅದರೊಳಗೆ ನನಗೆ ತುಂಬ ಅದು ಹೇಳ್ದಲ್ಲ ನಿಮಗೆ, 3rd year ಅಲ್ಲಿ ಫಸ್ಟ್ ಪ್ರೈಸ್ ಬಂತು ನನಗೆ. ಡ್ರಮ್ಮರ್ಸ್ ಬಗ್ಗೆ ಹೇಳ್ತಿದ್ವಿ, ಡ್ರಮ್ ಪಾಪ ಅವ್ರು ಹೇಳಿದ್ರು, ಬೇಡ ಬಿಟ್ಬಿಡ್ರಿ ಇದು ಅಂತ. ಬಿಟ್ಬಿಡಿ ಅಂತ ಹೇಳಿಲ್ಲ, ನೋಡು ಥಿಂಕ್ ಮಾಡಪ್ಪ ಅಂತಂದ್ರು. ಬಿಕಾಸ್ ದಿಸ್ ನಾಟ್ ಲೈಫ್ ಅಂತ. ಇದು ಲೈಫ್ ಅಲ್ಲ ನೀನು, ಯಾಕಂದ್ರೆ ಓದೋ ಹುಡುಗ ಅವ್ರು ನೋಡಿರ್ತಾರೆ. ನಾನು ನೋಡಿದ್ದೀನಿ ಎಲ್ಲ ಓದೋರು ಏನಂತ ಫಸ್ಟ್ ಚೆನ್ನಾಗಿದೆ ಅಂತ ಬರ್ತಾರೆ, ಆಮೇಲೆ ಎಜುಕೇಶನ್ಸ್ ಎಲ್ಲ ಹಾಳು ಮಾಡ್ಕೊಂಡು ತುಂಬಾ ಇದು ಮಾಡ್ಕೊಂಡ್ಬಿಡ್ತಾರೆ, ಲೈಫ್ ಸ್ಪೈಲ್ ಮಾಡ್ಕೊತಾರೆ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಜಸ್ಟ್ ಹಿಂದೆ ಬಂದ್ಬಿಟ್ಟೆ, ಬೇಡ ಅಂತ. ಆಮೇಲೆ ಅದು ಕಾಂಪಿಟೇಷನ್ ಆಡ್ತಿದ್ದಲ್ಲ, ಕಾಂಪಿಟೇಷನಲ್ಲಿ ಅದು ಹೇಳ್ಕೊಳಕ್ಕೊಂದೂರಿಗೆ ನನಗೆ ಫಸ್ಟ್ ಪ್ರೈಸ್ ಬಂತು. ಹೌದಾ? ತುಮಕೂರಲ್ಲಿ ಸಿದ್ಧಾರ್ಥ ಕಾಲೇಜಲ್ಲಿ. ಅದೆಲ್ಲ ಅಲ್ಲಿ ಲೋಕಲ್ ಕೇಬಲ್ ಚಾನಲ್ ಹಾಕಿದ್ರು ಅದನ್ನ. ಓಕೆ. ಸೊ ಅಲ್ಲೆಲ್ಲ ಪಬ್ಲಿಷ್ ಮಾಡಿದ್ರಾ? ಅಲ್ಲಿ ಆಗ. ಓಕೆ, ಫೈನ್. ಸೊ ಆ ಥರ ಜರ್ನಿ ನಡ್ಕೊಂಡು ಬಂತು. ಸೊ ನಿಮ್ಮ ಆರೋಗ್ಯದ ಗುಟ್ಟಾಗಿರುವ ಒಂದು ದಿನನಿತ್ಯದ ದಿನಚರಿ ಬಗ್ಗೆ ತಿಳಿಸಿ. ಬೆಳಿಗ್ಗೆ ಕ್ರಿಯಾಯೋಗ ಅಂತ ಬರುತ್ತೆ. ಈ ಮಹಾವತಾರ್ ಬಾಬಾಜಿ ಅಂತ ನೋಡಿದ್ರಲ್ಲ, ಇದು ಬಾಬಾ ಅಂತ ಫಿಲಮ್ ಅಂತಲ್ಲ, ಬಾಬಾ ಅಂತ ರಜನಿಕಾಂತ್ ಅವ್ರದ್ದು, ಅದು ಕ್ರಿಯಾ ಬಾಬಾ ಅಂತಿದ್ದಾರೆ. ಅಂದ್ರೆ ಕ್ರಿಯಾಯೋಗಿ ಅಂತ. ನಾನು ಐ ಆಮ್ ಎ ಕ್ರಿಯಾಬಾನ್ ಅಂದ್ರೆ ನಾನು ಕ್ರಿಯಾಯೋಗ ಕಲ್ತಿದ್ದೀನಿ. ಓಕೆ ಓಕೆ. ನಾವು ಅವ್ರು ಪೂಜಿಸ್ತೀವಿ, ಒಳಗಡೆ ನೀವು ಫೋಟೋ ನೋಡ್ಬೋದು ಆಮೇಲೆ. ಬಾಬಾಜಿ ಅವ್ರದ್ದು? ಎಸ್, ಬಾಬಾಜಿ ಅವ್ರದ್ದು. ಸೊ ನಾನು ಕ್ರಿಯಾಯೋಗ ನೀವು ಕನೆಕ್ಟ್ ಆಗಿರ್ಬೋದು ಬಹುಶಃ.
ಹೇಳಕ್ಕಾಗಲ್ಲ ಬಾಬಾಜಿ, ಮೇ ಬಿ ಬಾಬಾಜಿ ಅವ್ರದ್ದು ಒಂದು ಹೇಳಕ್ಕಾಗಲ್ಲ. ಎಸ್ ಭಾಳ ಗ್ರೇಟ್ ಎನರ್ಜಿ. ಬಿಕಾಸ್ ನಾನು ಇವಾಗ ಆ್ಯಕ್ಚುಲಿ ನಾನು ಸ್ವಲ್ಪ ಮಧ್ಯೆ ಬಿಟ್ಬಿಟ್ಟಿದ್ದೆ, 12 years ನಾನು ಕ್ರಿಯಾ ಬಿಟ್ಬಿಟ್ಟಿದ್ದೆ. ಸೊ ಐ ಗಾಟ್ ಲಾಟ್ ಆಫ್ ಟ್ರಬಲ್ ಎಲ್ಲ ಆಯಿತು ಹೆಲ್ತಲ್ಲಿ. ಆಫ್ಟರ್ ದಟ್ ಐ ರಿಕವರ್ಡ್ ಬ್ಯಾಕ್ ವಿತಿನ್, ನಾನು ಫೆಬ್ರವರಿ ಸ್ಟಾರ್ಟ್ ಮಾಡಿದೆ ಮತ್ತೆ. ಓಕೆ. ಸೊ ಐ ವಾಸ್ 73 ಆ ಇನ್ಸಿಡೆನ್ಸ್ ಎಲ್ಲ ಆದಮೇಲೆ. ನೌ ಐ ಆಮ್ 92 ವೆಯ್ಟ್ ಎಲ್ಲ ಒಳಗಿಟ್ಟೋಗಿ ಇನ್ನಾಗೋಗ್ಬಿಟ್ಟು. ಓಹೋ. ಸೊ ಆ ಎನರ್ಜಿ ಇದೆಯಲ್ಲ, ನಾನು ಡೈಲಿ 2 times ಮಾಡ್ತೀನಿ. ಸೂಪರ್. ಬೆಳಿಗ್ಗೆ ರಾತ್ರಿ 1-1/4 ಗಂಟೆ 1-1/4 ಗಂಟೆ. ವೆರಿ ನೈಸ್. ಆ್ಯಂಡ್ ಧ್ಯಾನ, ಕ್ರಿಯಾಯೋಗ. ಸೊ ಚೆನ್ನಾಗಿದೆ. ಗ್ರೇಟ್. ಆ್ಯಂಡ್ ಎವ್ರಿಬಡಿ ಮಾಡಿದ್ರೆ ತುಂಬ ಒಳ್ಳೆಯದು ನಿಜ ಅಲ್ವಾ? ಕಲ್ತ್ರೆ. ಯಾಕಂದರೆ ಅದರಿಂದ ಯು ವಿಲ್ ಗೋ ಟು ದ ಸ್ಪಿರಿಚುವಲ್ ಲೆವೆಲ್ಗೆ ಹೋಗ್ತಾರೆ. ಯಾಕಂದ್ರೆ ಬಿಸ್ನೆಸ್ ಅಂದಮೇಲೆ ತುಂಬಾ ಟೆನ್ಷನ್ ಇರ್ತದೆ. ಅಂಡ್ BP ಶುಗರ್ ಅನ್ನೋದು, ಆರ್ಥ್ರೈಟಿಸ್ ಏನೂ ಇರಲ್ಲ ಸರ್. ಟೋಟಲ್ ಕಿಡ್ನಿ ಇಶ್ಯೂಸ್ ಇರ್ಬೋದು, ಲಿವರ್ ಇಶ್ಯೂಸ್ ಇರ್ಬೋದು, ಯಾಕಂದ್ರೆ ಕೆಲವು ಆಕ್ಷನ್ಸ್ ಎಲ್ಲ ಇದೆಯಲ್ಲ. ನಿಜ. ಒಂದು ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ಸರ್ ಇದು ಹನುಮಂತರಾಜ್ ಅಂತ ಮಾತಾಡೋದು ಸರ್. ಹೇಳಿ ಸರ್. ಜಗದೀಶ್ ಅವರ. ಎಸ್, ನಮ್ಮೊಂದಿಗೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ಹೇಳಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಆಯ್ತಾ ಆಫೀಸಲ್ಲ? ಹೊರಗಡೆ ಬಂದಿದ್ದೆ ಕೃಷ್ಣ ಜೊತೆ. ಹೌದಾ? ಓಕೆ. ಮತ್ತೆ ನೋಡ್ತಾ ಇದ್ದೀರಾ? ಸ್ಟಾರ್ಟ್ ನೋಡ್ತಾ ಇದ್ದೀರಲ್ಲ, ಸ್ಟಾರ್ಟ್ ಆಗಿದೆ, ನಡೀತಾ ಇದೆ, ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಎಂಡಿಂಗ್ ಅಲ್ಲಿ ಮಾಡಿದ್ದೀರಾ? ಅದು ರೆಕಾರ್ಡ್ ಯೂಟ್ಯೂಬಲ್ಲಿ ಹಾಕ್ತಾರೆ. ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಕ್ರಿಯಾಯೋಗನ ಕಲ್ತ್ರೆ ತುಂಬ ಒಳ್ಳೆಯದು ಅಲ್ವಾ? ಒಂದು ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಕಾನ್ಸಂಟ್ರೇಷನ್ ಪ್ಲಸ್ ನಿಮ್ಗೆ ಏನಂದ್ರೆ, ಕ್ರಿಯಾಯೋಗ ಅಂದ್ರೆ ಈ ಸೆಲ್ಸ್ ಅಂತಾರಲ್ಲ ಸರ್, ಜೀವಕೋಶಗಳು ಅದು ಆಕ್ಟಿವೇಟ್ ಆಗುತ್ತೆ, ಡೆಡ್ ಆಗಲ್ಲ, ರಿಯಾಕ್ಟಿವೇಟ್ ಆಗುತ್ತೆ. ಇವಾಗ ಗ್ಯಾಂಗ್ರೀನ್ ಬಂದಿರುತ್ತಲ್ಲ, ಅವ್ನು ಯಾಕೆ ಅವ್ನ ಕಾಲು ಕೊಳ್ತಿ ಉದುರೋಗುತ್ತೆ ಅಂದ್ರೆ, ಒಣಗಿದ ಮರ ಕೊಂಬೆ ಉದುರುತ್ತಲ್ಲ, ಹಂಗೆ ಉದುರೋಗ್ಬಿಡ್ತದೆ ಅದು. ನೀವು ಕ್ರಿಯಾ ಮಾಡಿ ಬೆಳೆಯುತ್ತದು. ಓಕೆ. ಹೌ ಇಸ್ ದಟ್ ಸಿಸ್ಟಮ್? ಹೇಗೆ ಮಾಡೋದು? ಆ ಬ್ರೀತ್ ಇದೆ, ಕ್ರಿಯಾ ಬೀಟ್ಸ್ ಅಂತ ಬರ್ತದೆ. ನಾವು ಹೇಳ್ಕೊಡಂಗಿಲ್ಲ, ಯಾಕಂದ್ರೆ ಗುರುವಿಂದ ತಗೊಬೇಕು, ದೀಕ್ಷೆ ತಗೋಬೇಕು. ಸೊ ನಾವು ಹೇಳ್ಕೊಡಂಗಿಲ್ಲ. ಆ ಬ್ರೀತ್ಸ್ ಮಾಡಿದಾಗ ಏನಿಲ್ಲ ಸರ್, ಇವಾಗ ಗ್ಯಾಂಗ್ರೀನ್ ಅಂದ್ರೇನು, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಕಾಲಲ್ಲಿ, ಮೇನ್ ಅದೇ. ಏನಾಗುತ್ತೆ, ರಕ್ತ ಎಲ್ಲಿ ಹೋಗಲ್ಲ, ಅಲ್ಲಿ ಕೊಳೆಯುತ್ತೆ. ಹೌದು, ಅಷ್ಟು ಸಹಜ ಅದು. ನೀವು ಕ್ರಿಯಾ ಮಾಡಿದಾಗ ಬ್ಲಡ್ ಫ್ಲೋ ಚೆನ್ನಾಗುತ್ತೆ. ಸೂಪರ್. ಅವು ಮತ್ತೆ ರೀಜನರೇಟ್ ಆಗುತ್ತೆ. ಸೊ ನಿಮಗೆ ಅದು ಎಫೆಕ್ಟ್ ಕೊಟ್ಟಿದೆ ಅಲ್ವಾ? 73 ಇರೋದು, ಮತ್ತೆ ಆಮೇಲೆ ನೀವು 93, 91, 92 ಬಂದಿದ್ದೀನಿ. ಸೂಪರ್. ಅಂಡ್ ಫೆಬ್ರವರಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ಗೀತಾ ಅವರೇ. ಹೇಳಿ ಗೀತಾ ಅವರೇ, ಹೇಗಿದ್ದೀರಾ? ಎಸ್, ನಮ್ಮೊಂದಿಗೆ ಇವತ್ತು ಜಗದೀಶ್ ಅವರು ಇದ್ದಾರೆ. ನಮಸ್ಕಾರ ಮೇಡಮ್. ಎಸ್, ನಮ್ಮ ಶ್ರೀಮತಿ. ಹೌದಾ? ನಮಸ್ಕಾರ ಮೇಡಮ್. ಮಾತಾಡಿ ಸರ್. ಹೇಳಿ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಟ್ರೈ ಮಾಡಿದ್ದೀವಿ ಅಷ್ಟೇ ನಾವು. ತುಂಬಾ ಚೆನ್ನಾಗಿ ಬಂತು, ವಾಯ್ಸಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಸಾಧನೆಗಳು ನಿಮ್ ನಡೀಲಿ, ಇನ್ನು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಮೇಡಮ್. ಇನ್ನು ಹೆಸರು ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗೀತಾ ಅವರೇ. ಥ್ಯಾಂಕ್ ಯು ಸೊ ಮಚ್. ಸೊ ಅದರಿಂದ ಎನರ್ಜಿ ಲೆವೆಲ್ ಇರ್ಬೋದು. ಬಿಕಾಸ್ ಏನಾಗುತ್ತೆ, ವಯಸ್ಸಾಗ್ತಾ ಏಜ್ ಆಗ್ತಾ ನಮ್ದು ಎಲ್ಲ ಆಟೋಮೆಟಿಕಲಿ ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲಾನು ಕುಂಠಿತ ಆಗ್ತಾ ಬರ್ತದೆ ಅಲ್ವಾ? ವೀಕ್ ಆಗ್ತಾ ಬರ್ತದೆ. ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ದಟ್, ನಿಮ್ದು ಬಾಡಿ ಫಿಟ್ ಆಗುತ್ತೆ. ನಾನು ಮೊದಲೆಲ್ಲ ಮೆತ್ತಿಗೆ, ಇವಾಗೆಲ್ಲ ಅಂದ್ರೆ ಒಳ್ಳೆ ಹೆಂಗಿದೆ ಅಂದ್ರೆ, ನಾನು ಬಾಡಿ ಮುಟ್ಟು ನೋಡಿದ್ರೆ ಲೈಕ್ ಸ್ಟಿಫ್ ಕರೆಕ್ಟಾಗಿ ಒಂಥರ ಈ ಮಸಲ್ಸ್ ಎಲ್ಲಾನು ಒಂಥರ ನೋಡ್ರಿ, ಮುಟ್ಟು ನೋಡ್ರಿ, ನಾವೇನು ಗಟ್ಟಿ ಮಾಡ್ಲೇನಿಲ್ಲ, ಸ್ಟ್ರಾಂಗ್ ತಂತನ ಆಗ್ಬಿಡುತ್ತಾ, ಆಟೋಮೆಟಿಕ್ ಆಗುತ್ತೆ. ಅದು ಮೈ ಚಾಲೆಂಜ್. ನಾನು ಎಕ್ಸಾಂಪಲ್ ನಾನೇ ಇದ್ದೀನಲ್ಲ, ನಾನೇ ನಿಮ್ಮ ಹತ್ರ ದೀಕ್ಷೆ ತಗೋತೀನಿ. ಇಲ್ಲ, ಬಿಕಾಸ್ ಬೇಕು, ಯಾಕಂದ್ರೆ ವಯಸ್ಸಾದಂಗೆ ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಅಂದ್ರೆ, ಇದು ಹೆಂಗೆ ಅಂದ್ರೆ, ನಿಮ್ಗೆ ಗೋಯಿಂಗ್ ನಮ್ಮ ದೇಹ ಬಿಡಬೇಕಾದ್ರೂ ಅದು ಕಲಿತ ಏನಾಗುತ್ತೆ ಅಂದ್ರೆ, ನಿಮ್ಗೆ ಪ್ರಾಣ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನಮ್ಗೆ ಸೂಚನೆ ಸಿಗುತ್ತೆ. ಅಂಡ್ ಆಲ್ಸೋ ಯು ವಿಲ್ ಕಾನ್ಶಿಯಸ್ಲಿ ಗೋ. ಇವಾಗ ಅಯ್ಯೋ ನಂದು ಆಸ್ತಿ ಇತ್ತು, ನಂದು ಬಿಲ್ಡಿಂಗ್ ಇತ್ತು, ಅಯ್ಯೋ ನಾನು ಫುಲ್ ಆಫ್ ಪ್ರಿಪರೇಷನ್ ವಿಲ್ ಗೋ ಅಲ್ವಾ? ಇವಾಗ ಎಷ್ಟು ಬಾಡಿಗೆ ಬರ್ತಾಯಿತ್ತು, ನಾನು ಅಲ್ಲಿ ಬ್ಯಾಂಕಲ್ಲಿ ದುಡ್ಡು ಇಕ್ಕಿದ್ದೆ, ಅಯ್ಯೋ ಅವ್ನು ಹೇಳೇ ಇಲ್ಲ, ನಾನು ಪಾಸ್ವರ್ಡೇ ಕೊಡಲಿಲ್ಲ, ಚಿಂತೆ ಇರ್ತದೆ. ಅವ್ನು ಸತ್ಯನ ಮತ್ತೆ ರೀಬರ್ತ್ ಆಗ್ತಾನೆ, ಮುಕ್ತಿ ಸಿಗಲ್ಲ, ರೀಬರ್ತ್ ಅಂದ್ರೆ ಯಾವ ಥರ ಆಗುತ್ತೋ ಹೇಳಕ್ಕಾಗಲ್ಲ, ಗೊತ್ತಿಲ್ಲಲ್ಲ.
ನಮಗೆ ಗೊತ್ತಿಲ್ಲ. ಬಟ್ ಹಿಯರ್ ಈ ಕ್ರಿಯಾದಲ್ಲಿ ಆಸ್ ಪರ್ ಮೈ ನಾಲೆಜ್ ಅಲ್ಲಿ ಯೋಗಿಯ ಆತ್ಮಕಥೆ ಅಂತ ಬುಕ್ ಇದೆ, ಪರಮಹಂಸ ಯೋಗಾನಂದರದ್ದು. ಅದು ಓದಿದ್ರೆ ಆಮೇಲೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಸ್ವಾಮಿ ರಾಮ ಆ ಬುಕ್ ನೋಡಿ. ಈಗ ಒಂದ್ ಕಡೆ ನಿಮ್ಮ ವ್ಯವಸಾಯ ಅಂದ್ರೆ ನಿಮ್ಮ ಬಿಸ್ನೆಸ್ ಜಾಬ್, ಇನ್ನೊಂದ್ ಕಡೆ ಕಲೆ, ಓಕೆ, ಇನ್ನೊಂದ್ ಕಡೆ ಇನ್ನೊಂದು ಸ್ಪಿರಿಚುವಲ್ ನೋಡಿ, ಅದು ಕೂಡ ನಿಮ್ಮಲ್ಲಿ ಇರಲೇಬೇಕು ಸರ್. ಯಾಕಂದ್ರೆ ರಜನಿಕಾಂತ್ ಅವರು ನಮ್ಮ ಕನ್ನಡದಲ್ಲೇ ಬಟ್ ತಮಿಳ್ನಾಡಲ್ಲಿ ಸೆಟ್ಲ್ ಆಗಿದ್ದಾರೆ, ಕನ್ನಡದವರು. ಬಟ್ ಅವರು ಆ ಫಿಲಮ್ನ ಅದು ಫಿಲಮ್ ಅಷ್ಟು ಹಿಟ್ಟಾಗಿಲ್ಲ. ಬಟ್ ಅದ್ರದ್ದು ಮೆಸೇಜ್ ಇದೆಯಲ್ಲ ಬಹಳ ಮಹತ್ವ ಇದೆ ಅದ್ರಲ್ಲಿ. ಆ ಮೆಸೇಜ್ ಎಷ್ಟೊಂದು ಜನ ಯೂತ್ನೇ ಚೇಂಜ್ ಮಾಡಿದೆ. ಹೌದೌದು, ಡೆಫಿನೆಟ್ಲಿ. ಸೊ ಅದರಿಂದ ಬೆಟರ್ ಆ ಬುಕ್ ಓದಿದಾಗ ಏನಾಗುತ್ತೆ, ನಿಮಗೆ ಮನಃಶಾಂತಿ ಸಿಗುತ್ತೆ. ಫಸ್ಟ್ ನಾನು ಯಾರು, ನಾನು ಏನಕ್ಕೆ ಬಂದ, ನಾನು ಏನು ಕೆಲಸ, ನಮ್ಮ ಒಂದು ಉದ್ದೇಶ, ನಾನು ಬಂದಿದ್ದೇನೆ ಅಷ್ಟೇ ಅಂತ ತಿಳ್ಕೊಂಡ್ರೆ ಅಲ್ವಾ. ಅದು ಇಲ್ಲಿ ಯಾವುದೇ ಜಾತಿ ಗೀತಿ ಏನಿಲ್ಲ ಕ್ರಿಯಾಯೋಗದಲ್ಲಿ, ಎಲ್ಲ ಒಂದೇ. ಸೂಪರ್. ಆಲ್ ಗಾಡ್ ಈಸ್ ಒನ್ ಅಂತ ಸೂಪರ್ ಆ ಥರ ಇದೆ. ಎಸ್. ಸೊ ಎಲ್ಲ ಒತ್ತಡ ನಿಮಗೆ, ನನಗನ್ಸುತ್ತೆ ನಿಮ್ಗೆ ಯಾವುದು BP ಶುಗರ್ ಏನೂ ಇಲ್ಲ ಸದ್ಯಕ್ಕಿಲ್ಲ ಸರ್, ಸದ್ಯಕ್ಕಿಲ್ಲ. ಇನ್ನು ಬರೋದಿಲ್ಲ ಬಿಡಿ. ಒಟ್ಟಾಗಿದೆ. ಇಲ್ಲ ಬಂದು ಕೂಡ ಸಂಗೀತದಲ್ಲಿ ಇರ್ತೀರಾ, ಸೊ ಅದರಲ್ಲಿ ಒಂದು ರಿಲ್ಯಾಕ್ಸೇಷನ್, ಒಂದು ಪೀಸ್ ಆಫ್ ಮೈಂಡ್ ಅದು ಸಿಗುತ್ತೆ. ಸೊ ಕರೋಕೆ ಬಂದ್ಮೇಲೆ ಹಲವಾರು ವಾದ್ಯಗೋಷ್ಠಿಗಳ ಅದು ಕೂಡ ಈವೆಂಟ್ಸ್, ಬಟ್ ವಾದ್ಯಗೋಷ್ಠಿ ಎಲ್ಲ ಮುಚ್ಚೋಯ್ತಲ್ವಾ? ಈ ವಾದ್ಯಗೋಷ್ಠಿಗಳು ಅಷ್ಟೊಂದು ಇಲ್ಲ, ಇವೆಲ್ಲ ಕರೋಕೆ ಮಾಡ್ತಿದ್ದಾರೆ. 99% ಅದೇ ಹೆಚ್ಚು ನಡೀತಿದೆ. ಓನ್ಲಿ ಪಬ್ಲಿಕ್ ಈ ಗಣೇಶ ಫಂಕ್ಷನ್ ಪೆಂಡಲ್ ಮಾಡ್ತಾರಲ್ಲ ಅಲ್ಲಿ ಮಾತ್ರ ನಡೀತಾ ಇದೆ ಈಗ. ಹೌದು, ಇವಾಗ ಮ್ಯಾರೇಜ್ ಫಂಕ್ಷನ್ ಎಲ್ಲ ಕರೋಕೆ ಹೋಗ್ತಾರೆ, ಜಾಸ್ತಿ ಜನ ಕರೋಕೆ ಹೋಗ್ತಾರೆ. ಯಾಕಂದ್ರೆ ನಿಮಗೆ ಲೈಟ್ ವೆಯ್ಟ್, ಕಾಸ್ಟ್ ಕಮ್ಮಿ, ಸಿಂಪಲ್ ಆಗಿಬಿಡುತ್ತೆ. ಬಜೆಟ್ ಕಡಿಮೆ. ಲ್ಯಾಪ್ಟಾಪ್ ಒಂದು ಆಂಪ್ಲಿಫೈರ್ ತಗೊಂಡ್ತಾರೆ, ಅಲ್ಲಿ ಇಟ್ಕೊಂತಾರೆ, ಸ್ಪೀಕರ್ ಆಗುತ್ತೆ. ಆಮೇಲೆ ಆಲ್ಸೋ ಪಕ್ಕದಲ್ಲಿ ಗಲಾಟೆ ಆಗ್ತಿದೆ ಅಂತ ಏನಿರಲ್ಲ ಅಲ್ಲಿ. ಇರಲ್ಲ ತುಂಬಾ ಗಲಾಟೆ ಮಾಡ್ತಿದಾರಪ್ಪ ಅಲ್ಲಿ ಇಲ್ಲಿ ಅಂತ ಏನಿರಲ್ಲ. ಸೊ ಅದೇನಾಗುತ್ತೆ, ಸಿಂಪಲ್ ಆಗಿ ಮುಗಿದೋಗುತ್ತೆ. ಫಾರ್ಮಲ್ ಆಗಿ ಒಂಥರ ಅವ್ರು ಊಟ ಆಯ್ತಾ, ರಿಸೆಪ್ಷನ್ ಆಯ್ತಾ, ಓಡ್ತಾರೆ, ಹೊರಪಡಿರ್ತಾರೆ. ಸೂಪರ್. ಆ ಥರ ಇದೆ ಸರ್. ಈಗ ಒಂದು ಚಾನೆಲ್ ಮುಖಾಂತರ ನಿಮಗೆ ಯಾರಾದ್ರೂ ಸಾರಿ ಕೇಳ್ಬೇಕಂದ್ರೆ ಯಾರು ಕೇಳ್ತೀರಾ? ಸಾರಿ, ಯಾಕಂದ್ರೆ ನನ್ಗೆ ಯಾರು ಅಂತ ಅದು ನಾನು ಯಾರು ಅಲ್ಲ. ನಾವು ನಮ್ಮಿಂದ ತಿಳಿದೇ ಕೆಲವೊಂದು ಸಲ ಆಗಿರುತ್ತೆ, ಗೊತ್ತಾಗದೆ ಕೆಲವೊಂದು ಸಲ ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಥರ ಮೇಜರ್ ಇನ್ಸಿಡೆಂಟ್ಸ್ ಏನು ನನ್ನ ಪ್ರಕಾರ ಇದು ಬಿಕಾಸ್ ಐ ಆಮ್ ವೆರಿ ಏನಂತಾರೆ ಅಡ್ಜಸ್ಟಬಲ್ ನೇಚರ್ ನಮ್ಮದು. ಓಕೆ. ನೀರು ನಾವು ಯಾರ ಹತ್ರನೂ ದ್ವೇಷ ಕಟ್ಕೊಳ್ಳೋದು ವಾಟರ್ ಅಷ್ಟೇ ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ. ಯಾಕಂದ್ರೆ ನಾನು ಯಾರ ಹತ್ರನೂ ಗಲಾಟೆ ಮಾಡೋದಾಗಲಿ ದ್ವೇಷ ಕಟ್ಕೊಳ್ಳೋದು. ಈಗ ನಮ್ಮ ಮೆಸೇಜ್ ಬೈತಾರೆ, ಯಾರು ಪಕ್ಕದಲ್ಲಿ ಗಲಾಟೆ ಮಾಡಿ ಸುಮ್ಮನೆ ಮನೆಗೆ ಹೋಗ್ತಾರೆ. ನೀರು ಯಾಕೆ ಹೇಳ್ತಂದ್ರೆ ನೀರು ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಆಗುತ್ತೆ. ಹೌದು ಅಷ್ಟೇ. ನಾವು ಇಲ್ಲಿ ಚಾಪೆ ಮೇಲೆ ಮಲಗಬೇಕಾ, ಚಾಪೆ ಮೇಲೆ ಮಲಗ್ತೀವಿ. 5 ಸ್ಟಾರ್ ಹೋಟ್ಲಲ್ಲೂ ಮಲಗಿದ್ದೀವಿ. ಹೌದು. ಊರ್ ಕಡೆ ಹೋದಾಗ, ಹಳ್ಳಿ ಕಡೆ ಫಂಕ್ಷನ್ ಹೋದಾಗ, ಜನ ಜಾಸ್ತಿ ಇದ್ದಾಗ ಚಾಪೆ ಮೇಲೆ ಮಲಗ್ತೀವಿ. ನನಗಿಲ್ಲ, ನಾನು ಬೆಡ್ಡೇ ಬೇಕು, AC ಬೇಕು ಅಂತ ಏನಿಲ್ಲ. ಹೌದು. ಆ ಥರ ನಮ್ದು ಫ್ಲೆಕ್ಸಿಬಲ್ ಆಗಿರುತ್ತೆ. ನಮ್ಮನ್ನು ಯಾವ ಥರ ಅವರು ಜನ ತಗೋತಾರೆ ಅದ್ರ ಮೇಲೆ ಅಷ್ಟೇ. ಸೊ ಏನಂದ್ರೆ ಸಿಚುವೇಶನ್ ಹೇಳಕ್ಕೆ ಆ ಕಡೆ ಆಪೋಸಿಟ್ ಸಿಚುವೇಶನ್ ಹೆಂಗಿರುತ್ತೋ ನಮ್ಗೆ ಗೊತ್ತಿರಲ್ಲ, ಈ ಕಡೆ ಏನಿರುತ್ತೆ ನಮಗೂ ಗೊತ್ತಿರಲ್ಲ. ಅಲ್ಲಿ ಹೋದಾಗ ನಮಗೆ ಬ್ಲೈಂಡ್ ಆಗಿರ್ತೀವಿ. ಬ್ಲೈಂಡ್ ಆಗಿ ನೋಡ್ಕೊಂಡು ಬೆಳಕಿದೆ ಕತ್ತಿದ್ರೆ ಕಣ್ಣು ಮುಚ್ಕೋ, ಬೆಳಕಿದ್ರೆ ಕಣ್ಬಿಡು. ಓಕೆ ಅಷ್ಟೇ. ಫೈನ್. ಇವು ಈ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ? ಥ್ಯಾಂಕ್ಸು ಎಲ್ಲ ನಮ್ಮ ವೀಕ್ಷಕರಿಗೂ, ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಫ್ರೆಂಡ್ಸ್ಗೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಅನ್ಸುತ್ತೆ. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಕೂಡ, ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಕ್ಕೆ. ಎಸ್. ನಿಮ್ಮ ಹವ್ಯಾಸಗಳ ಬಗ್ಗೆ? ಹವ್ಯಾಸ ಅನ್ನೋದು ಏನಿಲ್ಲ, ಲೈಕ್ ನಾರ್ಮಲಿ ಔಟಿಂಗ್ ಹೋದ್ರೆ ನಾವು ಲಾಂಗ್ ಡ್ರೈವ್, ನಾನು ಮಿಸ್ಸಸ್ ಫ್ಯಾಮಿಲಿ ಹೋಗ್ತೀವಿ. ಮೂರು ಹೋಗ್ತೀವಿ. ಊರಲ್ಲಿ ಲಾಂಗ್ ಡ್ರೈವ್ ಹೋಗೋದು ಅಭ್ಯಾಸ ಇದೆ? ಲಾಂಗ್ ಡ್ರೈವ್ ಅಂದರೆ ತುಂಬ ನಾವು ಬರೀ ನಮ್ದೇನದ 80 ಮೇಲೆ ಹೋಗಲ್ಲ ಗಾಡಿ. 80 ಮೇಲೆ ನಾನು ಹೋಗೋದಿಲ್ಲ. ಎಂಥ ಖಾಲಿ ಇದೆ 80. ಓಕೆ. ನಮ್ಮ ಮಿಸ್ಸಸ್ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಓದ್ತಾ ಇದ್ದಕ್ಕೆ ಸಾಕು 80. ನೈಸ್ ಒಳಗೆ ಒಂದು 100 ಟಚ್ ಹಾಕಿ ನೋಡೋದು, ನೀಡ್ಲಿ ಬಿಡ್ತಾ ಇದ್ದಾರೆ, ಬೇಡ ನಿಲ್ಲಿಸಿ 80ಗೆ ಸಾಕು. ಬಟ್ ನಮ್ಗೆ 80 ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸುಮ್ಮನೆ ನಾವು ರ್ಯಾಶ್ ಆಗಿ ಹೋಗೋದು, ಯಾರು ಸಡನ್ ಆಗಿ ಅಡ್ಡ ಬರೋದು ಹೇಳೋಕ್ಕಾಗಲ್ಲ. ಅದು ನಮ್ಮ ಮನೆ ಬರೋದು ಯಾಕಬೇಕು ಅಂತ ಅದು ಅದೇ ಹಂಗೆ ಆಗಿ ಆಕ್ಸಿಡೆಂಟ್ಗಳಾಗೋದು. ಆ ಒಂದು ಅಂಕುಶ ಇರಲಿ ಅಂತ ನಿಮ್ಮ ಮದುವೆ ಮಾಡಿಸಿರೋದು ಅಲ್ವಾ? ಇಲ್ಲಾಂದ್ರೆ 100ಗೆ 120 ನಮ್ಮ ಪಾಡಿ ನಾವು ಅಲ್ಲ, ನಾವು ಒಬ್ಬರೇ ಇದ್ರೆ ನಮ್ಗೆ ಅವತ್ತಿಂದ ರೂಢಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 17 ವರ್ಷ ಆಯ್ತು ನಾವು ಕಾರ್ ತಗೊಂಡು. ಸೊ 17 ವರ್ಷದಿಂದ ಹಂಗೆ ರೂಢಿ ಆಗ್ಬಿಟ್ಟು ಏನಾಗಿದೆ. ಈಗ ಉದಾಹರಣೆಗೆ ನಿಮ್ಮ ಆಫೀಸ್ ಮುಂದೆ ಕಾರ್ ಕಲಿಬೇಕಾದಾಗ 2012 ಅನ್ಸುತ್ತೆ ಹಿಂಗೆ ಬಂದೆ. ಬಂದು ಅವಾಗ ಸರಿ ಬರ್ತಾ ಇಲ್ವಲ್ಲ, ಹಿಂಗೆ ಒಪ್ಪಿದೆ ಅಲ್ಲ, ಫುಲ್ ಅಪ್ಪಿದೆ. ಅವಾಗ ಹೊಸ್ತ ಕಲ್ತಿದ್ದೀನಿ. ಹ್ಯಾಂಡ್ ಬ್ರೇಕ್ ಆಗಿ ಹಿಂಗೆ ಓಡಿಸ್ಬೇಕಂತ ಕಲಿ ಇಲ್ಲಿ ಬಂದೆ ನಾನು. ಅಲ್ಲಿಂದ ಕಾರ್ ತಗೊಂಡು ಮನೆ ಇಲ್ಲಿ ಬರ್ತಿದ್ದೆ, ಗಾಡಿ ಮುಂದೆ ಹೋಗ್ತಾ ಇಲ್ಲ. ಅಯ್ಯೋ, ಅದು ಬೇಗ ಹೋಗಲ್ಲ. ಹಿಂಗೆ ಇರ್ತಲ್ಲ ಸಡನ್. ನನ್ನ ಮಗ ಬೇರೆ ಪಕ್ಕದಲ್ಲಿ ಕೂತವನೆ, ಅವ್ನು ಚಿಕ್ಕ ಹುಡುಗ ಇನ್ನ. ಆಮೇಲೆ ನಾನು ಏನು ಮಾಡೋದು ಅಂತ ಆದಾಗ ಪಕ್ಕದಲ್ಲಿ ಯಾರೋ ಗಾಡಿಲಿ ಹೋಗ್ತಿದ್ದು ನಿಲ್ಸ್ಬಿಟ್ಟು ಸ್ವಲ್ಪ ಅಲ್ಲಿ ಮುಂದೆ ಬಿಡಿ ಸರ್, ಮುಂದೆವರೆಗೂ ಬಿಡಿಸ್ಕೊಂಡು ಆಮೇಲೆ ಮುಂದೆ ಬಂದೆ. ಅದೇ ಎಕ್ಸಾಮ್ ಅಲ್ಲಿ ಬಂದಾಗ, ನಮ್ಮ ಆಫೀಸರ್ ಬಂದಾಗ ಗೊತ್ತಾಯ್ತು ನನಗೆ
ಸ್ಟುಡಿಯೋ ಹತ್ರ ಬಂದಾಗ ನಾವು ಇಲ್ಲೇ ಅಲ್ಲ ಒಂದು ಕಾರ್ ನಿಲ್ಸಿದ್ವಿ. ಇಲ್ಲ ಅವಾಗ ನನ್ ಬಂತು ರೀಕಾಲ್. ಓಕೆ ಸರ್, ತಮ್ಮ ಮುಂದಿನ ಯೋಜನೆಗಳು? ಸರ್ ಮುಂದೆ ಅದೇ ನಾನು ಹೇಳಿದ್ನಲ್ಲ ಸರ್, ಕಲ್ಕಟ್ಟಾದಲ್ಲಿ ಅವರು ಕರೀತಾ ಇದ್ದಾರೆ. ಒಂದು ನಮ್ಮ ಬಾಂಬೆಲಿ ಕಸ್ಟಮ್ ಆಫೀಸರ್ ಬರೀತಾರೆ. ಓಕೆ. ಸೊ ದೇ ಆರ್ ಪ್ಲಾನಿಂಗ್ ಆಲ್ಬಮ್ ಒಂದು ಅಲ್ಲೇ ಅದು ಅಲ್ಲಿ ಕಲ್ಕಟ್ಟಾದಲ್ಲಿ ಹೆಂಗೆ ಸರ್, ಒಂಥರ ಕಲೆ ಒಂದು ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಕಲೆ ಇದೆ, ಅಲ್ಲೂ ಕಲೆ ತುಂಬ ಚೆನ್ನಾಗಿ ಮನೆ ಮನೆಗೆ ಹೋಗಿ ಸಿಂಗರ್ಸ್, ಮನೆ ಮೇಲೆ ಸಿಂಗರ್ಸ್ ಪ್ಲಸ್ ಆಲ್ಸೋ ಪ್ರತಿಯೊಬ್ಬರ ಮನೇಲಿ ನಿಮ್ಗೆ ಹಾರ್ಮೋನಿಯಂ ಕಾಣುತ್ತೆ 100%. ಯಾಕಂದ್ರೆ ಅವರು ಕಲ್ಚರ್ಡು ಕಲ್ಕಟ್ಟ ಬಂದು ಇವಾಗ ಪರಮಹಂಸ ಯೋಗಾನಂದರವ್ರನ್ನು ಕಲ್ಕಟ್ಟಾದವ್ರೇ ಅಲ್ವಾ. ಸೊ ಯುಕ್ತೇಶ್ವರ ಗಿರಿ ಅವರು ಎಲ್ಲ ಕಲ್ಕಟ್ಟಾದವ್ರೇ. ಅಲ್ಲಿ ತುಂಬ ಚೆನ್ನಾಗಿದೆ. ಪೊಲಿಟಿಕಲ್ ನಮಗೆ ಬೇಡ, ಬೇಡ ಬಿಡಿ. ಅಲ್ಲಿ ಏನಾಗಿದೆ ಈಗ ಅವರು ಬಟ್ ಕಲಾ ಜೀವನ ಬಹಳ ಚೆನ್ನಾಗಿದೆ. ವೆರಿ ಗುಡ್. ಅಂಡ್ ಆಲ್ಸೋ ದೇ ಆರ್ ವೆರಿ ಒಂಥರ ಕೆಲವು ಕ್ಯಾಟಗರಿ ಪೀಪಲ್ ಬಿಟ್ಟರೆ ಮಿಕ್ಕರೆಲ್ಲ ವೆರಿ ಹಂಬಲ್. ಹೌದು, ಡೆಡಿಕೇಟೆಡ್ ಆಗಿದ್ದಾರೆ, ವೆರಿ ಹಂಬಲ್. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಅದೇ ನಾನು ಒಂದು ರಿಸಲ್ಟ್ ಬಂತು ಅಂತ ಸರ್. ಓಕೆ. ಒಂದೇ ಸರಿ 14 ಸಬ್ಜೆಕ್ಟ್ 13 ಸಬ್ಜೆಕ್ಟ್ ಒಂದೇ ಸರಿ ಅಂದರೆ 10 ಡೇಸಲ್ಲಿ ಪಾಸ್ ಮಾಡಿದೆ. 10 ಡೇಸಲ್ಲಿ. ಸೂಪರ್. ಎಸ್. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ಸರ್ ಮೇಯ್ನು ಯುವ ಪೀಳಿಗೆಗೆ ಅಂದರೆ ಎಜುಕೇಷನ್ ಮಾಡಿ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇವಾಗ ಗ್ಲೋಬಲೈಸೇಷನ್ ಆಗ್ತಾ ಇರೋದ್ರಿಂದ ತುಂಬ ಆಪರ್ಚುನಿಟೀಸ್ ಇದೆ. ಇವು ಕೆಲವು ಏನು ಮಾಡ್ತಾರೆ ಅಂದರೆ, ಈ ವಯಸ್ಸು ಹೆಂಗಿರುತ್ತೆ ಅಂದರೆ ಅಪ್ ಟು +2 10th ಅಲ್ಲೇನು ಮಾಡ್ತಾರೆ ಅಂದರೆ ಅವ್ರು ಡೈವರ್ಸಿಫೈ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಯಾರೋ ಒಬ್ಬ ಅವನು RS ತಗೊಂಡ್ಬರ್ತಾ ಇದ್ದಾನೆ, ನನಗೂ ಅಪ್ಪ RS ಕೊಡಿಸು, ನನಗೆ ಹೌದು ನಾನು ಕಾರ್ ಕೊಡಿಸು, ಅದ್ರ ಮಹತ್ವ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಹಂಗೆ ಬೆಳೆಸ್ಬಿಟ್ಟಿದ್ದೀವಿ ನಮ್ಮ ಜನ್ರೇಷನ್. ನಿಜ. ಅವ್ರು ಕೇಳಿದ ತಕ್ಷಣ ಇವಾಗ ನಾನೇ ಆಗಲಿ, ನಾನು ಸಾಚ ಅಂತಲ್ಲ, ನಾನು ನನ್ನ ಮಗನ ಕೇಳ್ದ ಅಂದರೆ ಅವ್ನು ಸುಮ್ಮನೆ ಪಾಪ ಬಿಡು, ನಾವು ಕಷ್ಟದಲ್ಲೇ ಬದುಕಿದ್ವಿ, ಅವ್ನು ಯಾಕೆ ಇದು ಮಾಡೋದು ಅಂತೀವಿ. ಅದೇನು ಅಡ್ವಾಂಟೇಜ್ ಆಗ್ತಾ ಬರ್ತದೆ. ಅವ್ನ ಕಷ್ಟನೇ ಗೊತ್ತಾಗಲ್ಲ. ಬಟ್ ಕೊಡಿಸಿದ್ರು ಕೂಡ ಒಂಚೂರು ಲೇಟ್ ಮಾಡಿ ಅದನ್ನ ಕಷ್ಟ ಏನಿದೆನಪ್ಪ ಅದನ್ನ ಅರ್ಥ ಮಾಡಿ, ನಾನು ಇಷ್ಟು ಕೆಲಸ ಮಾಡೋ ಇಷ್ಟು ದುಡ್ಡು ಬರ್ತದೆ ನನಗೆ, ಅದು ತಿಳಿಸ್ಬೇಕು. ನಾನು ಈಗ ನೋಡು, ಇವಾಗ ಇಷ್ಟೆಲ್ಲ ಡಾಟಾ ರಿಕ್ವೈರ್ ಮಾಡಬೇಕು, ಹಿಂಗೆಲ್ಲ ಕಸ್ಟಮರ್ ಹತ್ರ ಮಾತಾಡ್ಬೇಕು. ಇವತ್ತು ನಾನು ಒಂದು 1,000 ನಂಗೆ ಬರಬೇಕು ಅಂದರೆ ಇಷ್ಟು ಕಷ್ಟ ಬಂದು ನಿನಗೆ 500 ರೂಪಾಯಿ ಕೊಡಿಸ್ಬೇಕು ಅಂತ, ನಾನು 1,000 ರೂಪಾಯಿ ದುಡಿಬೇಕು ಅಂದ್ರೆ ಬೆಳಗ್ಗೆ ಮಾಡಿಸ್ಬೇಕು, ಅದು ರಿವ್ಯೂ ಮಾಡಿಸ್ಬೇಕು. ಅಂಡ್ ಆಲ್ಸೋ ಏನಾಗುತ್ತೆ, ಈ ಕೆಲವು ಆಕ್ಟಿವಿಟೀಸ್ ಇದಾವೆ ಈ ಕಾಲೇಜಿಗೆ ಹೋದ್ಮೇಲೆ. ಅದು ಏನಾಗುತ್ತೆ, ಕೆಲವರು ಯಾರೋ ಒಬ್ಬನಿಂದ ಇನ್ನೊಬ್ಬ ಕೆಟ್ಟೋಗ್ತಾನೆ ಸಹವಾಸ ದೋಷದಿಂದ. ಅವನೇನೋ ಸಮಥಿಂಗ್ ಸ್ಮೋಕ್ ಮಾಡ್ಬೋದು ಇರ್ಬೋದು, ಏನೋ XYZ ಮಾಡ್ತಾ ಇರ್ಬೋದು. ಅದರಿಂದ ಬೇಗ ಅಟ್ರಾಕ್ಟ್ ಆಗ್ತಾರೆ. ಕೆಟ್ಟದನ್ನ ಬೇಗ ಅಟ್ರಾಕ್ಟ್ ಆಗುತ್ತೆ, ಒಳ್ಳೇದು ನಿಧಾನಕ್ಕೆ ಇಳಿತದೆ. ನಿಜ. ಆ ಒಳ್ಳೇದನ್ನ ಓದೋದಕ್ಕೆ ತಾಳ್ಮೆ ಇರಬೇಕು. ನಿಜ. ಸೊ ಈಗಿನ ಕಾಲದ ಮಕ್ಕಳೇನು ಅಂದರೆ ದೇ ಹ್ಯಾವ್ ಟು ಫೋಕಸ್ ಆನ್ ದೇರ್ ಎಜುಕೇಷನ್. ಆಮೇಲೆ ತಂದೆ ತಾಯಿ ಮುಂದೆ ನೀವು ಸಾಕ್ತಿರೋ ಬಿಡ್ತಿರೋ ಅದು ಡಿಪೆಂಡ್ಸ್ ಆನ್ ನಮ್ಮ ಪೇಟ್ ಇರ್ಬೋದು ಅಥವಾ ಅವರು ಇದು ಇರ್ಬೋದು, ಅನುಕಂಪ ಇರ್ಬೋದು, ಅದು ಕರುಣೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಸೊ ಏನಾಗುತ್ತೆ ಅಂದರೆ ಇದು ಈ ಸರ್ಕಲ್, ಇದು ಈ ಸರ್ಕಲ್ ಹೆಂಗೆ ಅಂದರೆ ತಿರುಗಿ ಬರ್ಬೋದು. ಇವಾಗ ಅತ್ತೆ ಸೊಸೆ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂದರೆ ಏನೇ ಇದ್ರು ಕಾಮನ್ ಆಗಿದ್ರು ಎರಡು ಜಡೆ ಸೇರಿದ್ರೆ ಗಲಾಟೆ ಅಂತ ಯಾವ ಹಳೆ ಕಾಲದಲ್ಲಿ ಹೇಳೋರು. ಸೊ ಹಂಗೆ 2 ಮೀಸೆ ಜೊತೆಗಿರ್ಬೋದು, 2 ಜಡೆ ಇರಕ್ಕಾಗಲ್ಲ. ಸೊ ಆ ಥರ ಇರ್ತದೆ. ಅದು ಭಾಳ ಕಷ್ಟ. ಆ ರೂಟೀನ್ ಹೆಂಗೆ ಬಂದಿದ್ರೆ ಅವತ್ತಿಂದ ಹಂಗೆ ಇದೆ. ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಾವು, ಅದು ದೇವರೇ ಬಂದು ಚೇಂಜ್ ಮಾಡೋಕ್ಕಲ್ಲ. ಬೇಕಾದ್ರೆ ಸೃಷ್ಟಿನೇ ಹಂಗೆ ಆಗ್ಬಿಡೋದು. ಅದು ನಿಜ. ಸೃಷ್ಟಿ ಇರೋದು ಹಂಗೆ. ಬಟ್ ನಮ್ಮ ಇದನ್ನ ನಾವು ಚೇಂಜ್ ಮಾಡ್ಕೊಬೋದು. ಯಾವುದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ಈ ಜಾಸ್ತಿ ಇಂಟರ್ನೆಟ್ಟು ಅವು ಇವು ಗೇಮ್ಸ್ ಅಂತೆ ಅದು ನೋಡಿ ಅವ್ರು ಡೈವರ್ಸಿಫಿಕೇಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್. ಇವಾಗ ಓದು ಅಂದರೆ ಓದ್ತೀನಿ 2 ನಿಮಿಷ, ಮೊಬೈಲ್ ನೋಡ್ಬಿಡ್ತೀನಿ 2 ನಿಮಿಷ ಅಂತಾನೆ. ಆಮೇಲೆ ಆಯಿತು ಹಿಂಗಾಯ್ತು ಅದಾಯಿತು ಊಟ ಆಯಿತು ಮಲಗೋ. ನಿಜ. ಎಜುಕೇಷನ್ ಕಡೆ ಅವ್ರು ಗಮನ ಕೊಡ್ತಿಲ್ಲ. ಸೊ ಮೇಯ್ನ್ ಇಂಪಾರ್ಟೆಂಟ್ ಈಸ್ ನಾಲೆಡ್ಜ್. ನಾವು ನಾಲೆಡ್ಜ್ ಏನು ಅದೇನಿದೆ ಅಂತ ತಿಳ್ಕೊತಾ ಇರಬೇಕು. ಆ ತಿಳ್ಕೊಂತ ಇದ್ದಾಗ ಏನಾಗುತ್ತೆ, ನಿಮ್ಗೆ ಎಲ್ಲರಲ್ಲೂ ಎಲ್ಲದೂ ಇರ್ತದೆ. ಹೌದು, ಒಳ್ಳೇದು ಕೆಟ್ಟದ್ದು ಎಲ್ಲ ಇರ್ತದೆ. ಹೌದು. ಹೌ ಡೆಪ್ತ್ ಯು ಗೋ. ಎಸ್. ಸಮುದ್ರದ ಆಳನ ಬಲ್ಲವರಿಲ್ಲ ಅಂತಾರೆ. ಹೌದು. ಆಕಾಶಕ್ಕೆ ಕೊನೆ ಇಲ್ಲ. ಎಸ್. ಸೊ ಆ ಥರ ನೀವು ಹೋಗ್ತಾ ಇರಬೇಕು. ಇವತ್ತು ನಾಸಾದವರು ನಮ್ಮ ಇಸ್ರೋದವರು ಉಡಾವಣೆ ಮಾಡ್ತಾರೆ. ಹೌದು. ಫಸ್ಟ್ ಫೇಲ್ ಆಯಿತು. ಹೌದು. ಇವಾಗ ಯಾರೋ ಒಬ್ಬರು ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ರು. ಫೇಲ್ ಆಗಿದ ತಕ್ಷಣ ಆಗಲ್ಲ ಅಂತ ನಾನೇ ಫೇಲ್ ಆಗಿದ್ದೀನಿ ಎಕ್ಸಾಂಪಲ್. ಹೌದು, ನಾನೇ ಫೇಲ್ ಆಗಿ ಮತ್ತೆ ಅದು ನೆಕ್ಸ್ಟ್ ನಾಸಾದೇನು ಮಟ್ಟು ಚಂದ್ರ ನೀವು ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಅಷ್ಟೇ ಹೋಗ್ತೀವಿ. ಇವತ್ತು ಈ ಮಟ್ಟಿಗೆ ಬರ್ತೀವಿ. ಇಲ್ಲ ನಾನು ಊರಲ್ಲೋ ಇವತ್ತು ಈ ಸಾಧನೆ ಆಗ್ತಾ ಇರಲಿಲ್ಲ. ಎಸ್. ಸೊ ಏನಾಗುತ್ತೆ, ಪರ್ಸಿಸ್ಟೆನ್ಸಿ ಅಂಡ್ ಕನ್ಸಿಸ್ಟೆನ್ಸಿ ಎರಡು ಬೇಕೇ ಬೇಕು. 100% ಬೇಕೇ ಬೇಕು. ಅಂಡ್ ಇಂಟ್ರೆಸ್ಟ್ ಇರಬೇಕು. ಸಾಧನೆ ಇಂಟ್ರೆಸ್ಟ್ ಇರಬೇಕು. ಆಸಕ್ತಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಏನು ಕಾಟಾಚಾರಕ್ಕೆ ಓದಬೇಕು, ಅಪ್ಪ ಹೇಳ್ತಾರೆ ಅಮ್ಮ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಗಟ್ಟು ಹೊಡ್ಬಿಟ್ಟು ಪಾಸಾಗಿ ನೋಡಪ್ಪ ಅನ್ನೋದು.
ಅಷ್ಟೇ ಅವ್ನು ಪಾಸ್ ಆಗ್ತಾನೆ, ಒಳ್ಳೆ ಮಾರ್ಕ್ಸಲ್ಲಿ ಬರ್ತಾನೆ. ಇಂಜಿನಿಯರಿಂಗ್ ಹೋಗಿ ಫೇಲ್ ಆಗಿ ಬಂದಿರ್ತಾನೆ ಹೆಚ್ಚು ಕಡೆಗೆ. ನಿಜ ನಿಜ ನಿಜ. ನನ್ನ ಇದರೊಳಗೆ ನಮ್ಮ ಸೀನಿಯರ್ಸ್ ಮತ್ತು ಎಷ್ಟೊಂದು ಜೂನಿಯರ್ಸ್ ನೋಡಿದ್ರಲ್ಲ, ನಿಜ. SLCಲಿ ಜಸ್ಟ್ ಪಾಸು, ಇಂಜಿನಿಯರಿಂಗಲ್ಲಿ ರ್ಯಾಂಕು. ಎಸ್. ಯುವಕರಿಗೆ ಭಾಳ ಒಳ್ಳೆಯ ಅದ್ಭುತವಾದ ಸಂದೇಶ ಕೊಟ್ಟಿರ್ತಾವೆ. ಇವತ್ತು ನಮ್ಮ SVB ಚಾನಲ್ ಅಫಿಷಿಯಲ್ಗೆ ತಾವು ಆಗಮಿಸಿದ್ದೀರಾ. ಸೊ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಿದೆ? ಸೊ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿ ಒಂಥರ ಹೊಸದಾಗಿ, ಇದು ಫಸ್ಟ್ ಟೈಮ್ ಅಲ್ಲ, ಯಾಕಂದರೆ ಲೈಕ್ ಒಂಥರ ವಾಟ್ ಯು ಕ್ಯಾನ್ ಸೇ ಹೋಮ್ಲಿ ಫೀಲಿಂಗ್. ಹೋಮ್ಲಿ ಫೀಲಿಂಗ್. ಎಸ್. ಸೊ ಫ್ರ್ಯಾಂಕ್ ಆಗಿ ಹೇಳ್ಬೇಕು. ಹೌದು, ಯಾಕಂದರೆ ಅದು ಒಂಥರ ತುಂಬ ಪ್ರೊಫೆಷ್ನಲ್ ಅನ್ಸಲ್ಲ, ಅಂದರೆ ಭಾಳ ಫ್ರೀಯಾಗಿ ಓಪನ್ ಆಗಿ. ಆವಾಗ ಅದೇ ನೀವು ಪ್ರೊಫೆಷನಲ್ ಕೂತ್ಕೊಂಡು ನಾವೇನೋ ಮಾಡ್ತಿದ್ದಾಗ ಸೀರಿಯಸ್ ಆಗಿ ಅನ್ಸುತ್ತೆ. ಅಂಡ್ ಫ್ರೀ ಆಗಿ ನಾವು ವಾಯ್ಸ್ ಬರಲ್ಲ. ಎಸ್. ಆಂಕರ್ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು, 100%. ನಾವು ಹೆಂಗೆ ನಿಮಗೆ ಕಂಫರ್ಟ್ ಇಡ್ತೇವೆ. ಹೌದೌದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅದೇ ಹೇಳಿದ ನಿಮಗೆ ಹೋಮ್ಲಿ ಫೀಲಿಂಗ್ ಇನ್ ದ ಸೆನ್ಸ್ ಫೀಲ್ ಅಟ್ ಹೋಮ್ ಅಂದಂಗೆ. ಡೆಫಿನೆಟ್ಲಿ ಫೀಲ್ ಅಟ್ ಹೋಮ್ ಅಂದಾಗ ನಾವು ಮನೇಲಿ ಇದ್ದಂಗೆ ಮನೇಲಿ ಕೂತ್ಕೊಂಡು ಯಾರು ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ, ಒಂದು ಚರ್ಚಲ್ಲಿ ಆ ಥರ ಫ್ರೀ ಆಗಿತ್ತು. ಮಧ್ಯದಲ್ಲಿ ಎಲ್ಲೂ ಕಟ್ ಆಗಿಲ್ಲ, ಫ್ಲೋ ಇದಾಗಿಲ್ಲ. ಎಸ್ ಎಸ್ ಎಸ್. ಸೊ ಎಲ್ಲ ನೀಟಾಗಿ ಪ್ರತಿಯೊಂದು ವಿಷಯನ ತಾವು ಬಿಚ್ಚಿ ಹೌದು ಹೇಳಿದ್ರಿ. ಸೊ ಅದೇ ಇದನ್ನ ನಾವು ಏನೋ ಒಂದು ದೊಡ್ಡ ಸ್ಟೇಜು ಅಥವಾ ಇದರ ಫುಲ್ ಇದು ಅಂದಾಗ ನಮ್ಗೆ ಆಗಲ್ಲ ಇಷ್ಟು ಫ್ರೀಯಾಗಿ ಮಾತಾಡೋದು, ಭಯ ಇರ್ತದೆ. ಪ್ಲಸ್ ಆಪೋಸಿಟ್ ಜನ ಏನು ಅನ್ಕೊಂತಾರೋ, ಹೇಗೆ ತಗೋತಾರೋ ಅಲ್ವಾ ಅಂತಿರುತ್ತೆ. ಸೊ ದಿಸ್ ಆರ್ ಆಲ್ ದ ಒಂಥರ ಸ್ಟೆಪ್ಸ್ ಫಾರ್ ಬೇರೆಯವ್ರು, ಅಂದರೆ ಬೆಳ್ಕೊಂಡು ಹೋಗೋರಿಗೆ ತುಂಬ ಒಳ್ಳೆ ಸಕ್ಸಸ್ ಕಾಣುತ್ತೆ ಅಂತ ನನ್ನ ಅನುಭವ. ಸೊ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ತಾವು ತೆಗೆದು ಬಂದಿದ್ದೀರಾ. ಭಾಳ ನಿಮಗೆ ಧನ್ಯವಾದಗಳು. ಮತ್ತು ನಿಮ್ಮೊಂದಿಗೆ ಎಲ್ಲ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆ ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾವು SVB ಅಫಿಷಿಯಲ್ ಚಾನಲ್ ಮುಖಾಂತರ ನಾವು ಹಾರೈಸ್ತೀವಿ ನಿಮಗೆ. ಸೊ ಇವತ್ತು ತಾವು ಇದೇನು ಇವಾಗ ಸಾಧನೆ ನೀವು ಮಾಡ್ತಿದ್ದೀರಾ, ಇನ್ನೂ ಹೆಚ್ಚಿನ ಮಟ್ಟಿಗೆ ತಾವು ಸಾಧನೆ ಮಾಡಲಿ ಅಂತ ನಾವು ಆಶಿಸ್ತೀವಿ. ಸೊ ನಮ್ಮ SVB ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಬಣ್ಣ ಕಾರ್ಯಕ್ರಮವನ್ನು ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ಹೊಸ ಸಾಧಕರನ್ನು ನಾವು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಖಂಡಿತ ಅದು ಸಾಧ್ಯವಾಗುತ್ತೆ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಗಾಯಕರು ಮತ್ತು ಬಿಸ್ನೆಸ್ ಮ್ಯಾನ್ ಆಗಿರುವ ಶ್ರೀ ಜಗದೀಶ್ ಕುಮಾರ್ ಎಂ ಅವರಿಗೆ ನಮ್ಮ SVB ಅಫಿಷಿಯಲ್ ಚಾನಲ್ನಿಂದ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಬಿಕಾಸ್ ಸಚ್ ಎ ಗ್ರೇಟ್, ಅದು ಅವರು ಮಾಡಿರೋಂಥ ಸಾಧನೆ ಏನಿದೆ, ಬಿಕಾಸ್ ರಿಕವರಿ ಅನ್ನೋದೇನಿದೆ, ಬರೀ ರಿಕವರಿ ಆಗೋದು ಬರೀ ಡೇಟಾ ಅಷ್ಟೇ ಹೇಳಿಲ್ಲ, ಅವರು ಆರೋಗ್ಯ ಕೂಡ ರಿಕವರಿ ಮಾಡ್ಬೋದು ಅಂತ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಎಸ್, ತಾವು ಕೂಡ ಅದನ್ನು ಮಾಡಿದರೆ ಖಂಡಿತ ಅದಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಆ್ಯಂಡ್ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಮಹೇಂದ್ರ ಮನ್ನೋತ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಜೊತೆಗೆ ಸವಿತಾ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ, ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ. ಮತ್ತು ಅಚ್ಯುತ್ ಕುಲಕರ್ಣಿ ಅವ್ರಿಗೂ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಅವರಿಗೂ ಸಹ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ, ಖುಷಿಯಾಗಿರಿ. ಯಾಕಂದರೆ ಖುಷಿಯಾಗಿರಲಿಕ್ಕೆ ದುಡ್ಡು ಬೇಕಾಗಿಲ್ಲ ಅಲ್ವಾ? ಸೊ ಮನಸ್ಸು ಬೇಕು. ಸೊ ಆ ಮನಸ್ಸು ಮಾಡಿದರೆ ಖಂಡಿತ ಖುಷಿಯಾಗಿರ್ತೀರ. ಯಾವ ರೋಗಗಳು ನಿಮ್ಮ ಹತ್ರ ಸುಳಿಯಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಮೀ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ.